ವೀಕ್ಷಕರಿಗೆಲ್ಲರಿಗೂ 186ನೇಯ ಬಿಸ್ನೆಸ್ ಟಾನಿಕ್ ಸಂಚಿಕೆಗೆ ಸ್ವಾಗತ. ಇಂದಿನ ನಮ್ಮ ಸಬ್ಜೆಕ್ಟ್ ಏನಂದರೆ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಆ್ಯಂಡ್ ಸೊಲ್ಯೂಷನ್ಸ್. ಇದರಲ್ಲಿ 3 ಜನ ನಮ್ಮ ರಿಸೋರ್ಸ್ ಪರ್ಸನ್ಸ್ ಬಂದಿದ್ದಾರೆ. ಮೊದಲನೇದಾಗಿ ರಾಜೇಶ್ ರಾವ್, ಇವರು ಎಕ್ಸ್ ಬ್ಯಾಂಕರ್. ರಾಜೇಶ್ ರಾವ್, ನಿಮಗೆ ಸ್ವಾಗತ. ಇವರು ಎಕ್ಸ್ ಬ್ಯಾಂಕರ್, ಕೆನರಾ ಬ್ಯಾಂಕ್ನಲ್ಲಿ 28 ವರ್ಷ ಇವರು ಬೇರೆ ಬೇರೆ ಕೆಲಸದಲ್ಲಿ ಇದ್ದು ಆಲ್ ಇಂಡಿಯಾ ಟಾಪರ್ ಬ್ಯಾಂಕ್ ಎಕ್ಸಾಮ್ನಲ್ಲಿ ಸಹ ಇದ್ದರು ಅವರು. ಮತ್ತು ಅವರು ನಮ್ಮ ಬಿಸ್ನೆಸ್ ಟಾನಿಕ್ನ 15ನೇ ಸಲಕ್ಕೆ ಬರ್ತಾ ಇದ್ದಾರೆ. ಅವರು ಬೇರೆ ಬೇರೆ ಸಬ್ಜೆಕ್ಟ್ನಲ್ಲಿ ಮಾತಾಡ್ತಾರೆ. ಇಕಾನಮಿ ಆಗಲಿ, ಬಜೆಟ್ ಆಗಲಿ, ಅಥವಾ ಜನರಲಿ ಏನಾದರೂ ಟಾಪಿಕ್ ಇದ್ದರೆ, ಜನರ ಸಮಸ್ಯೆಗಳ ಬಗ್ಗೆ ಏನಾದರೂ ಇದ್ದರೆ ಅವರು ಬಂದು ಬಿಸ್ನೆಸ್ ಟಾನಿಕಲ್ಲಿ ಬರ್ತಾ ಇದ್ದಾರೆ. ಇವರು ಈಗ ಧರ್ಮಾಧಿಕಾರಿ ಒಂದು ದೇವಸ್ಥಾನದ್ದು, ಮತ್ತು ಇವರು ತುಂಬ ಭಾರತದ ಇಕಾನಮಿ ಬಗ್ಗೆ ಮೋದಿಯವರಿಗೆ ತುಂಬ ಕಾಗದವನ್ನು ಬರೆದಿದ್ದಾರೆ. ರಾಜೇಶ್ ರಾವ್, ನಿಮಗೆ ಹೃತ್ಪೂರ್ವಕ ಸ್ವಾಗತ. ಎರಡನೇ ಗೆಸ್ಟು ಡಾಕ್ಟರ್ ಜಯವಂತ್ ನಾಯ್ಕ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಎಕನಾಮಿಕ್ಸ್, ಯೂನಿವರ್ಸಿಟಿ ಕಾಲೇಜ್. ಇವರಿಗೆ 30 ವರ್ಷ ಎಕನಾಮಿಕ್ಸಲ್ಲಿ ಏನು ಹೇಳ್ತೇವೆ ಎಕ್ಸ್ಪೀರಿಯನ್ಸ್ ಇದೆ. 25ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಅವರು ಕೋ-ಆಥರ್ ಮಾಡಿದ್ದಾರೆ. ಇವರು ಕೊಂಕಣಿ ಅಧ್ಯಯನ ಪೀಠ ಮಂಗಳೂರು ಯೂನಿವರ್ಸಿಟಿಯ ಕೋಆರ್ಡಿನೇಟರ್ ಕೂಡ. ಈಗ 8 ಜನ ವಿದ್ಯಾರ್ಥಿಗಳಿಗೆ PhD ಮಾಡಲಿಕ್ಕೆ ಇಕನಾಮಿಕ್ಸಲ್ಲಿ ಇವರು ಗೈಡ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಜಯವಂತ್ ನಾಯ್ಕ್, ನಿಮಗೆ ಸ್ವಾಗತ. ಮೂರನೇ ರಿಸೋರ್ಸ್ ಪರ್ಸನ್ CA ಪ್ರತೀಕ್ಷಾ ಪೈ, ಇವರು ಪಾರ್ಟ್ನರ್ SS ನಾಯ್ಕ್ ಅಂಡ್ ಅಸೋಸಿಯೇಟ್ಸ್ ಬೆಂಗಳೂರಿನಿಂದ ನಮ್ಮಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರತೀಕ್ಷಾ, ನಿಮಗೂ ಸ್ವಾಗತ. ಇವರು ಪ್ರತೀಕ್ಷಾ ಕ್ವಿಕ್ ರಿವಿಷನ್ ಫಾರ್ ಅಕೌಂಟೆನ್ಸಿ ಕ್ಲಾಸ್ 12 ಒಂದು ಪುಸ್ತಕ ಬರೆದಿದ್ದಾರೆ. ಇವರು 22ನೇ ವರ್ಷದಲ್ಲಿ CA ಕಂಪ್ಲೀಟ್ ಮಾಡಿ E&Y ಒಂದು 2 ವರ್ಷ ಕೆಲಸ ಮಾಡಿದ್ರು. ಅದರ ನಂತರ ಅವರು SS ನಾಯ್ಕ್ ಅಂಡ್ ಅಸೋಸಿಯೇಟ್ಸ್ ಬೆಂಗಳೂರಲ್ಲಿ 2015ರಲ್ಲಿ ಅವರು ಪಾರ್ಟ್ನರ್ ಆಗಿ ಜಾಯ್ನ್ ಆದರು. ಅವರ ಹಸ್ಬೆಂಡ್ CA ಸಂಕೇತ್ ನಾಯ್ಕ್ ಕೂಡ ಚಾರ್ಟರ್ಡ್ ಅಕೌಂಟೆಂಟು. ಅವರು ಸರ್ಟಿಫಿಕೇಟ್ ಕೋರ್ಸ್ ಇನ್ ಬ್ಯಾಂಕ್ ಆಡಿಟ್ ಅಂಡ್ GST ಆ್ಯಂಡ್ ಆಲ್ಸೋ ಕಂಪ್ಲೀಟೆಡ್ A1 ಲೆವೆಲ್ ಆಫ್ ಡಿಪ್ಲೊಮಾ ಇನ್ ಫ್ರೆಂಚ್. ಇವರು CA ಏನು ಹೇಳ್ತೇವೆ ಆರ್ಟಿಕಲ್ಶಿಪ್ನಲ್ಲಿ ನ್ಯಾಷನಲ್ ಲೆವೆಲ್ ಡಿಬೇಟರ್ ಕೂಡ ಆಗಿದ್ರು. ಪ್ರತೀಕ್ಷಾ ಪೈ, ನಿಮಗೂ ಸ್ವಾಗತ. ಮೊದಲನೇ ಪ್ರಶ್ನೆ ರಾಜೇಶ್ ಇವರೇ, ಈಗ ಸ್ಕೇಲ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇಂಡಿಯಾದಲ್ಲಿ ಎಷ್ಟಿದೆ, ಹೇಗಿದೆ, ಅದರ ಸೆಕ್ಟರ್ ವೈಸ್ ಏನಾದರೂ ನಿಮಗೆ ಡೀಟೇಲ್ಸ್ ಇದ್ದರೆ ಅದನ್ನು ನಮ್ಮೊಂದಿಗೆ ಹಂಚಿಕೊಳ್ಬೋದು. ಸರಿ, ಈಗ ನಾವಿಲ್ಲಿ ಸ್ವಲ್ಪ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಬೇಕು. ಹೌದು, ಕರೆಕ್ಟ್. ಸೂಕ್ಷ್ಮದಲ್ಲಿ ಸ್ಥೂಲದಲ್ಲಿ ಮಾತಾಡಬೇಕು, ಸೂಕ್ಷ್ಮದಲ್ಲಿ ತುಂಬ ಮಾತಾಡಬೇಕು. ಸ್ಥೂಲದಲ್ಲಿ ಮಾತಾಡಬೇಕಾದ್ರೆ ಅಗ್ರಿಕಲ್ಚರ್ ಅನ್ಎಂಪ್ಲಾಯ್ಮೆಂಟ್ ಒಂದು, ಹೌದು, ಇಂಡಸ್ಟ್ರಿಯಲ್ ಅನ್ಎಂಪ್ಲಾಯ್ಮೆಂಟ್ ಒಂದು, ರೂರಲ್ ಅನ್ಎಂಪ್ಲಾಯ್ಮೆಂಟ್ ಒಂದು, ಕರೆಕ್ಟ್. ಓಕೆ, ನೆಕ್ಸ್ಟ್ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಕರೆಕ್ಟ್, ಕರೆಕ್ಟ್. ಸೀಸನಲ್ ಅನ್ಎಂಪ್ಲಾಯ್ಮೆಂಟ್, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಮತ್ತೆ ಈಗ ಹೊಸದಾಗಿ ಸೇರಿಸಬಹುದು ಪ್ಯಾಂಡಮಿಕ್ ಅನ್ಎಂಪ್ಲಾಯ್ಮೆಂಟ್, ನ್ಯೂ ಕಾನ್ಸೆಪ್ಟ್, ಅದು ಮುಂಚೆ ಇರಲಿಲ್ಲ. ಮತ್ತೆ ಜಿಯೋ ಪಾಲಿಟಿಕ್ಸ್ ಅನ್ಎಂಪ್ಲಾಯ್ಮೆಂಟ್, ನಮ್ಮ ವಿಶ್ವದಲ್ಲಿ ಏನು ಆಗ್ತಾ ಇದೆ ಅದರಿಂದ ಭಾರತಕ್ಕೆ ತೊಂದರೆ. ಮತ್ತೆ ನಮ್ದು ಈ GDP ಗ್ರೋತ್, ನೆಗೆಟಿವ್ ಗ್ರೋತ್ ಆದರೆ ಅನ್ಎಂಪ್ಲಾಯ್ಮೆಂಟ್ ಆಗ್ತದೆ. ಸೊ GDPಗೂ ಅನ್ಎಂಪ್ಲಾಯ್ಮೆಂಟ್ಗೆ ಸಂಬಂಧ ಇದೆ. ಸೊ ಹಾಗಾಗಿ ಇದೆಲ್ಲ ತುಂಬಾ ವೆರೈಟೀಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇದೆ ನಮ್ಮ ದೇಶದಲ್ಲಿ. ಬಹುಶಃ ನಮ್ಮ ದೇಶದಲ್ಲಿ ಇದ್ದಷ್ಟು ವೆರೈಟೀಸ್ ವಿಶ್ವದಲ್ಲಿ ಎಲ್ಲೂ ಇರ್ಲಿಕ್ಕಿಲ್ಲ, ಆಯ್ತಾ. ಒಂದು ಎರಡನೇದೇನು ಅಂತ ಹೇಳಿದ್ರೆ, ನಮ್ದೀಗ ನಾವು ಸ್ಥೂಲವಾಗಿ ನಾವು ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಲ್ಲ ನೋಡ್ತಾ ಇರ್ತೀವಿ ಈಗ. ಸೊ ನಮ್ಮ ದೇಶದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೇಳ್ತಾರೆ 7% ಅಂತ ಹೇಳಿ ಹೇಳ್ತಾರೆ. ಕರ್ನಾಟಕದ್ದು 3.5% ಇದೆ, ಕಮ್ಮಿ ಇದೆ. ರಾಜ್ಯ ಅಗೇನ್ ಸ್ಟೇಟ್ ವೈಸ್ ಅನ್ಎಂಪ್ಲಾಯ್ಮೆಂಟ್ ಇದೆ, ಬೇರೆ ಬೇರೆ ಇದೆ. ಎಲ್ಲ ರಾಜ್ಯ, ಇಡೀ ದೇಶದಲ್ಲಿ 7%. ಕೆಲವು ರಾಜ್ಯದ ರಾಜಸ್ಥಾನ, ಹರಿಯಾಣ, ವೆಸ್ಟ್ ಬೆಂಗಾಲ್, ಇಂಥ ಒಂದು ಏನಂತ ಅಂಡರ್ ಎಂಪ್ಲಾಯ್ಡ್ ಸ್ಟೇಟ್ಸ್ ಇವುಗಳು. ಇಲ್ಲೆಲ್ಲ ಅಗ್ರಿಕಲ್ಚರ್ ಬೆಲ್ಟ್ ಇರುವಂತದ್ದು. ಇಲ್ಲೆಲ್ಲ 30%, 40% ಅನ್ಎಂಪ್ಲಾಯ್ಮೆಂಟ್ ಇದೆ. ಸೊ ಆವರೇಜ್ ಆಗಿ ನ್ಯಾಷನಲ್ ಆವರೇಜ್ 7%. ಮೊನ್ನೆ ನೋಡಿದ 22/9ಕ್ಕೆ 6.8 ಅಂತ ಒಂದು ಇಂಟರ್ನೆಟ್ ಅಲ್ಲಿ ನೋಡಿದೆ. ಅದರಲ್ಲಿ ಅರ್ಬನ್ ಒಂದು 1% ಜಾಸ್ತಿ ಉಂಟು, 7.9 ತನಕ. ರೂರಲ್ ಕಡಿಮೆ, 6.4 ನಂಬರ್ಸ್, ಎಕನಾಮಿಕ್ಸ್ ನಂಬರ್ಸ್ ಹೇಳಿದ್ದಾರೆ. ಹೀಗೆ ಈ ಅನ್ಎಂಪ್ಲಾಯ್ಮೆಂಟ್ ವಿವಿಧ ರೀತಿಯಲ್ಲಿ ನಮ್ಮ ಭಾರತದಲ್ಲಿದೆ. ಮತ್ತೆ there is a concept called working population ಅಂತ, ವರ್ಕಿಂಗ್ ಏಜ್ ಪಾಪ್ಯುಲೇಷನ್. ಅದು 15 to 59 ಇಯರ್ಸ್ ಅಂತ ಹೇಳ್ತೀವಿ. ಆ ಪಾಪ್ಯುಲೇಷನ್ ಇವತ್ತು ಭಾರತದಲ್ಲಿ 90 ಕೋಟಿ ಜನ ಇದ್ದಾರೆ. ಸೊ ಅದರಲ್ಲಿ ಎಂಪ್ಲಾಯ್ ಇರೋದು ಬಾರಿ 50 ಕೋಟಿ ಜನ ಮಾತ್ರ. ಉಳಿದವರು ಅನ್ಎಂಪ್ಲಾಯ್ಡ್ ಅಂತ ಲೆಕ್ಕ. ಸೊ ಅನ್ಎಂಪ್ಲಾಯ್ಮೆಂಟ್ ಇನ್ನೊಂದು ಕ್ಲಾಸ್ ಇದೆ, ಡಿಸ್ಗೈಸ್ ಅನ್ಎಂಪ್ಲಾಯ್ಮೆಂಟ್ ಇದೆ, ಅಂಡರ್ ಎಂಪ್ಲಾಯ್ಮೆಂಟ್ ಇದೆ. ಈ ಕಾನ್ಸೆಪ್ಟ್ ಅದು ಮತ್ತೆ ಚರ್ಚೆ ಮಾಡಬಹುದು. ಸೊ ಒಟ್ಟಿನಲ್ಲಿ ಏನು ಅಂತ ಹೇಳಿದ್ರೆ, ಇವತ್ತು 50 ಕೋಟಿ ಜನ, 90 ಕೋಟಿ ದುಡಿಯುವ ವರ್ಗ ಏನಿದೆ ಅದರಲ್ಲಿ 50 ಕೋಟಿ ಜನರಿಗೆ ಮಾತ್ರ
ಕೆಲಸ ಇದೆ. ಸೊ ಉಳಿದ 50-40 ಕೋಟಿ ಜನರಿಗೆ ಕೆಲಸ ಇಲ್ಲ ಅಂತ ಒಂದು ಲೆಕ್ಕಾಚಾರ. ಹೌದು ಹೌದು ಹೌದು. ಜಯವಂತ್ ನಾಯ್ಕರವರು, ಅದರ ಕಾರಣ ಏನಿರ್ಬೇಕು? ವಾಟ್ ಆರ್ ದ ಕಾಸಸ್ ಅಂಡ್ ರೀಸನ್ಸ್ ಫಾರ್ ದಿಸ್ ಕೈಂಡ್ ಆಫ್ ಅನ್ಎಂಪ್ಲಾಯ್ಮೆಂಟ್ಗೆ ಬೇರೆ ಬೇರೆ ರೀತಿಯ ಕಾರಣಗಳು ಇದೆ. ಹೌದು ಹೌದು. ಇನ್ ಇಂಡಿಯಾ ಗ್ರಾಜ್ಯುಯೇಟ್ಸ್ ಆರ್ ನಾಟ್ ಓನ್ಲಿ ಅನ್ಎಂಪ್ಲಾಯ್ಡ್ ಬಟ್ ಆಲ್ಸೋ ಅನ್ಎಂಪ್ಲಾಯೇಬಲ್ ಅಂತ ಹೇಳ್ಕೊಂಡು ಹೇಳುವಂತ ಒಂದು ಕನ್ಸೆಪ್ಟ್ ಇದೆ. ಏನಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ಎಜುಕೇಶನ್ ಅನ್ನು ಹೊಂದಿದವರು ಇದ್ದಾರೆ, ಆದ್ರೆ ಅವರಿಗೆ ಯಾವುದು ಉದ್ಯೋಗ ಮಾಡುವಂತ ಅರ್ಹತೆ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಎಜುಕೇಶನ್ ಸೆಕ್ಟರ್ ಜಾಬ್ ಮಾರ್ಕೆಟ್ಗೆ ಸರಿಯಾಗಿ ರೆಸ್ಪಾಂಡ್ ಆಗ್ತಾ ಇಲ್ಲ. ಸೊ ಇದು ಅತಿ ಪ್ರಮುಖವಾದಂತ ಒಂದು ಕಾರಣ ಆಗಿದೆ. ಎರಡನೇದು, ನಮ್ಮ ದೇಶದಲ್ಲಿನ ಒಂದು ಕ್ಯಾಸ್ಟ್ ಸಿಸ್ಟಮ್ ಕೂಡ ಇವತ್ತು ಅನ್ಎಂಪ್ಲಾಯ್ಮೆಂಟ್ಗೆ ಒಂದು ಕಾರಣ ಆಗಬಹುದು. ಯಾಕಂತ ಹೇಳಿದ್ರೆ ಇವತ್ತಿಗೂ ಕೂಡ ಈ ರೂರಲ್ ಏರಿಯಾದಲ್ಲಿ ಅದು ಇಮ್ಮೊಬಿಲಿಟಿ ಆಫ್ ಲೇಬರ್ ಅಂತ ಹೇಳಿ, ಮಾರ್ಕೆಟ್ ಇಂಪರ್ಫೆಕ್ಷನ್ ಅಂತ ಹೇಳಿ ಅವರಿಗೆ ಚಾನ್ಸಸ್ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಏನ್ ಕೆಲಸ ಮಾಡ್ಬೇಕು ಅಂತ ಹೇಳ್ಕೊಂಡು ಅವರ ಜಾತಿ ನಿರ್ಧರಿಸ್ತದೆ. ಅದು ಈಗ ಉದಾಹರಣೆಗೆ ಒಬ್ಬ ಕುಂಬಾರ, ಅವನು ಅದೇ ವೃತ್ತಿಯನ್ನು ಮಾಡಿದ್ರೆ ಇನ್ನೊಂದಕ್ಕೆ ಅವನಿಗೆ ಅರ್ಹತೆ ಉಂಟು, ಅವನಿಗೆ ಸ್ಕಿಲ್ ಇದೆ, ಬಟ್ ಇನ್ನೊಂದಕ್ಕೆ ಅವನಿಗೆ ಶಿಫ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಇವತ್ತು ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಸುಮಾರು 140 crore ಪಾಪ್ಯುಲೇಷನ್ ಇದೆ. ಇವತ್ತು ಸ್ಟಾಟಿಸ್ಟಿಕ್ಸ್ ಪ್ರಕಾರ ನಾವು ನಂಬರ್ 2 ಅಂತ ಹೇಳ್ಕೊಂಡು ನಾವು ಹೇಳ್ತೇವೆ, ಆದ್ರೆ ನಿಜವಾಗಿಯೂ ಕೂಡ ನಂಬರ್ 1 ಪೊಸಿಷನ್ ನಲ್ಲಿ ನಾವು ಇದ್ದೇವೆ ಅಂತ. ಅಂದ್ರೆ ಈಗ ಚೈನಾವನ್ನು ಹಿಂದಿಕ್ಕುವಂತ ಎಲ್ಲ ಇದು ಯಾವುದು ಫ್ಯಾಕ್ಟ್ ಅಂಡ್ ಫಿಗರ್ಸ್ ನಮ್ಮ ದೇಶದಲ್ಲಿ ಇದೆ. ಸೆನ್ಸಸ್ ಇನ್ನು ಕೂಡ ರಿಸಲ್ಟ್ ಕೊಡ್ಲಿಲ್ಲ, ಅದು 100% ನಾವು ನಂಬರ್ 1 ಪೊಸಿಷನ್ ನಲ್ಲಿ ಇದ್ದೇವೆ. ಇವತ್ತು ನಮ್ಮ ದೇಶದಲ್ಲಿ ಯಾವುದೇ ಇವಿಲ್ ಇಫೆಕ್ಟ್ಸ್ ಇರಬಹುದು, ಅದಕ್ಕೆ ಮೇನ್ ರೂಟ್ ಕಾಸ್ ಇಸ್ ಓವರ್ ಪಾಪ್ಯುಲೇಷನ್. ನಾವು ಇವತ್ತು ಆರ್ಟಿಕಲ್ 370 ಇರಬಹುದು, ಅದೇ ರೀತಿಯಲ್ಲಿ ಬೇರೆ ಬೇರೆ ಯಾವುದು ಮೋದಿಜಿ ಅವರು ಬೇರೆ ಬೇರೆ ಆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಆದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಬರಬೇಕಾದಂತ ಒಂದು ಆಕ್ಟ್ ಅಂತ ಹೇಳಿದ್ರೆ ಈ ಪಾಪ್ಯುಲೇಷನ್ ಪಾಲಿಸಿಯನ್ನು ಸ್ಟ್ರಿಕ್ಟ್ ಆಗಿ ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಅದು ಎಲ್ಲಿಯ ತನಕ ನಾವು ಇಂಪ್ಲಿಮೆಂಟ್ ಮಾಡೋಲ್ಲ ಅಲ್ಲಿಯ ತನಕ ನಾವು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೂ ಸಾಧ್ಯ ಇಲ್ಲ, ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಇವರು ಅಗ್ರಿಕಲ್ಚರಲ್ ಸೆಕ್ಟರ್ ಇವತ್ತು ಏನು ನಿಲೆಕ್ಟೆಡ್ ಸೆಕ್ಟರ್ ಆಗಿ ಇದೆ. ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ 2 to 3% ಗ್ರೋತ್ ರೇಟ್ ಮಾತ್ರ ಇರುವುದು. ಓವರ್ ಆಲ್ ಗ್ರೋತ್ ರೇಟ್ ಅರೌಂಡ್ 7% ಇದೆ. ಹಾಗಾಗಿ ಅದು ಕೂಡ ಒಂದು ಇವತ್ತು ನಿರುದ್ಯೋಗಕ್ಕೆ ಕಾರಣ ಇದೆ. ಅದೇ ರೀತಿಯಲ್ಲಿ ಮಾರ್ಕೆಟ್ ಇಂಪರ್ಫೆಕ್ಷನ್ಸ್ ಅಂತ ಹೇಳಿದ್ರೆ ಯೋಗ್ಯತೆ ಇದೆ, ಎಲ್ಲಿ ನಾನು ಹೋಗುತ್ತಿರುವ ಇನ್ಫಾರ್ಮೇಶನ್ ಈ ಎಲ್ಲ ಇದೆ ಅಂತ ಸಮಸ್ಯೆ ಇವತ್ತು ಇದೊಂದು 70 ವರ್ಷ ಸ್ಟಾರ್ಟ್ ಆಯ್ತು. ಇಂಡಿಯಾ ನೋಡಿದ್ರೆ ಗ್ರೋತ್ ಆಗ್ತಾನೇ ಇದೆ. ಅದನ್ನು ಮಾಡಿಲ್ಲ, ಸರಿಯಾಗಿ ಆಕ್ಷನ್ ಮಾಡ್ತಾರೆ. ಆದ್ರೆ ನಮಗೆ ನಮ್ಮ ದೇಶವನ್ನು ನಾವು ಕಂಪೇರ್ ಮಾಡೋದು. ಚೈನಾದ ಪರಿಸ್ಥಿತಿ ನಮ್ಮ ಯಾವಾಗ 90 ಪಾಲಿಸಿಯನ್ನು ಸ್ಟ್ರಿಕ್ಟ್ ಆಗಿ ತಂದರು. Today, why they become 5 times more than India? It is only because of the one child policy. So ಅಲ್ಲಿ ಏನ್ ಮಾಡಿದ್ರು ಅವರು, ಇನ್ನೊಂದು ಏನ್ ಮಾಡಿದ್ರು ಅವರು, ಸ್ಕಿಲ್ಲಿಂಗ್ ಮಾಡಿದ್ರು. ಎವ್ರಿ ಚೈಲ್ಡ್ ರೈಟ್ ಫ್ರಮ್, ಈಗ ನಾವು ನ್ಯೂ ಎಜುಕೇಶನ್ ಪಾಲಿಸಿ ಅಂತ ತಂದಿದ್ದೇವೆ. ನ್ಯೂ ಎಜುಕೇಶನ್ ಈಗ ತಂದಿದ್ದೇವೆ ನಾವು, ಅವರು 30 ವರ್ಷ 40 ವರ್ಷ ಮುಂಚೆ ತಂದಿದ್ದಾರೆ. ಸೊ ಅದರದೊಂದು ಫ್ರೂಟ್ಸ್ ಏನಿದೆ, ಅವರ ಎಲ್ಲ ಪಾಲಿಸಿಗಳ ಫ್ರೂಟ್ಸ್ಗಳು ಈಗ ನಾವು ಕಾಣ್ತಾ ಇದ್ದೇವೆ. ಸೊ ಚೈನಾ ಹೇಗೆ ಬೆಳೆದಿರುತ್ತೆ, ಇಂಡಿಯಾವು ಬೆಳೆಯಬಹುದು. So ಈಗ ನಾವು ಮ್ಯಾನುಫ್ಯಾಕ್ಚರಿಂಗ್, ಫಾರ್ ಎಕ್ಸಾಂಪಲ್, ವೈ ಇಸ್ ಚೈನಾ ಇಸ್ ಸೋ ಸುಪೀರಿಯರ್ ಇನ್ ದ ವರ್ಲ್ಡ್
ಆಕ್ಚುಲಿ ಅಮೆರಿಕ ಸುಪೀರಿಯರ್ ಅಲ್ಲ, ಇಟ್ ಇಸ್ ಚೈನಾ, ಇಟ್ ಇಸ್ ನಂಬರ್ 1 ಇನ್ ದ ವರ್ಲ್ಡ್. ಯಾಕೆ? ಬಿಕಾಸ್ ಆಫ್ ದಿ ಫುಲ್ ಯುಟಿಲೈಸೇಷನ್ ಆಫ್ ಹ್ಯೂಮನ್ ರಿಸೋರ್ಸಸ್. ಸೊ ನಮ್ಮ ದೇಶದಲ್ಲಿ ಹ್ಯೂಮನ್ ರಿಸೋರ್ಸ್ ನಮಗೆ 50 ಕೋಟಿ ಜನರಿಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಹಾಗಲ್ಲ, ದರ್ ಇಸ್ ನೋ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಈವನ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಆಲ್ಸೋ ದೇ ಹ್ಯಾವ್ ಗ್ರೋನ್. ಎಲ್ಲ ವಿಭಾಗಗಳಲ್ಲಿ ಅವರು ಗ್ರೋ ಆಗಿದ್ದಾರೆ. ಯಾಕೆ? ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ. ಅವ್ರು ಈಗ ನಮ್ಮ ದೇಶದಲ್ಲಿ ನಾವು ಎಕ್ಸ್ಪೋರ್ಟ್ಸ್ ಮೊನ್ನೆ 2-3 ವರ್ಷಗಳಿಂದ ನಾವು ಎಕ್ಸ್ಪೋರ್ಟ್ಸ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಮ್ದು ಎಕ್ಸ್ಪೋರ್ಟ್ಸ್ ಜಾಸ್ತಿ ಇರಲಿಲ್ಲ, ಫಾರಿನ್ ಟ್ರೇಡ್ ಇಲ್ಲ ನಮ್ದು. ನಮ್ಮ ಕಾಂಟ್ರಿಬ್ಯೂಷನ್ ನೆಗೆಟಿವ್ ಇರ್ತಾ ಇತ್ತು. ಮತ್ತೆ ನಮ್ಮ ಕಾಂಟ್ರಿಬ್ಯೂಷನ್ ಟು ದ ಎಕ್ಸ್ಪೋರ್ಟ್ ಸೆಕ್ಟರ್ ಆಫ್ ದಿ ಹೋಲ್ ವರ್ಲ್ಡ್ ಜಸ್ಟ್ 2%. whereas China is contributing 15% of its production for exports. ಸೊ ಎಲ್ಲ ದೇಶಗಳಲ್ಲಿ ಅವರೆಲ್ಲ ಮಾರುಕಟ್ಟೆಯನ್ನು ಹಬ್ಬಿ ಕೂತ್ಕೊಂಡಿದ್ದಾರೆ. ಸೊ ಇದನ್ನು ಮಾಡುವಂಥ ಅವಕಾಶ ನಮಗೆ ಉಂಟೀಗ. ಬಿಕಾಸ್ ಚೈನಾ ಇಕಾನಮಿ ಇಸ್ ಕೊಲ್ಯಾಪ್ಸಿಂಗ್ ಆಫ್ಟರ್ ದಿ ಕೋವಿಡ್, ಬಿಕಾಸ್ ಆಫ್ ದ ರಷ್ಯಾ ಯುಕ್ರೇನ್ ವಾರ್. ಯುರೋಪ್ ಇಕಾನಮಿ ಇಸ್ ಕೊಲ್ಯಾಪ್ಸಿಂಗ್. ಆಫ್ರಿಕಾ ದೇಶ ಬಿಟ್ಟರೆ ಬೇರೆ ಎಲ್ಲ ಇಕಾನಮೀಸ್ ಆಫ್ರಿಕಾ ಇಸ್ ಬೈ ನೇಚರ್ ಇಟ್ ಇಸ್ ಕೊಲ್ಯಾಪ್ಸಿಂಗ್. ಸೊ ಇಂಡಿಯಾ ಇಸ್ ದ ಓನ್ಲಿ ಬ್ರೈಟ್ ಸ್ಪಾಟ್ ಇನ್ ದ ವರ್ಲ್ಡ್ ಇಕಾನಮಿ. ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ, ನಮ್ಮ ಸರ್ಕಾರ ಏನು ಮಾಡ್ತಾ ಫಾರ್ ಲಾಸ್ಟ್ 7 to 8 years ವಿ ಆರ್ ಸೀಯಿಂಗ್ ಆಲ್ FDIs ಕಮಿಂಗ್. ದಿ ಹೈಯೆಸ್ಟ್ FDIs ಇನ್ ದ ವರ್ಲ್ಡ್. ಅರ್ಲಿಯರ್ ಇಟ್ ವಾಸ್ ಅಮೆರಿಕಾ ಅಂಡ್ ಚೈನಾ. ನಾವು ವಿ ಹ್ಯಾವ್ ಟೇಕನ್ ದಿ ನಂಬರ್ 1 ಪೊಸಿಷನ್. ಹೈಯೆಸ್ಟ್ FDI ಭಾರತಕ್ಕೆ ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆ? ಆಲ್ MNCs ಆಫ್ ದ ವರ್ಲ್ಡ್, ಆಲ್ 500 ಟಾಪ್ ಕಂಟ್ರೀಸ್ ಆಫ್ ದ 4 ಸ್ಲಿಪ್ಸ್ ಅಲ್ಲಿ ಎಲ್ಲ ಕಂಪನಿಗಳು ದೇ ಆರ್ ಓಪನಿಂಗ್ ಆಫೀಸಸ್ ಅಂಡ್ ಪ್ಲಾಂಟ್ಸ್ ಇನ್ ಇಂಡಿಯಾ. ಸೊ ಹೀಗಾಗಿ ಅಂಡ್ ದೇ ಆರ್ ಎಕ್ಸ್ಪೋರ್ಟಿಂಗ್ ಫ್ರಮ್ ಇಂಡಿಯಾ. ಈಗ ಫಾರ್ ಎಕ್ಸಾಂಪಲ್ ಟೆಸ್ಲಾ ನಾವು ಹೇಳ್ತೀವಿ, ಎಲೆಕ್ಟ್ರಿಕ್ ಕಾರ್ಸ್ ಚಾಂಪಿಯನ್ ಇದು ಓಪನ್ ಎ ಪ್ಲಾಂಟ್ ಇನ್ ಇಂಡಿಯಾ. ಹೀಗೆ ಐಫೋನ್ಸ್ ಫಾರ್ ಎಕ್ಸಾಂಪಲ್, ಐಫೋನ್ಸ್ ಇಲ್ಲಿವರೆಗೆ ಏನಂತ ಹೇಳಿದ್ರೆ ಅವರು ಚೈನಾದಲ್ಲಿ ಪ್ಲಾಂಟ್ ಇಟ್ಟಿದ್ರು, ಅಲ್ಲಿಂದ ಇಶ್ಯೂ ಆಗ್ತಿತ್ತು. ಈಗ ಈ ವರ್ಷ ಅವರು ಹೇಳಿದ್ದಾರೆ ಇನ್ನು ಮುಂದೆ 20% ವರ್ಷದಿಂದ ಅವರು ಒಂದು ಮಾಡೆಲ್ ಇಲ್ಲಿ ಇಂಡಿಯಾದಲ್ಲೇ ಅವ್ರು ಈಗ ಏನ್ ಹೇಳಿದ್ದಾರೆ, 20% ಆಫ್ ಅವರ್ ಫ್ಯೂಚರ್ ಸೇಲ್ಸ್ ವಿಲ್ ಬಿ ಫ್ರಮ್ ಇಂಡಿಯಾ ಅಂತ ಆ ಪ್ರೊಡಕ್ಷನ್. ಈ ತರ ಸೇಲ್ಸ್ ಇದ್ದದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಜನರೇಟ್ ಆಗ್ತದೆ. ಸೊ ಹೀಗೆ ಬೇರೆ ದೇಶಗಳಿಗೆ ಅಲ್ಲಿ ಕ್ಯಾಶ್ ದೇಮ್ ಯಂಗ್ ಅಂತ ಪಾಲಿಸಿ ಇದೆ. ಫಾರ್ ಎಕ್ಸಾಂಪಲ್ ಜಪಾನ್ ಆಗಲಿ, ಕೊರಿಯಾ ಆಗಲಿ, ವಿಯೆಟ್ನಾಂ ಆಗಲಿ, ತೈವಾನ್, ದೇರ್ ಆಲ್ ಸ್ಮಾಲ್ ಕಂಟ್ರೀಸ್. ನಮ್ಮ ಕರ್ನಾಟಕಕ್ಕಿಂತ ಚಿಕ್ಕ ಊರು. ಇಸ್ರೇಲ್ ಫಾರ್ ಎಕ್ಸಾಂಪಲ್, ಇಲ್ಲೆಲ್ಲ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮೇ ಇಲ್ಲ. ಯಾಕೆ? ಕ್ಯಾಚ್ ದೇಮ್ ಯಂಗ್. ರೈಟ್ ಫ್ರಮ್ ದ ಸ್ಕೂಲಿಂಗ್ ಲೆವೆಲ್ ಇಂದ ಇಂಡಿವಿಜುವಲ್ ಮಕ್ಕಳ ಟ್ಯಾಲೆಂಟ್ ಅನ್ನು ನೋಡಿಕೊಂಡು ಅವರಿಗೆ ಕೆರಿಯರ್ ಸ್ಕಿಲ್ಲಿಂಗ್ ಮಾಡ್ತಾ ಇದ್ರು, ಮೆಂಟಲ್ ಟ್ರೈನಿಂಗ್ ಕೊಡ್ತಾ ಇದ್ರು. ಹೀಗಾಗಿ ಬೇರೆ ಎಲ್ಲ ದೇಶಗಳಲ್ಲಿ ವೆಸ್ಟರ್ನ್ ಕಲ್ಚರ್ ನೇಷನ್ಸ್ ಆರ್ ಡೆವಲಪ್ಡ್ ನೇಷನ್ಸ್ ಏನು ಹೇಳ್ತೀವಿ, ಅಲ್ಲೆಲ್ಲ ಅನ್ಎಂಪ್ಲಾಯ್ಮೆಂಟ್ ನಮ್ಮ ಹಾಗೆ ಸಿವಿಯರಿಟಿ ಇಲ್ಲ. Pratiksha, one question for you. Yes, sir. On one side, India's GDP is rising, but we can't see that impact on the employment opportunities. Can you just share us why it is happening like that? Yes, sir. So firstly, as Rajesh sir mentioned, it is true. Now are the youngest average population. Yes. So the average population in India right now is 29 years, and that's the youngest. Correct. Because of course China had this one child policy and they had better health infrastructure, so they have a more aging population. Like the aged people are not dying, Correct. So that's what they have a more aging population. So now we see that one thing, that young population average that we have age, this is the best demographic dividend that we have. Correct. And if right now if we fail to channelize it, that demographic dividend will become a demographic disaster. Yes. Correct. Yes. So having put that in place, now let me tell that yes, you're right, sir. The GDP is growing. We have just overtaken UK, Yes. and we are just behind USA, China, Japan, and Germany. And overtaking Germany is looking like a real quick, practical probability. Okay. So here, what is happening now is that unlike the older decade, rise in GDP will not be correspondingly having a rise in employment opportunities. Why? There is this term called jobless growth. Jobless growth, which means the growth in your GDP, in our GDP, is happening because of technological advancements. Correct. So the technology is advancing, and we nowadays we hear things which we would have never heard in past, like a company is becoming a unicorn within 6 months. True. Of the company being incorporated. Correct. So unicorn is nothing but $1 billion, $1 billion, that is 100 crore dollars, that is 7,500 crore rupees. Correct. If companies are getting investors like that, and the companies are growing like that, and of course Bangalore has the highest number of unicorns in India, which is 39. Okay, so with this, of course, the GDP is growing.
growing, but it is because of the technological advances. So there are two things happening. Technology is taking over the jobs in the first place. Exactly. That is why it is resulting in more unemployment. Correct. And secondly, the GDP is not because there is more work, but there is more rise in, there is more growth because of technology. Correct. So this is the main reason that nowadays GDP has to be seen on a separate scale, and the issue of unemployment cannot be connected to it. True. As somebody said that the opportunities of employment are available. This technology plays, it is capital intensive growth. For example, now last 7 years, our before $1 billion. It is how we have pushed 3.5. ಹಾಗಾಗಿ ಇಂಟೆನ್ಸಿವ್ ನಾವು ಯಾವಕ್ಕ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಸ್ಕೀಮ್ಸ್ಗಳನ್ನು ಮಾಡಬೇಕಾಗ್ತದೆ. Correct. So, Professor Naik, can you tell us about what is the role of reducing unemployment by banks specifically? You can share. How banks can support to reduce unemployment. See, banks can play vital role in reducing unemployment. Correct. ಯಾಕಂತ ಹೇಳಿದ್ರೆ after national of banks in India, they are very important role. Starts ಏನಾದರೂ ಇದ್ರೆ ಅಗ್ರಿಕಲ್ಚರಲ್ ಸೆಕ್ಟರ್, ಅದೇ ರೀತಿಯಲ್ಲಿ ಪ್ರಿಯಾರಿಟಿ ಸೆಕ್ಟರ್ಸ್ ಅಂತ ಹೇಳ್ಕೊಂಡಿದ್ದಾರೆ. ಎಲ್ಲ ಸೆಕ್ಟರ್ಸಿಗೆ ಬ್ಯಾಂಕ್ನವರು ಏನ್ ಮಾಡಬಹುದು, ಲೋನ್ ಅನ್ನು ನೀಡಬಹುದು. ಸಿ ವಿ ಕ್ಯಾನ್ ಅನ್ಎಂಪ್ಲಾಯ್ಮೆಂಟ್ ಥ್ರೂ ಟೂ ವೇಸ್. ಈಗ ಫಸ್ಟ್ ಒನ್ ಗವರ್ಮೆಂಟ್ ನವ್ರು ನೇರವಾಗಿ ಸಪೋರ್ಟ್ ಮಾಡುವುದು. ಈಗ ಗವರ್ಮೆಂಟ್ ನವ್ರು ನೇರವಾಗಿ ಸಪೋರ್ಟ್ ಮಾಡಿದ್ರೆ ಈ ಡಿಜಿಟೈಸೇಷನ್ ಪ್ರಾಸೆಸ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಲೆವೆಲ್ ನಲ್ಲಿ ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಇನ್ಚಾರ್ಜ್ ಅವ್ರು ಏನ್ ಮಾಡ್ತಾರೆ, ರೋಲ್ ಅನ್ನು ಮಾಡುವುದು, ಅದೇ ರೀತಿಯಲ್ಲಿ ಅವರ ಅಕೌಂಟಿಗೆ ಅಂತದ್ದೆಲ್ಲ ಫೇಕ್ ಎಲ್ಲ ವ್ಯವಸ್ಥೆ ಇವತ್ತು ಬ್ಯಾಂಕ್ ಒಂದು ಮಾಡೆಲ್ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳಿದಾವೆ.
ಆಗಲ್ಲ. ಅದರ 3 ಕ್ಯಾಟಗರೀಸ್ ಆಫ್ ಮುದ್ರಾಗಳು, ಒಂದು 5ವರೆಗೆ 10 ಲಕ್ಷದವರೆಗೆ. ಸೊ ಈ ಸೆಕ್ಯೂರಿಟಿ ಅಂತ ಏನಿಲ್ಲ, ನೀವೇನು ಅಸೆಟ್ಸ್ ಕ್ರಿಯೇಟ್ ಮಾಡಿದ್ರೆ ಅದೇ ಸೆಕ್ಯೂರಿಟಿ, ನೋ ಕೊಲ್ಯಾಟ್ರಲ್ ಸೆಕ್ಯೂರಿಟಿ. ಸೊ ಇಲ್ಲಿ ಏನು ಒಂದು ವಿಷಯ ಏನು ಅಂತ ಹೇಳಿ, ಇಟ್ ಶುಡ್ ಬಿ ಫಾರ್ ನ್ಯೂ ಬಿಸ್ನೆಸ್, ಆಯ್ತಾ, ನ್ಯೂ ಬಿಸ್ನೆಸ್. ಸೊ ಇಲ್ಲಿ ಏನಾಗಿದೆ, ಅದು ಅದರ ನೆಟ್ವರ್ಕ್ ಹೇಗಿರ್ತದೆ ಅಂತ ಹೋಗ್ತದೆ. ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ತಗೊಂಡ್ರೆ ನೀವು ಅದು ಸರ್ ಹೇಳಿದಂಗೆ ಅದು ವಿಸಿಬಲ್. ಒಂದು ಗಂಟೆ ನಾವು ಬೇರೆ ಎಲ್ಲ ನಾವು ಮೊಬೈಲ್ ಎಲ್ಲ ಯೂಸ್ ನೋಡಬೇಕು, ಗೂಗಲ್ ನಲ್ಲಾಗ್ಲಿ ಸರ್ಚ್, ನಿಮ್ಗೆ ಒಳ್ಳೆ ಪಾಸಿಟಿವ್ ಇನ್ಫಾರ್ಮೇಶನ್ ಸಿಗ್ತದೆ. ನಾವು ನಿರಾಶೆ ಆಗುವ ವಿಷಯ ಇಲ್ಲ. ಖಂಡಿತ ಇಲ್ಲ, ಬಿಕಾಸ್ ನಮ್ಮ ಹತ್ರ ರಿಸೋರ್ಸಸ್ ಅಷ್ಟಿದೆ. ಸೊ ವಿ ಡೋಂಟ್ ಹ್ಯಾವ್ ಟು ಬಿ ರಿಸೋರ್ಸಸ್ ಇಲ್ಲ. ಅಂಡ್ ಯು ಆರ್ ದ ಬೆಸ್ಟ್ ಹ್ಯೂಮನ್ ಕ್ಯಾಪಿಟಲ್ ಇನ್ ದ ವರ್ಲ್ಡ್. ಎಲ್ಲ ದೇಶದ ಎಲ್ಲ 500 ಟಾಪ್ ಕಂಪನೀಸ್ ನೋಡಿದ್ರೆ ಎಲ್ಲ ಕಡೆಯಲ್ಲಿ ಇಂಡಿಯನ್ಸ್ ನಡೆಸ್ತಾ ಇದ್ದಾರೆ, ಬಿಸಿನೆಸ್ ನಡೆಸ್ತಾ ಇದ್ದಾರೆ. ಖಂಡಿತ ಕ್ವಾಲಿಟಿ ಆಫ್ ಅವರ್ ಇಂಡಿಯನ್ ವಿಚ್ ಇಸ್ ನಾಟ್ ಮ್ಯಾಚಬಲ್, ನಾಟ್ ಮ್ಯಾಚಬಲ್. ಅದೇ ನೀವು ಹೇಳಿದಾಗೆ ಸ್ಟ್ರಕ್ಚರ್ಡ್ ಅನ್ಸ್ಟ್ರಕ್ಚರ್ಡ್ ಅನ್ಎಂಪ್ಲಾಯ್ಮೆಂಟ್ ಇದ್ದದ್ರಿಂದ ಇನ್ಸ್ಟ್ರಕ್ಚರ್ಡ್. ಈಗ ನಿಜವಾಗಿ ನಾವು ಪ್ರಾಕ್ಟಿಕಲ್ ನೋಡ್ಲಿಕ್ಕೆ ಹೋದ್ರೆ, ನಮ್ಗೆ ಈಗ ಮನೇಲಿ ಏನಾದ್ರೂ ಒಂದು ಕೆಲಸಕ್ಕೆ ಜನ ಬೇಕಾದ್ರೆ, ನೀವು ಪ್ಲಂಬರ್ ಆಗ್ಲಿ, ಕಾರ್ಪೆಂಟರ್, ಎಷ್ಟು ಕಷ್ಟ ಇದೆ ಸಿಗ್ಲಿಕ್ಕೆ. ನಿಜವಾಗಿ ಅದರ ಬಗ್ಗೆ ಕ್ವಶನ್ ನಮ್ದು ಅದೇ ಇತ್ತು. ಈಗ ಸ್ಕಿಲ್ಲಿಂಗ್ ಬಗ್ಗೆ ಗವರ್ಮೆಂಟ್ ತುಂಬಾ ಸ್ಕೀಮ್ಸ್ ಅಂತ ಇದೆ. ಸೊ ನನಗೆ ನಿಮ್ಮ 3 ಸ್ಪೀಕರ್ಗಳಿಂದಲೂ ಒಂದು ಇನ್ಫಾರ್ಮೇಶನ್ ಬೇಕು, ಪ್ಲೀಸ್. ಪ್ರತೀಕ್ಷಾ ಕೂಡ, because skilling is one of the major things happening now and it is growing. See, according to a recent survey, 50% of the graduates who are coming out of the, see, ವರ್ಷಕ್ಕೆ ಒಂದು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡಬೇಕಾಗ್ತದೆ ಈ ಸಿಚುವೇಶನ್. ಭಾರತದಲ್ಲಿ ಪ್ರತಿ ವರ್ಷ 2 ಕೋಟಿ ಜನ ಹುಟ್ಟುತ್ತಾರೆ. ಪಾಪ್ಯುಲೇಷನ್ ಗ್ರೋಸ್ ಬೈ 2 crores and we are adding 1 Australia every year. ಈ ಆಸ್ಟ್ರೇಲಿಯಾದ ಒಂದು ಜನಸಂಖ್ಯೆ ನಾವು every ವರ್ಷ ಆಡ್ ಮಾಡ್ತೇವೆ. ಒಂದು ಕಾನ್ಸೆಪ್ಟ್, 1 ಕೋಟಿ ಜನ ಗ್ರಾಜುಯೇಟ್ಸ್ ಆಡ್ ಹೊರಗೆ ಬರ್ತಾ ಇದ್ದಾರೆ. ಆಲ್ರೆಡಿ 10 ಕೋಟಿ, ಸಾಧಾರಣ 5 ಕೋಟಿ ಗ್ರಾಜುಯೇಟ್ಸ್ ಅನ್ಎಂಪ್ಲಾಯ್ಡ್ ಅಂತ ರಿಪೋರ್ಟ್ ಇದೆ. ಸೊ ಪ್ರತಿ ವರ್ಷ ನೀವು 1 ಕೋಟಿ ಆಡ್ ಮಾಡ್ತಾ ಹೋದ್ರೆ, ಇನ್ನು 5 ವರ್ಷದಲ್ಲಿ 10 ಕೋಟಿ ಜನರಿಗೆ ಗ್ರಾಜುಯೇಟ್ಸ್ ಗಳಿಗೆ ನೀವು ಎಂಪ್ಲಾಯ್ಮೆಂಟ್ ಕೊಡಬೇಕು. ಅನ್ಎಂಪ್ಲಾಯ್ಡ್ ನಾವು ಬೇಡ, ಈ ಅನ್ಸ್ಕಿಲ್ಡ್ ನಾವು ಮಾತಾಡಬೇಡ. ಸ್ಕಿಲ್ಡ್ ಅಲ್ಲೇ ಪ್ರಾಬ್ಲಮ್ ಇದೆ, ಅನ್ಎಂಪ್ಲಾಯ್ಮೆಂಟ್ ಸಿವಿಯರ್ ಇದೆ. ಸೊ ಹೀಗಾಗಿ ಈ ಹಾಗೆ ಏನ್ ಮಾಡಿದ್ದಾರೆ, ಸ್ಕಿಲ್ ಇಂಡಿಯಾ ಅಂತ ಹೇಳಿ ಮಿಷನ್ ಅಂತ ಮಾಡಿದ್ದಾರೆ, ಸ್ಕಿಲ್ ಇಂಡಿಯಾ ಮಿಷನ್ ಅಂತ ಮಾಡಿದ್ದಾರೆ. ಸೊ ಅಲ್ಲಿ ಏನ್ ಮಾಡಿದ್ದಾರೆ, PM ಕೌಶಲ್ಯ ವಿಕಾಸ ಯೋಜನಾ ಅಂತ ಹೊಸದು ತಂದಿದ್ದಾರೆ. ಸೊ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅರೌಂಡ್ 577 ಕೋರ್ಸಸ್ ಅನ್ನು ಐಡೆಂಟಿಫೈ ಮಾಡಿದ್ದಾರೆ, ಟ್ರೇಡ್ಸ್ ಅದು. ಈಗ ನಾವು ಈ ಸ್ಕಿಲ್ ಇಂಡಿಯಾ ಬರುವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಮೋದಿ ಅವರು ತಂದಾಗ ಅರೌಂಡ್ 1000 ಟ್ರೇಡ್ಸ್ ಆರ್ ಐಡೆಂಟಿಫೈಡ್. 1000 ಟ್ರೇಡ್ಸ್ ಐಡೆಂಟಿಫೈ ಮಾಡಿ ಅರೌಂಡ್ 40 crore ಪೀಪಲ್ ವಾಸ್ ಅ ಟಾರ್ಗೆಟ್. 40 ಕೋಟಿ ಯುವಕರಿಗೆ ಈ 1000 ಟ್ರೇಡ್ಸ್ ನಲ್ಲಿ ಟ್ರೈನಿಂಗ್ ಮಾಡಬೇಕು ಅಂತ ಟಾರ್ಗೆಟ್ ಇದೆ. ಅದೇ ಟಾರ್ಗೆಟ್ ಪ್ರಕಾರ ಸ್ಕೀಮ್ಸ್ ಗಳನ್ನು ಮಾಡಿದ್ದಾರೆ. ಈಗ ಲೇಟೆಸ್ಟ್ ಸ್ಕೀಮ್ ಏನಂತ ಹೇಳಿದ್ರೆ PM ಕೌಶಲ್ಯ ವಿಕಾಸ ಯೋಜನೆ. ಇದರ ಟಾರ್ಗೆಟ್ ಏನು ಅಂತ ಹೇಳಿದ್ರೆ 577 ಕೋರ್ಸಸ್, 1.450 crores, 1.5 ಕೋಟಿ ಜನರ ಯುವಕರಿಗೆ ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿ ಒಂದು ಕಾನ್ಸೆಪ್ಟ್. ಮತ್ತೆ ಎಲ್ಲ ಕಾರ್ಪೊರೇಟ್ಸ್, ಇವಾಗ ಎಲ್ಲ ಕಾರ್ಪೊರೇಟ್ಸ್ಗಳು, ಈವನ್ MNCs ಕೂಡ, IBM, ಗೂಗಲ್, ಎಲ್ಲರೂ ಸಹ, ಟಾಟಾದವರು, ಈಗ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ನವರು 1 ಕೋಟಿ ಜನರಿಗೆ ಡಿಜಿಟಲ್ ಟ್ರೈನಿಂಗ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮೊನ್ನೆ ಸುಧಾಮೂರ್ತಿ ಅವರು ಹೇಳಿದ್ದಾರೆ, ಇನ್ನು 5 ವರ್ಷಗಳಲ್ಲಿ 1 ಕೋಟಿ ಜನರಿಗೆ ಟ್ರೈನಿಂಗ್ ಕೊಡ್ತೇನೆ ಅಂತ. ಟಾಟಾದವರು ಕೂಡ ಹೇಳ್ತಾ ಇದ್ದಾರೆ. ಟಾಟಾದವರು ಸ್ಪೆಷಲ್ ಏನಂತ ಹೇಳಿದ್ರೆ 50,000 ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇದ್ರು. ಅವರು ಫಂಡಿಂಗ್ ಮಾಡಿ ಅವರು ಟ್ರೈನಿಂಗ್, ಫ್ರೀ ಟ್ರೈನಿಂಗ್. ಮತ್ತೆ ಸೊ ಹಾಗೆ ಎಲ್ಲ ಕಂಪನಿ, L&T ಅವರು ಮಾಡ್ತಾ ಇದ್ದಾರೆ. ಸೊ ಆಲ್ ಮೇಜರ್ ಕಾರ್ಪೊರೇಟ್ಸ್ ಇನ್ ಇಂಡಿಯಾ as well as abroad who are settled in India, they are all giving training, apprenticeship training, 3 months, 6 months. NSDS ಅಂದ್ರೆ every state has a skill development. District level ಅಲ್ಲಿ ಕೂಡ district skill committee ಇದೆ. It is headed by the DC. ಮತ್ತೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಲ್ಸೋ ಆಲ್ ಇನ್ವಾಲ್ವ್. ಇವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ನಮಗೆ ವಾಸ ಇತ್ತು, ಅದು ಇಟ್ ವಾಸ್ ಆಲ್ಮೋಸ್ಟ್ ಡೆಡ್ ಅಂತ ಇತ್ತು. ನಾವು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ ಆರ್ ಬಿನ್ ಆಕ್ಟಿವೇಟೆಡ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್. ಮತ್ತೆ
ಜಾಬ್ಸ್ ಅಬ್ರಾಡ್ ಏನ್ ಮುಂಚೆನಾಗಿತ್ತು ಅಂತ ಹೇಳಿದ್ರೆ ಪ್ರೈವೇಟ್ ಪ್ಲೇಸ್ಮೆಂಟ್ಸ್ ಹ್ಯೂಮನ್ ಏಜೆನ್ಸೀಸ್ಗಳಿದ್ದು ಆಯ್ತಾ. ಈಗ ಏನ್ ಮಾಡಿದ್ರೆ ಗವರ್ಮೆಂಟ್ ಇಸ್ ಡೂಯಿಂಗ್ ದಟ್ ಜಾಬ್ ಥ್ರೂ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ ಇಂಡಿಯಾದಲ್ಲಿ ಮತ್ತೆ ಅಬ್ರಾಡ್ ಎಲ್ಲಿ ಜಾಬ್ ಇದೆಯಲ್ಲ ಸ್ಟೇಟ್ ಗವರ್ಮೆಂಟ್ ಥ್ರೂ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಈಸ್ ಟ್ರೈನಿಂಗ್ ದಿ ಯೂತ್ ಸೊ ದಟ್ ದೇ ಕ್ಯಾನ್ ಗೆಟ್ ದೋಸ್ ಜಾಬ್ಸ್. ಸೊ ಹೀಗೆ ಎಲ್ಲಾ ವಿಷಯದಲ್ಲಿ ಕೂಡ ಟ್ರೈನಿಂಗು ಅಪ್ಸ್ಕಿಲ್ಲಿಂಗು ಇದೆಲ್ಲವೂ ಸರ್ಕಾರ ಮಾಡ್ತಾನೆ ಇದೆ. ಒಂದು ಕಾಲರ್ ಇದ್ದಾರೆ, ಅವ್ರ ಕಾಲರ್ ಆದ್ಮೇಲೆ ನಿಮ್ಮ ಕಂಟಿನ್ಯೂ ಮಾಡ್ತಾನೆ. ಹೇಳಿ ರಾಮರಾಯರೇ, ನಮಸ್ಕಾರ. ನಮಸ್ಕಾರ ಸರ್, ಮುಖ್ಯ ಅತಿಥಿಗಳಿಗೆ ನಮಸ್ಕಾರ. ಕೊರೋನಾ ಇಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. Some youths went to their native place to do agricultural activities. It will not attract income tax also. For uneducated and coolie workers, Narega scheme is a source of income. What are the agricultural activities which will generate more income? Next, regarding women entrepreneurs, women empowerment, mobile and WhatsApp is a boon. They can work at home and easily market their products. Ladies can do the following jobs: teachers in schools, colleges, hospital nurses, tailoring and fashion designing, music and dance teachers, dairy farming, catering, preparing pickles, papad and shendige, etc. What are the other areas for ladies so that they can work at home and they can pay attention to their family members? Next, in the MSME conference in Hotel Ocean Pearl yesterday, the SS Nayak, who was the instrumental in success of the seminar, has opined that according to Karnataka new industrial policy, there is a good scope for employment opportunities. Please explain. Next, one should aware of many government schemes like Atmanirbhar Bharat, Mudra loan, etc. Banks are giving loan at a cheaper rate of interest. Borrower should follow the rule of ಹಾಸಿಗೆ ಇದ್ದಷ್ಟೇ ಕಾಲು ಚಾಚು. If the employee and the employers work with duty, devotion and dedication, they are healthy. There is a lot of job opportunities. Then please share your experience on self-employment. Please explain on marketing of products. My friend has got a taxi and a auto rickshaw. Whenever there is no demand for auto taxi, he will work as an auto driver. Thank you, sir. Thank you. Yes, ಅವರು ಸಾಧಾರಣ ಇವರ ಕ್ವಶನ್ಗಳು ಅರ್ಧ ಎಪಿಸೋಡ್ ಆಗಿ ಹೋಗ್ತದೆ. Yes, but very any relevant question. We will come to the questions later once we complete with the skill related with the ಈಗ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗಲಿಕ್ಕೆ ಮೇನ್ ಕಾರಣ ವಿ ಆರ್ ಲ್ಯಾಕಿಂಗ್ ಸ್ಕಿಲ್. ಇವತ್ತು ನಿಮ್ಮ ಹತ್ರ ನೀವು ಅಕಾಡೆಮಿಕ್ಸ್ ಒಂದು ಸಣ್ಣ ವಿಷಯ ಹೇಳ್ತೀನಿ. ನೀವು ಅಕಾಡೆಮಿಕ್ಸ್ ಇದ್ದದ್ರಿಂದ ಆರ್ ಅವರ್ ಸಿಲೆಬಸಸ್ ಕಾಲೇಜ್ ರೆಲೆವೆಂಟ್ ಫಾರ್ ಎಂಪ್ಲಾಯ್ಮೆಂಟ್ ಅದು ನೀವು ಈಗ ನಾನು ಅದೇ ಪಾಯಿಂಟ್ ಡಿಸ್ಕಸ್ ಮಾಡ್ಬೇಕು. ಈಗ ನಿಮ್ಮಲ್ಲಿ CA ಮಾಡ್ಲಿಕ್ಕೆ ಆರ್ಟಿಕಲ್ ಸಿಪ್ಪಿ ನಿಮ್ಮ ಹತ್ರ ಬರ್ತಾರೆ. ಬಟ್ ಎಷ್ಟು ಬಿಕಾಮ್ ಗ್ರಾಜ್ಯುಯೇಟ್ಸ್ ಅಥವಾ BBM ಗ್ರಾಜ್ಯುಯೇಟ್ಸ್ ಅವರು ನಿಮ್ಗೆ ನಿಮ್ಮ ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಆಗ್ತಾರೆ? ಅದು ದೊಡ್ಡ ಬಿಗ್ ಚಾಲೆಂಜ್. ಯಾಕಂತ ಹೇಳಿದ್ರೆ ಅವ್ರ ಹತ್ರ ಥಿಯರಿಟಿಕಲ್ ನಾಲೆಜ್ ಇರ್ತದೆ, ಬಟ್ ಪ್ರಾಕ್ಟಿಕಲ್ ಓರಿಯೆಂಟೇಶನ್ ಚೂರು ಕೂಡ ಇರೋಲ್ಲ, ಅಪ್ಲಿಕೇಶನ್ ಇರೋಲ್ಲ. ಇವತ್ತು ಏನಂತ ಹೇಳಿದ್ರೆ ನಮ್ಮ ಈ ಸಿಲೆಬಸ್ ಅನ್ನೆಲ್ಲ ಕಟ್ಟಿ ಅರಬ್ಬಿ ಸಮುದ್ರಕ್ಕೆ ಬಿಸಾಡಿ ಹಾಕಬೇಕು. ಸೊ ಅಂತ ಪರಿಸ್ಥಿತಿ ಇದೆ. ಅಂತ ಹೇಳಿದ್ರೆ ಸಿಲೆಬಸ್ ಎಲ್ಲ ಕೂಡ ಔಟ್ಡೇಟ್ ಆಗಿದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನನ್ನ ಪ್ರೊಫೆಸರ್ ನಂಗೆ ಏನ್ ಟೀಚ್ ಮಾಡ್ತಾ ಇದ್ದಾರೆ ಅದನ್ನೇ ನಾನು ನನ್ನ ಸ್ಟೂಡೆಂಟ್ಗೆ ಟೀಚ್ ಮಾಡ್ತಾ ಇದ್ದೆ. ಹೌದು. ಈ ಅಂದ್ರೆ ಜನರೇಷನ್ ಟು ಜನರೇಷನ್ ಈ ಥಿಯರಿಟಿಕಲ್ ನಾಲೆಜ್ ಮಾತ್ರ ಪಾಸ್ ಆನ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಮೆಕಾಲೆ ಸಿಸ್ಟಮ್ ಅಂತ ಹೇಳಿಕೊಂಡು ಅವರು ಯಾವ್ದಕ್ಕೋಸ್ಕರ ಈ ಯಾವ್ದು ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಹೇಳಿದ್ರೆ ಈ ಬ್ರಿಟಿಷ್ನವರು ಮೇನ್ ಆಗಿ ಅವರ ಒಂದು ಕಾರಕೂನರನ್ನು ಸೃಷ್ಟಿಸುವುದಕ್ಕೋಸ್ಕರ ಕ್ಲರಿಕಲ್ ಅವರಿಗೆ ಅಸಿಸ್ಟೆನ್ಸಿಗೋಸ್ಕರ ಮಾತ್ರ ಮಾಡಿದ್ರು. ಯಾಕಂತ ಹೇಳಿದ್ರೆ ಅವರಿಗೆ ಲೀಡರ್ಸ್ ಬೇಡ, ಅವರಿಗೆ ಎಂಟರ್ಪ್ರಿನರ್ಶಿಪ್ ಬೇಡ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಯಾವ್ದು ಅದು ಬೇಡ ಅವರಿಗೆ. ಸೊ ಇಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇವತ್ತು ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಈ ಸಾಕಷ್ಟು ಬದಲಾವಣೆಯನ್ನು ಇವತ್ತು ಮಾಡಿದ್ದಾರೆ. ಇವತ್ತು ನಾನು ಸ್ಕಿಲ್ ಇಂಡಿಯಾದ ಬಗ್ಗೆ ನೀವು ಒಂದು ಹೇಳಿದ್ರಿ. ಇವತ್ತು ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ರಿಸೋರ್ಸ್ಫುಲ್ ಇದ್ದವರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಈಗ ಇಲ್ಲಿಂದ ಸಾಕಷ್ಟು ಪ್ರಮಾಣದ ಹ್ಯೂಮನ್ ರಿಸೋರ್ಸ್ ಅಂದ್ರೆ ಬ್ರೈನ್ ಡ್ರೈನ್ ಅಂತ ಹೇಳಿಕೊಂಡು ನಾವು ಹೇಳ್ತೇವೆ. ಈಗ ಅಮೆರಿಕಕ್ಕೆ ಹೋಗ್ತಾರೆ, ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ, ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗ್ತಾರೆ. ಹಿಂದೆ ಒಂದು ಅಮೆರಿಕದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಮಗು ಅದಕ್ಕೆ ತಾಯಿ ಊಟ ಮಾಡಿಸ್ತಾ ಇದ್ದಾಗ ಆ ಮಗು ತುಂಬಾ ಗಲಾಟೆ ಮಾಡ್ತಾ ಇತ್ತು, ಊಟ ತಿನ್ಲಿಕ್ಕೆ ರೆಡಿ ಇರ್ಲಿಲ್ಲ. ಒಂದು ಸಣ್ಣ ಮಗು, 2 ವರ್ಷದ ಮಗು. ಆಗ ತಾಯಿ ಹೇಳ್ತಾ ಇದ್ಲು ಏನಂತ ಹೇಳಿದ್ರೆ, ನೀನು ಫುಡ್ ಅನ್ನು ವೇಸ್ಟ್ ಮಾಡಬೇಡ,
ಮಾಡಬೇಡ, ಅನ್ನವನ್ನು ವೇಸ್ಟ್ ಮಾಡಬೇಡ. ಅಲ್ಲಿ ಎಷ್ಟೋ ಮಂದಿ ಇಂಡಿಯಾದಲ್ಲಿ ಊಟಕ್ಕೆ ಗತಿ ಇಲ್ಲದೆ ಸಾಯ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವರು ಹೇಳ್ತಾ ಇದ್ರು. ಆದ್ರೆ ಇವತ್ತು ಅದೇ ತಾಯಿ ಮಗನಿಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀನು ಒಳ್ಳೆ ಮಾಡಿ ಕಲ್ಲಿ ಇಲ್ದ್ರೆ ನೀನು ಜಾಬ್ ಅನ್ನು ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಸೊ ಅಂತ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಯೂತ್ಸ್ ಅವರಿಗೆ ಏನಂತ ಹೇಳಿದ್ರೆ ಯಂಗ್ಸ್ಟರ್ಸ್ಗೆ ಒಳ್ಳೆ ಎಜುಕೇಶನ್ ಅನ್ನು ಕೊಡಬೇಕು, ಒಳ್ಳೆ ಟ್ರೈನಿಂಗ್ ಅನ್ನು ಕೊಡಬೇಕು. ಒಳ್ಳೆ ಟ್ರೈನಿಂಗ್ ಕೊಟ್ರೆ ಅವರು ಖಂಡಿತವಾಗಿಯೂ ಕೂಡ ರಿಸೋರ್ಸ್ಫುಲ್ ಆಗ್ತಾರೆ. ಯಾರಿಗೆ ಸ್ಕಿಲ್ ಆಗನೆ ತಾವು ಹೇಳಿದ್ರಿ, ಇವತ್ತು ಪ್ಲಂಬರ್ ಶಾರ್ಟೇಜ್ ಇದೆ, ಎಲೆಕ್ಟ್ರಿಷಿಯನ್ ಶಾರ್ಟೇಜ್ ಇದೆ. ಅದೇ ರೀತಿಯಲ್ಲಿ ಈ ಸೆಮಿ ಸ್ಕಿಲ್ಡ್ ಯಾರ್ಯಾರು ಹ್ಯೂಮನ್ ರಿಸೋರ್ಸ್ ಉಂಟು ಅದರ ಶಾರ್ಟೇಜ್ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಇದೆ. ಸೊ ಅಂತ ಟ್ರೈನಿಂಗ್ ಅನ್ನು, ಈಗ ಉದಾಹರಣೆಗೆ ಈಗ BA ನಾವು ಟೀಚ್ ಮಾಡ್ತೇವೆ ಅಥವಾ BCom ಕ್ಲಾಸ್ ಅನ್ನು ನಾವು ಟೀಚ್ ಮಾಡ್ತೇವೆ. ಅದರ ಜೊತೆಗೆ ಈ ಪ್ರೊಫೆಷನಲ್ ಓರಿಯೆಂಟೇಶನ್ ಕೂಡ ನಮ್ಮ ಸೆಲ್ಫ್ ಮಾಡಬೇಕು. ಈಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅದರ ಬಗ್ಗೆ ಕೂಡ ಅವರ ನಾಲೆಜ್ ಅನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್ ಈಗ ರೂಟ್ ಸಿಟಿ ಇನ್ಸ್ಟಿಟ್ಯೂಟ್ ಅಂತ ಇದೆ, ಈ ಬ್ಯಾಂಕ್ನವರು ಅದರೊಟ್ಟಿಗೆ ಟೈ ಅಪ್ ಮಾಡ್ತಾ ಇದ್ದಾರೆ, ರೂರಲ್ ಡೆವಲಪ್ಮೆಂಟ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ. ಈ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ನವರು ಒಟ್ಟಿಗೆ ಮತ್ತು ಧರ್ಮಸ್ಥಳ ಸಂಸ್ಥೆ ಮೂರು ಒಟ್ಟು ಸೇರಿಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ, ಟ್ರೆಮಂಡಸ್ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಯಾವ ಶಾರ್ಟ್ ಟರ್ಮ್ ಕೋರ್ಸಸ್, ಕ್ರ್ಯಾಶ್ ಕೋರ್ಸಸ್ ಅದನ್ನೆಲ್ಲ ಮಾಡಿದ್ರೆ, ಈ ಕಾಲೇಜ್ನವರಿಗೆ ಅವರೊಟ್ಟಿಗೆ ಟೈ ಅಪ್ ಇದ್ರೆ ಖಂಡಿತವಾಗಿಯೂ ಕೂಡ ನಾವು ಮಿರಾಕಲ್ ಅನ್ನು ಮಾಡಬಹುದು. ಒಂದು ಓನ್ಲಿ ಥಿಂಗ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಚಾಲೆಂಜ್ ಟು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. Yes, Pratiksha, on skill development, can you give your inputs? Yes. So, in order to be employable, because the national skill report is saying that 46% of students who have done their higher education are unemployable. So in order to be employable, not only education but two types of skills are required. One is soft skills and one is working skills. So the government has to somehow target these two skills. And here what the new education policy is doing. Firstly, new education policy, if we see, it has come right now. So correct. It will take time for that. Yes. That population who will be undergoing the new education policy to come out. Correct. So first and foremost, on an immediate basis, we need to develop working skills. Correct. For that, the government has done the National Skill Development Program. Council. Correct. Okay, wherein people who have already finished their studies can enroll and some weeks of training. Correct. And then they get a certificate. Correct. Secondly, coming to national education policy, as Rajesh sir correctly told, ಇದು ತುಂಬಾ ಮುಂಚೆ ಬರಬೇಕಿತ್ತು, ಬರಲಿಲ್ಲ, but better late than never. Exactly. So, exactly. yes. So China has of course had a better advantage in this regard, I believe. Also countries like China, Taiwan, Korea, they educate their students in their own language. True. Whereas we take education in English, which is not our language. Okay, so that is one of the main things. ಈಗ coming to the point, ಏನಂತ ಹೇಳಿದ್ರೆ, ಇದು ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ there is a scope and there is a target on soft skills as well as working skills. ಹೇಗೆ ಅಂತ ಹೇಳ್ತೇನೆ. ಸೊ ಅಪ್ ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಜಾಸ್ತಿ ಇದು ನಾಲೆಜ್ ಬೇಸ್ಡ್ ಟೆಸ್ಟ್ಸ್ ಜಾಸ್ತಿ ಇರುವುದಿಲ್ಲ, ಸ್ಕಿಲ್ ಬೇಸ್ಡ್ ಅಂದ್ರೆ ಸಾಫ್ಟ್ ಸ್ಕಿಲ್ಸ್. ಈಗ ಕೆಲವೊಮ್ಮೆ ಈವನ್ ತುಂಬಾ ಹೈಯೆಸ್ಟ್ ಏನೋ ಒಂದು ಎಜುಕೇಶನ್ ಇದ್ರೂ ಕೂಡ, ಇಫ್ ದಟ್ ಪರ್ಸನ್ ಇಸ್ ನಾಟ್ ಏಬಲ್ ಟು ಕಮ್ಯುನಿಕೇಟ್ properly what he knows, how can he achieve? Exactly. He will be treated as unemployable. Yes. So soft skills development ಅಲ್ಲಿ ಒಂದು ಇದಿದೆ, ಟಾರ್ಗೆಟ್ ಇದೆ ಒಂದು ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ. ಸೆಕೆಂಡ್ಲಿ, ಆಲ್ಮೋಸ್ಟ್ 5th to 8th ಸ್ಟ್ಯಾಂಡರ್ಡ್ ವರೆಗೆ ರೀಜನಲ್ ಲ್ಯಾಂಗ್ವೇಜಸ್, ನೇಟಿವ್ ಲ್ಯಾಂಗ್ವೇಜಸ್ ಅಲ್ಲಿ ಕಲಿಸೋದು, so that the students can grasp better. This is the age when they can actually grasp. ಈಗ ನಮ್ಗೆ ಮಂಗಳೂರದವರಿಗೆ ಏನಾಗ್ತದೆ, ವಿ ಆರ್ ಎಕ್ಸ್ಪೋಸ್ ಟು ಕೊಂಕಣಿ, ಕನ್ನಡ, ತುಳು, ಹಿಂದಿ, ಒಂದಾದ್ರ ಮೇಲೆ ಒಂದು ಇಂಗ್ಲಿಷ್ ಕಲಿಬೇಕಂದ್ರೆ ನಮ್ಗೆ ದೊಡ್ಡ ವಿಷಯ ಅಂತ ಅನಿಸೋದಿಲ್ಲ. ಓಕೆ, ಬಟ್ ಫಾರ್ ಮೆನಿ ಅದರ್ ಸ್ಟೇಟ್ಸ್ ಆಫ್ ಅವರ್ ಓನ್ ಕಂಟ್ರಿ, ಓಕೆ, ಸೇ southern states like Tamil Nadu or some northern states also, where they speak the same language at home and outside. Exactly. ಅವರಿಗೆ ನೀವು ವಾಪಸ್ ಇಂಗ್ಲಿಷ್ ಕಲೀರಿ, ಅದ್ರಲ್ಲಿ ನೀವು ಎಕ್ಸಾಮ್ ಬರೀರಿ ಅಂತ ಹೇಳಿದ್ರೆ ಅವರಿಗೆ ದಟ್ ಈಸ್ ಅ ಬ್ಯಾರಿಯರ್. There are very, very talented, creative and intelligent students even in these states, but why aren't they able to come up? There is a language barrier. Okay, so 5th to 8th standard tanka almost native language alli kalisತಾರೆ new education policy alli. Plus engineering alla adu anta higher courses you can do in regional languages. So idರಲ್ಲಿ ತುಂಬಾ
ಪಾಯಿಂಟ್ಸ್ ಕವರ್ ಆಗ್ತದೆ. ಏನಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸಮ್ ರೂರಲ್ ಗೈ ಇನ್ ತಮಿಳ್ನಾಡು ಕ್ಯಾನ್ ಡೂ ಇಂಜಿನಿಯರಿಂಗ್ ಇನ್ ತಮಿಳ್. Okay, what will happen? First of all, he'll be intelligent enough to grasp and apply. Okay, secondly, he will have an opportunity to do his own business in his own rural area, and also hire other guys or girls like him or her, okay, and give employment to them. Correct. So this is where the new education policy is targeting. Plus ಇನ್ನೊಂದೇನಂದ್ರೆ, ಈಗ ನಾನು ಸೈನ್ಸ್ ತಗೊಳ್ಳಿಲ್ಲ ಯಾಕೆ? Because I hate physics. Okay, it's not like I hate any other subjects, but I hate physics. So ಇನ್ನು ಮುಂದೆ ಹೋಗ್ತಾ so that's why I took commerce. I came into the field of finance. ಈಗ ನಂದು ಸ್ಟೇಟಸ್ ಹೇಗಿದೆ ಅಂದ್ರೆ, I know finance, I know how to run a company, but I don't know anything about technology. Correct. Whereas some other person will know everything about technology, but he won't know how to run a company. Correct. So I and such person will have to partner and run a company together. True. Okay? Pooling resources. But Yeah. Future. Yes. But in future ಏನಾಗ್ತದೆ, ನನ್ನ ಮಗಳು ಕಲಿಯುವಾಗ there will not be hard walls between science, commerce and arts. True. ಸೊ ಅವಳು ಒಂದು ಸಬ್ಜೆಕ್ಟ್ ಕೋಡಿಂಗ್ ತಗೊಳ್ಬಹುದು, ಒಂದು ಸಬ್ಜೆಕ್ಟ್ ಫೈನಾನ್ಸ್ ತಗೊಳ್ಬಹುದು, ಒಂದು ಸಬ್ಜೆಕ್ಟ್ ಮೇ ಬಿ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ತಗೊಳ್ಬಹುದು. ಸೊ she can take anything whatever she wants. Correct. Okay, and there may be newer designations like technology and finance consultant. Correct. Or technology and music, you never know, maths and music, finance engineer or something like that, finance engineer or technology accountant. Correct. True. Something like that. Correct. So what will happen is that we are going to tap into full potential of a person. Correct. Not put them on concrete pathways. Correct. ಸೊ ಇದು ಒಂದು. ಸೆಕೆಂಡ್ ಇನ್ನೊಂದೇನಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಇಂಜಿನಿಯರಿಂಗ್ ಇಸ್ ಅ 4-year ಕೋರ್ಸ್. ಯಾರಾದ್ರೂ 2 ವರ್ಷ ಆದ್ಮೇಲೆ if there is a family problem, they have to drop out and go to a job. We term those people as dropouts. Correct. This term is going to go away because there is going to be something called academic credit bank. Okay, so what happens over here is, ನೀವು 2 ವರ್ಷ ಕಲ್ತಿದ್ದೀರಾ, ಆ 2 ವರ್ಷದ ನಿಮ್ಗೆ ಸರ್ಟಿಫಿಕೇಟ್ ಸಿಗ್ತದೆ. ಆ 2 ವರ್ಷದ ಸರ್ಟಿಫಿಕೇಟ್ ಬೇಸಿಸ್ ಮೇಲೆ ನಿಮ್ಗೆ ಕೆಲಸ ಸಿಗ್ತದೆ. You work for 10 years, and when the family financial problem is fine, you come back and with that credit you complete the rest 2 years. Continue. Yeah. So all these credits will be there. Correct. Third, next one is adult tinkering labs, wherein from a very young age students will be encouraged to do innovative thinking. Yes. Even schools ಅಲ್ಲಿ ಈಗ ಸ್ಮಾರ್ಟ್ ಬೋರ್ಡ್ಸ್ by which ಈಗ ಒಂದು ಹಾರ್ಟ್ ಹೇಗೆ ಫಂಕ್ಷನ್ ಆಗಬೇಕಂತ ನಾವು ಬರೀ ಒಂದು ಟೆಕ್ಸ್ಟ್ ಬುಕ್ ನೋಡಿದ್ರೆ ಹೇಗೆ ಗೊತ್ತಾಗಬೇಕು. So if you are showing it as an animation or a movie, the students will understand it better. ನಾವೆಲ್ಲ ಬೈ ಹಾರ್ಟ್ ಮಾಡಿ ಹೋಗುದಿತ್ತು ಡಯಾಗ್ರಾಮ್ ಮತ್ತೆ ಆನ್ಸರ್ಸ್. So now students will actually know. So what will happen in the long term? ಈಗ ಡಾಕ್ಟರ್ ಆಗಿ ಪಾಸ್ ಆಗುವವರು ಅವರಿಗೆ from a very childhood they will know what they are into. Correct. So that is one thing. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ರಾಮರಾವ್ ಸರ್ ಇದ್ದು 2 ಕ್ವಶನ್ಸ್ ಗೆ ಆನ್ಸರ್ಸ್ ಕೊಡಿ. ಒಂದು ಅವ್ರು ಹೇಳಿದ್ದು ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್. ಹೌದು. ಸೊ ಅದರ ಮೇಲೆ ಟ್ಯಾಕ್ಸ್ ಬರ್ತಾ ಇಲ್ಲ. ಫಸ್ಟ್ಲಿ ಟ್ಯಾಕ್ಸ್ ಸಡನ್ಲಿ ತರಿಸ್ಲಿಕ್ಕೆ ಅಗ್ರಿಕಲ್ಚರಲ್ ಬ್ಯಾಕ್ ಗ್ರೌಂಡ್ ಇದ್ದವರು ಆಲ್ ಓವರ್ ಇಂಡಿಯಾ ಸೇಮ್ ಸ್ಟೇಟಸ್ ಅಲ್ಲಿ ಇಲ್ಲ. ಲೈಕ್ ಇಫ್ ಯು ಸಿ ನಾರ್ತ್ ಇಂಡಿಯಾ ಫಾರ್ಮರ್ಸ್ ಓನ್ ಮರ್ಸಿಡೀಸ್ ಬೆನ್ಸ್, ಅಂಡ್ ಇನ್ ಸೌತ್ ಫಾರ್ಮರ್ಸ್ ಪಾಪ ಸುಸೈಡ್ ಮಾಡ್ಕೋತಾ ಇದ್ದಾರೆ. So you cannot put one thing for agriculture, one tax for agriculture. Correct. Because ಈಗ ಇಂಜಿನಿಯರ್ ನೀವು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿ, ಡೆಲ್ಲಿಯಲ್ಲಿ ಕೆಲಸ ಮಾಡಿ, ಇಟ್ಸ್ ಒನ್ ಅಂಡ್ ದ ಸೇಮ್. ಬಟ್ ಇಟ್ ಇಸ್ ನಾಟ್ ಲೈಕ್ ದಟ್ ಫಾರ್ ಅಗ್ರಿಕಲ್ಚರ್. ಬಟ್ ಈಗ ಮುಂದೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಇದ್ರಲ್ಲಿ ನಾನೀಗ ಹೇಳೋ ಆನ್ಸರ್ ಅಲ್ಲಿ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಇದು ಸಹ ಕವರ್ ಆಗ್ತದೆ. ಸೊ ಏನಂತ ಹೇಳಿದ್ರೆ, virtual agriculture and vertical agriculture. These will be 2 things that will be there in the future. Correct. Vertical agriculture ಅಂದ್ರೆ ಹೇಗೆ, ನೀವು ಒಂದು ಫುಲ್ ಲ್ಯಾಂಡ್ ಹೀಗೆ ಬೆಳೆಸುದು. So you will have plants growing one above the other on a stand. ಹೈಡ್ರೋಫೋನಿಕ್ಸ್ ಅಂತ ಹೇಳ್ತಾರೆ. What is virtual? Closed room ಅಲ್ಲಿ ಆರ್ಟಿಫಿಷಿಯಲ್ ಸನ್ಲೈಟ್ ಹಾಕಿ, ಸೊ ನೀವು ರೈನಿ ಸೀಸನ್ ಇರಲಿ, ಸಮ್ಮರ್ ಇರಲಿ, ವಿಂಟರ್ ಇರಲಿ, ಆ ಪ್ಲಾಂಟ್ಸ್ ಗೆ ವರ್ಟಿಕಲ್ ಮಾಡಿ ಅದಕ್ಕೆ ಆರ್ಟಿಫಿಷಿಯಲ್ ಸನ್ಲೈಟ್ ಪ್ಲಸ್ ಇಂಟರ್ಲಿಂಕಿಂಗ್ ಆಫ್ ದ ರಿವರ್ಸ್ ಆದ್ರೆ 24/365 ವಾಟರ್ ಸಪ್ಲೈ. ಸೊ ವಿತ್ ದಿಸ್ ವಾಟ್ ವಿಲ್ ಹ್ಯಾಪನ್, ಸೀಸನಲ್ ಅಗ್ರಿಕಲ್ಚರ್ ಹೇಳಿದ್ದು ಮೋಸ್ಟ್ಲಿ ಅದು ಥಿಂಗ್ ಆಫ್ ದ ಪಾಸ್ಟ್ ಆಗ್ತದೆ. ಕರೆಕ್ಟ್. ಇಟ್ ವಿಲ್ ಬಿ ಹಿಸ್ಟ್ರಿ. ಸೊ ಅಂಡ್ ಈಗ ಏನು, ಈಗ ನೀವು ಆಲ್ ರೌಂಡ್ ಇಯರ್ ಇಫ್ ಯು ಆರ್ ಕಲ್ಟಿವೇಟಿಂಗ್ ಆಲ್ ಟೈಪ್ಸ್ ಆಫ್ ಕ್ರಾಪ್ಸ್, ಏನಾಗ್ತದೆ ಆಗ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಕೂಡ ಹೋಗ್ತದೆ.
ಬಿಕಾಸ್ ಆಫ್ ಕೋರ್ಸ್ ಅದು ನೀವು ವರ್ಟಿಕಲ್ ಮಾಡಿ ಹಾರಿಜಾಂಟಲ್ ಮಾಡಿ ಅಲ್ಲಿ ಅದು ಗ್ರೋ ಮಾಡುವವರು ಯಾರಾದ್ರೂ ಇರಬೇಕು, ಅದಕ್ಕೆ ನೀರು ಎಲ್ಲ ಸರಿ ಹೋಗಿ ಪೈಪ್ಲೈನ್ ಹಾಕಿದ್ರು ಕೂಡ someone should be there to supervise, someone should be there to thaw it, someone should be there to transport it. So there will be all these kinds of employment. This is now in a very baby stage. True. But it will only be more and more polished as the years go by, because ಬರೀ ಎಂಪ್ಲಾಯ್ಮೆಂಟ್ ಮಾತಲ್ಲ, because of a rising population there will be food scarcity. So employment and unemployment, that's not the issue right here. The issue that government is targeting on is there should not be any food scarcity. So ಅದಕ್ಕೋಸ್ಕರ ಇದು ಮಾಡಿ all the other issues will also get sorted. Secondly, Ramrao sir, ಇದು question women entrepreneurs. Definitely ಅವ್ರು ಹೇಳಿದ್ correct. Right now women entrepreneurs are on the rise. It may be mushroom level, but still there is. Yes. And they are contributing nicely to the household income. So over here I would also like to tell that, as he mentioned, it is very easy to go on WhatsApp and put a banner and start a small business. Also women who are educated but cannot be working because of some or the other issue at home, I want to tell that there are these two websites called Upwork and Fiverr. Fiverr andre website $5 ಗೆ ನೀವು ಅಸೈನ್ಮೆಂಟ್ಸ್ ಮಾಡಬಹುದು. So that assignments could be from the US, from the Europe, from Africa, from anywhere. Okay, you just put in your profile, and when an assignment comes up, you say accept, you talk to the person on the other side, do the contract and do the assignment. So these things are on a rise now. Things like Upwork and Fiverr, where you can just, with the help of a laptop, you can just sit at home and do your employment and do your own venture and earn in dollars or euros or pounds and things like that. So but what happens is that while calculating the unemployment, ಇವ್ರಿಗೆ ನಾವು unemployed ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. Exactly. ಬಟ್ ಅವರು ಅಲ್ಲಿ ಮನೆಯಲ್ಲಿ ಕುತ್ಕೊಂಡು ಚಿಕ್ಕ ಚಿಕ್ಕ ವೆಂಚರ್ಸ್ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ಇನ್ ಮೈ ಮದರ್ಸ್ ಅಪಾರ್ಟ್ಮೆಂಟ್ ಅ ಲೇಡಿ, ಶಿ ಕುಕ್ಸ್ ಡೆಲಿಕಸೀಸ್ ಅಂಡ್ ಸೆಲ್ಸ್ ಚಿಕ್ಕ ಚಿಕ್ಕ ಡಬ್ಬಿಯಲ್ಲಿ ಹಾಕಿ, and we just pay her by UPI. So okay, another woman is renting out her car parking area. So there are so many things that are happening, and as you said, it may come under unstructured employment category. It will not be part of the numbers. It will not be part of the numbers, like when you talk exactly. about. Because ಇನ್ನೊಂದು ಹೇಳ್ಬೇಕಾದ್ರೆ ಅಷ್ಟು ಅನ್ಎಂಪ್ಲಾಯ್ಮೆಂಟ್ ಈಗ ರಿಪೋರ್ಟ್ಸ್ ಪ್ರಕಾರ ಹೇಳಿದಾಗೆ ಅನ್ಎಂಪ್ಲಾಯ್ಮೆಂಟ್ ಇದ್ದದಾದ್ರೆ ಮೊಬೈಲ್ ಫೋನ್ ಅಷ್ಟು ಯಾಕೆ ಸೇಲ್ ಆಗ್ತಾ ಉಂಟು ನಮ್ಮ ಕಂಟ್ರಿಯಲ್ಲಿ? 130 ಕೋಟಿ ಪಾಪ್ಯುಲೇಷನ್ ಗೆ 260 ಕೋಟಿ ಯಾಕೆ ಹೋಗ್ತಾ ಉಂಟು ಮೊಬೈಲ್ಸ್? ಎವ್ರಿವನ್ ಹ್ಯಾಸ್ 1 or 2 ಮೊಬೈಲ್ಸ್. ದಟ್ ಇಸ್ ಅ ರಿಯಾಲಿಟಿ. ಪೀಪಲ್ ಇಸ್ ಸ್ಪೆಂಡಿಂಗ್ ಕೆಪಾಸಿಟಿ ಇದೆ. ನೀವು ಮಾಲಿಗೆ ಹೋಗಿ ಪೀಪಲ್ ಆರ್ ಸ್ಪೆಂಡಿಂಗ್ ಲೈಕ್ ಎನಿಥಿಂಗ್. ದೇರ್ ಇಸ್ ಸ್ಪೆಂಡಿಂಗ್ ಕೆಪಾಸಿಟಿ. ಸೊ ದೇರ್ ಇಸ್ unstructured businesses, unstructured employment. That number is not coming in the mainstream. Correct, absolutely. Yeah, thank you for that angle also, because that is also very important, because unstructured, it is not coming into the numbers, which is impact or affecting the report what is generated by the government or the economy. Yes sir, ಹೇಳಿ. ನಾನೊಂದು ಈ ಗವರ್ಮೆಂಟ್ ಜಾಬ್ಸ್ ಬಗ್ಗೆ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್. So everybody is after government jobs. So there was a survey made in India 2-3 years in 2018 or so. ಈ ಯೂತ್ ಅನ್ನ ಇಂಟರ್ವ್ಯೂ ಮಾಡಿದಾಗ, ಸರ್ವೆ ಮಾಡಿದಾಗ 60 to 70% say we want government jobs because of the job security. Private security easy channel ಕೂತ ಹಾಗೆ. ಅದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇನ್ನೊಂದು ಸರ್ವೆ ಏನು ಹೇಳ್ತಾ ಅಂತ ಹೇಳಿದ್ರೆ 60% of the working earning ಹೇಳಿದಾರೆ, they are earning only 10,000 rupees per month. 60% of the people working in private sector, they are earning only 10,000 rupees per month. Whereas in government you can earn up to lakhs. ಹೀಗಾಗಿ ಗವರ್ಮೆಂಟ್ ಜಾಬ್ಸ್ ಬಗ್ಗೆ ಕ್ರೇಜ್ ಜಾಸ್ತಿ ಆಗಿದೆ. ಬಟ್ now what is happening is declining. ಈ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ಟೇಕಿಂಗ್ಸ್ ಆಗಲಿ ಅವರೆಲ್ಲ ಕಾಂಟ್ರಾಕ್ಟ್ ಲೇಬರ್ಗೆ ಹೋಗ್ತಾ ಇದ್ದಾರೆ. 15,000-20,000 ಬೇರೆಯವರಿಗೆ ಇದು ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳ್ತಾ ಇದ್ದಾರೆ, ಇನ್ ಲಾಸ್ಟ್ 8 years 22 crore people, youth, applied for government jobs, and they got only 20 lakh jobs. So it is 1 to 100. So government jobs ಬಗ್ಗೆ ಇನ್ನು ಯಾರು ಸಹ ಜಾಸ್ತಿ ಆಶೆ ಇಟ್ಕೊಳ್ಬಾರ್ದು. ಈವನ್ ಇನ್ ಬ್ಯಾಂಕ್ಸ್ ನಲ್ಲಿ 10 ವರ್ಷದ ಮುಂಚೆ 8 ಲಕ್ಷ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಎಂಪ್ಲಾಯೀಸ್ ಇದ್ರು, ಇವತ್ತಿಗೂ ಅಷ್ಟೇ ಇದ್ದಾರೆ. ದೇರ್ ಇಸ್ ನೋ ಗ್ರೋತ್. ಟೆಕ್ನಾಲಜಿ ATMs ಫಾರ್ ನೀವು ಟೆಕ್ನಾಲಜಿ ಹೇಳಿದ್ರೆ ATMs ಫಾರ್ ಎಕ್ಸಾಂಪಲ್ 50,000 ATMs ಇದೆ 10 ವರ್ಷ ಮುಂಚೆ, ಇವತ್ತು 1.5 ಲಕ್ಷ ATMs ಇದೆ.
ಅಲ್ಲಿ ದಿ ಜಾಬ್ ಕ್ಯಾಶಿಯರ್ ಎಂಬ ಕೆಲಸ ಜಾಸ್ತಿ ಆಗ್ತದೆ. ಇಲ್ಲ ಪ್ರತಿ ಬ್ರಾಂಚ್ ಅಲ್ಲಿ ಹೋಗುವಾಗ 2 ಕ್ಯಾಶಿಯರ್ ಇದ್ರು, ಈಗ 1 ಕ್ಯಾಶಿಯರ್, ಈಗ ಅರ್ಧ ಕ್ಯಾಶಿಯರ್. ಅಂದ್ರೆ ಅವರು ಈಸ್ ಡೂಯಿಂಗ್ ದ ವರ್ಕ್ ಆಸ್ ವೆಲ್ ಆಸ್ ಡೂಯಿಂಗ್ ದ ಕ್ಯಾಶ್. ಹಾಗಾಗಿ ಗವರ್ಮೆಂಟ್ ಜಾಬ್ಸ್ ಬಗ್ಗೆ ಇನ್ನು ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಓನ್ ವೆಂಚರ್ಸ್. ಸೊ ಅದಕ್ಕಾಗಿ ಬ್ಯಾಂಕ್ಸ್ಗಳು ಸಪೋರ್ಟ್ ಮಾಡ್ತವೆ, ಬೇಕಾದಷ್ಟು ಸ್ಕೀಮ್ಸ್ಗಳಿದಾವೆ, ಸಬ್ಸಿಡಿ ಸ್ಕೀಮ್ಸ್ಗಳಿದಾವೆ, ಮತ್ತೆ ಸ್ಕಿಲ್ ಟ್ರೈನಿಂಗ್ ಮಾಡಲಿಕ್ಕೆ ಬ್ಯಾಂಕ್ ಅದು ಬಿಸ್ನೆಸ್ ಹೇಗೆ ಮಾಡುವಂತ ಕೋಚಿಂಗ್ ಮಾಡ್ಲಿಕ್ಕೆ ಕೂಡ ವ್ಯವಸ್ಥೆಗಳಿದಾವೆ. ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಅನ್ನ ಅದನ್ನ ಯೂಸ್ ಮಾಡ್ಬೇಕು. ನೀವು ಯೂಟ್ಯೂಬ್ ಅಲ್ಲಿ ಹೋದ್ರೆ, ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲ ಫೆಸಿಲಿಟಿ ಸಿಗ್ತದೆ. When basically it is said that you should be job giver rather than job seeker. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಸರ್. ಹೇಳಿ, ನಿಮ್ಮ ಹೆಸರು? ಉಮೇಶ್ ಉಡುಪಿಯಿಂದ. ಹೇಳಿ ಉಮೇಶ್ ಅವರೇ. 3 ಜನ ಸಂಪನ್ಮೂಲ ವ್ಯಕ್ತಿಗಳಿಗೆ ವೆರಿ ಗುಡ್ ಮಾರ್ನಿಂಗ್. ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಈ ಅನ್ಎಂಪ್ಲಾಯ್ಮೆಂಟ್ ಚಾಲೆಂಜಸ್ ಯಾವ ರೀತಿಯಲ್ಲಿ ಇರ್ತದೆ, ಮತ್ತೆ ಈ ಅನ್ಎಂಪ್ಲಾಯ್ಮೆಂಟ್ ಕೋವಿಡ್ ಇಂದ ಜಾಸ್ತಿ ಆಗಲಿಕ್ಕೆ ರೀಸನ್ ಏನು, ಮತ್ತೆ ವಿತ್ ಇಂಟ್ರಡಕ್ಷನ್ ಆಫ್ ನ್ಯೂ ಎಜುಕೇಶನ್ ಪಾಲಿಸಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗ್ಬಹುದಾ ಅಂತ ಹೇಳಿ ನಾನು ಡಾಕ್ಟರ್ ಜಯವಂತ್ ನಾಯಕ್ ಅವರ ಹತ್ರ ಕೇಳ್ತಾ ಇದ್ದೇನೆ. ಯಾಕಂದ್ರೆ ಅವರು ಸಹ ನಮ್ದೇ ಪ್ರೊಫೆಷನ್ ಅಲ್ಲಿ ಇರುವುದರಿಂದ ಈ ನ್ಯೂ ಎಜುಕೇಶನ್ ಪಾಲಿಸಿ ಅಂತ ಹೇಳುವಂತದ್ದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಅದರ ಇಫೆಕ್ಟ್ ಮತ್ತೆ ಅದರ ರಿಸಲ್ಟ್ ಗೊತ್ತಾಗಬೇಕಾದ್ರೆ ವಿ ಹ್ಯಾವ್ ಟು ವೇಟ್ ಫಾರ್ another 2-3 years. Only after that one batch of ಸ್ಟೂಡೆಂಟ್ಸ್ ಕಮಿಂಗ್ ಔಟ್ ಆಫ್ ದಟ್ ಅಂತ ಆವಾಗ ಮಾತ್ರ ನಮ್ಗೆ ಗೊತ್ತಾಗುವಂತದ್ದು. ಈಗ ಈ ನ್ಯೂ ಎಜುಕೇಶನ್ ಪಾಲಿಸಿ ಇಂಟ್ರೊಡಕ್ಷನ್ ಮಾಡಿದ್ದೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಈಗ ಸ್ಕಿಲ್ ಡೆವಲಪ್ಮೆಂಟ್ ಒಂದು ಸಬ್ಜೆಕ್ಟೇ ಇಟ್ಟಿದ್ದಾರೆ ಅವರು. ಫಸ್ಟ್ ಸೆಮಿಸ್ಟರ್ ಅಲ್ಲಿ ಡಿಜಿಟಲ್ ಫ್ಲೂಯೆನ್ಸಿ, ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಎನ್ವೈರನ್ಮೆಂಟ್ ಸೈನ್ಸ್, ಹೀಗೆ ಅದರ್ ದನ್ ದೇರ್ ಸಬ್ಜೆಕ್ಟ್ ದೇ ಆರ್ ಸ್ಟಡಿಂಗ್ skilled oriented subject ಅಂತೇಳಿ. So with the introduction of these skill subject, there is a more possibility of getting a good job, I think, or self employment like that. ಇದ್ರ ಬಗ್ಗೆ ಒಂದು ಏನಾದರೂ ಮಾಹಿತಿ ಕೊಡಬಹುದಾ ಸರ್? ಖಂಡಿತವಾಗಿ. ಥ್ಯಾಂಕ್ ಯು ಉಮೇಶ್ ಪೈ ಅವರೇ. ಜಯಂತ್ ಅವರೇ, ನಿಮಗೆ. ಪ್ರೊಫೆಸರ್ ಉಮೇಶ್ ಪೈ ಅವರು ಬಹಳ ಒಳ್ಳೆ ಕ್ವಶನ್ ಅನ್ನು ಕೇಳಿದ್ದಾರೆ. ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ ಕೇಳಿದ್ದಾರೆ. ಈಗ ನ್ಯೂ ಎಜುಕೇಶನ್ ಪಾಲಿಸಿ ಅದು ತುಂಬಾ ಚಂದದ ಕನ್ಸೆಪ್ಟ್. ಬಟ್ ಇವತ್ತು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಅದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಆಗಿ ಹಂತವಾಗಿ ಇವತ್ತು ಮಾಡಬೇಕಾಗ್ತಿತ್ತು. ಇವತ್ತು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಹೈಯರ್ ಎಜುಕೇಶನ್ ನಲ್ಲಿ ಫಸ್ಟ್ ಗೆ ನ್ಯೂ ಎಜುಕೇಶನ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡಿದ್ರು. ತುಂಬಾ ಹಿಕಪ್ಸ್ ಇದೆ, ಇನ್ಫ್ರಾಸ್ಟ್ರಕ್ಚರಲ್ ಚಾಲೆಂಜಸ್ ಇದೆ. ಇವತ್ತು ಸ್ಕಿಲ್ ಯಾವುದು ಬೇರೆ ಬೇರೆ ಕೋರ್ಸಸ್ ಎಲ್ಲ ಇದೆ. ಡಿಜಿಟಲ್ ಲಿಟರಸಿ, ಅದೇ ರೀತಿಯಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಗ್ಗೆ ಬೇರೆ ಬೇರೆ ಕೋರ್ಸಸ್ ಅನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಕಾಲೇಜ್ನಲ್ಲಿ ಅದನ್ನು ಸರಿಯಾಗಿ ಟೀಚ್ ಮಾಡಲಿಕ್ಕೆ ಹ್ಯೂಮನ್ ರಿಸೋರ್ಸ್ ಬೇಕು. ಅದಕ್ಕೆ ಸರ್ಕಾರದವರು ಪೇಮೆಂಟ್ ಮಾಡಬೇಕು. ಅದೇ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆ ಇದೆ. ಈಗ ಡಿಜಿಟಲ್ ಲಿಟರಸಿಯನ್ನು ಎಲ್ಲಾ ಸ್ಟೂಡೆಂಟ್ಸ್ಗೆ ನಾವು ಟೀಚ್ ಮಾಡಬೇಕಾದ್ರೆ ಅಷ್ಟು ಕಂಪ್ಯೂಟರ್ ಅವೈಲೇಬಿಲಿಟಿ ಕಾಲೇಜ್ ನಲ್ಲಿ ಇರಬೇಕು. ಇವತ್ತು ಗವರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಅಲ್ಲಿ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಅವೈಲೇಬಿಲಿಟಿ ಉಂಟು, ಅದೆಲ್ಲ ಚಾಲೆಂಜಸ್ ಇದೆ. ಈಗ ಅಂತ ಹೇಳಿದ್ರೆ ಇದು ಹಂತವಾಗಿ ಏನು ಮುಂದುವರಿಬೇಕು ಯಾವ ನ್ಯೂ ಎಜುಕೇಶನ್ ಪಾಲಿಸಿ. ಖಂಡಿತವಾಗಿಯೂ ಕೂಡ ಈ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಒಳ್ಳೆಯ ಅಂಶಗಳು ಇದೆ, ಅದರಲ್ಲಿ ಡೌಟ್ ಇಲ್ಲ. ಈಗ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಗೆ ಅದು ತುಂಬಾ ಸ್ಕೋಪ್ ಇದೆ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಅದನ್ನು ನಾವು ಉಪಯೋಗಿಸಬೇಕು. ಸೊ ಇವತ್ತು ಸಿಲೆಬಸ್ ಯಾವುದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿದೆ. ಇವತ್ತು ಥಿಯರಿಟಿಕಲ್ ಆಗಿ ಅಂದ್ರೆ ಅದು ಥಿಯರಿಟಿಕಲ್ ಸಿಲೆಬಸ್. ಈಗ ಉದಾಹರಣೆ ಫಾರ್ ಎಕ್ಸಾಂಪಲ್, ಈಗ ಪ್ರೈಮರಿ ಸ್ಕೂಲ್ ಇದೆ, ಪ್ರೈಮರಿ ಎಜುಕೇಶನ್ ಇದೆ, ಅಲ್ಲಿ ಪೋಸ್ಟ್ ಆಫೀಸ್ ಬಗ್ಗೆ ಟೀಚ್ ಮಾಡ್ತಾರೆ. ವೆರಿ ನೆಕ್ಸ್ಟ್ ವೀಕ್ ಆ ಮಕ್ಕಳನ್ನು ಪೋಸ್ಟ್ ಆಫೀಸಿಗೆ ಕೊಂಡೋಗ್ಬೇಕು. ಈಗ ರೈಲ್ವೆ ಬಗ್ಗೆ ಮಾತನಾಡ್ತಾರೆ, ರೈಲ್ವೆ ಸ್ಟೇಷನ್ಗೆ ಕೊಂಡೋಗ್ಬೇಕು. ಬ್ಯಾಂಕ್ ನ ಬಗ್ಗೆ ನಮ್ಗೆ ಯಾರಿಗೆ ನಾವು ಟೀಚ್ ಮಾಡ್ತೇವೆ ಮಕ್ಕಳಿಗೆ. ಇವತ್ತು ಡಿ ಅಂತ ಹೇಳಿದ್ರೆ ಏನು, ಡಿಗೆ ಅಪ್ಲೈ ಮಾಡೋದು ನಾವು ಹೇಗೆ, ಅದ್ರ ಬಗ್ಗೆ ಯಾವ ನಾಲೆಜ್ ಕೂಡ ಚೆಕ್ ಬರೆಯುವುದು ಹೇಗೆ, ಯಾವ ನಾಲೆಜ್ ಕೂಡ ಇವತ್ತು ಗ್ರಾಜುಯೇಟ್ಸ್ ಸಮೇತ ಇಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ ಇವತ್ತು ಪ್ರಾಕ್ಟಿಕಲ್ ಟ್ರೈನಿಂಗ್ ನ ಅವಶ್ಯಕತೆ ತುಂಬಾ ಇದೆ. ಅದರಲ್ಲಿ ಅಂತ ಹೇಳಿದ್ರೆ ಆಲ್ ಆಫ್ ಇಟ್ ಇಸ್
ನಾಟ್ ಎ ಓವರ್ ನೈಟ್ ಪ್ರಾಸೆಸ್. ನಾವು ದಿನ ಬೆಳಗಾಗೋದ್ರೊಳಗೆ ಎಲ್ಲ ಬದಲಾವಣೆಗಳು ಆಗ್ತದೆ. ಮ್ಯಾಜಿಕ್ ಸ್ಟಿಕ್ ಯಾರ ಹತ್ರ ಕೂಡ ಇಲ್ಲ. ಆದ್ರೆ ಖಂಡಿತವಾಗಿಯೂ ಕೂಡ ಇನ್ನೊಂದು 10 ವರ್ಷದಲ್ಲಿ ಈ ರಿಸಲ್ಟ್ ನಮಗೆ ಖಂಡಿತ ಪಾಸಿಟಿವ್ ರಿಸಲ್ಟ್ ಸಿಕ್ಕುವಂತ ಸಾಧ್ಯತೆ ಇದೆ. ಮತ್ತೆ ಈಗ ಒಂದು ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ಟಚ್ ಮಾಡೋಣ. ಒಂದು ಮನ್ರೇಗಾ ಅವರು ಬರ್ತಾ ಇದ್ದೆ, ನೀವು ಸ್ಟಾರ್ಟ್ ಮಾಡಿ, ತೊಂದರೆ ಇಲ್ಲ. ಆ ಮನ್ರೇಗಾ ಇದ್ದದ್ರಿಂದ ನಮ್ಮ ದೇಶದಲ್ಲಿ ಬಡತನದಿಂದ ಅಥವಾ ಹಂಗ್ರಿಯಿಂದ ಯಾರು ಸತ್ತವರಿಲ್ಲ ಕೋವಿಡ್ ಇಂದ, ಆಯ್ತಾ. ಅಲ್ಲಿ ಏನು ಸ್ಕೀಮ್ ಏನಿದೆ ಅಂತ ಹೇಳಿದ್ರೆ ಮಿನಿಮಮ್ 100 days ವೇಜಸ್ ಕೊಡಬೇಕು ಅಂತ ಇದೆ ಇನ್ ಎ ಇಯರ್. ಮತ್ತೆ ಫಾರ್ ಟ್ರೈಬಲ್ ಏರಿಯಾಸ್ ಮತ್ತೆ ಡ್ರಾಟ್ ಏರಿಯಾಸ್ 150 days ಕೊಡಬೇಕು ಅಂತ ಇದೆ. ಇದು ವೇಜಸ್ ಎಷ್ಟು ಅಂತ ಹೇಳಿದ್ರೆ 202 rupees per day, ಆಯ್ತಾ. ಇದು ಎಂಟೈರ್ ರಿಯಂಬರ್ಸ್ಮೆಂಟ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ದುಡ್ಡಿಲ್ಲ. ಮತ್ತೆ another focus is to raise capital, assets creation ಇಂಪಾರ್ಟೆಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಇರಿಗೇಷನ್ ಪ್ರಾಜೆಕ್ಟ್ಸ್, ಸಣ್ಣ ಇನ್ಫ್ರಾಸ್ಟ್ರಕ್ಚರ್, ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಊರಿನ ವಿಲೇಜ್ ಇನ್ಫ್ರಾಸ್ಟ್ರಕ್ಚರ್, ಶಾಲೆಗಳನ್ನು ಪೇಂಟಿಂಗ್ ಮಾಡೋದು, ಶಾಲೆಗಳಿಗೆ ಗೋಡೆ ಕಟ್ಟೋದು, ಇದೆಲ್ಲ ಸಣ್ಣ ಇನ್ಫ್ರಾಸ್ಟ್ರಕ್ಚರ್ ಕೆಲಸಗಳೆಲ್ಲ ಮನ್ರೇಗಾದಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಫಂಡಿಂಗ್ ಕೂಡ ಹೇಗಂದ್ರೆ 90% ಫಾರ್ ಕ್ರಿಯೇಷನ್ ಆಫ್ ಅಸೆಟ್ಸ್ ಆಲ್ಸೋ, ನಾಟ್ ಓನ್ಲಿ ಕ್ಯಾಶ್ ಪೇಮೆಂಟ್ ವೇಜಸ್ ಇಟ್ಸ್ 100%, ಫಾರ್ ಕ್ರಿಯೇಷನ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಇಸ್ ಗಿವಿಂಗ್ 90%, 10% ಓನ್ಲಿ ಸ್ಟೇಟ್ಸ್. ಸೊ ಹಾಗಾಗಿ ಎಲ್ಲ ಸ್ಟೇಟ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದರಿಂದ 15 crore ಜಾಬ್ ಕಾರ್ಡ್ಸ್ ಇನ್ ಇಂಡಿಯಾ. ಇಡೀ ಎಲ್ಲ ಹಳ್ಳಿಗಳಲ್ಲಿ ಕೂಡ ಇವತ್ತು ನಾನು ಹೇಳ್ಬೇಕಂದ್ರೆ ಪ್ರತಿಯೊಂದು ಫ್ಯಾಮಿಲಿನಲ್ಲಿ ಒಂದು ಜಾಬ್ ಕಾರ್ಡ್ ಇದೆ, ಮನ್ರೇಗಾ ಜಾಬ್ ಕಾರ್ಡ್ ಇದೆ. ಮತ್ತೆ ಕಳೆದ 8-10 ವರ್ಷಗಳಲ್ಲಿ ಕೋಟಿ ಕಟ್ಟಲೆ ಸಣ್ಣ ಪ್ರಾಜೆಕ್ಟ್ಸ್ ಗಳು ನಡೆದುಕೊಂಡು ಹೋಗಿದೆ ಮನ್ರೇಗಾ ಪ್ರಾಜೆಕ್ಟ್. ಸೊ ಮನ್ರೇಗಾ ಪ್ರಾಜೆಕ್ಟ್ ಸ್ಕೀಮ್ ಉಂಟಲ್ಲ, ಇಟ್ಸ್ ಬೆಸ್ಟ್ ಸ್ಕೀಮ್ ಫಾರ್ ರೂರಲ್ ಎಂಪ್ಲಾಯ್ಮೆಂಟ್. ಇಟ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ದರ್ ಇಸ್ ಅ ಸ್ಕೀಮ್ ಫಾರ್ ಡೈರಿ ಡೆವಲಪ್ಮೆಂಟ್. ಫಾರ್ ಎಕ್ಸಾಂಪಲ್, ಡೈರಿನಲ್ಲಿ ಎಲೈಡ್ ಆಕ್ಟಿವಿಟೀಸ್ ಉಂಟಲ್ಲ, ಅದಕ್ಕೂ ಕೂಡ ಬಹಳ ಸ್ಕೋಪ್ ಇದೆ. ಅಗ್ರಿಕಲ್ಚರ್ ಇದು ಫೈನಾನ್ಸ್ ಕೂಡ ಹಾಗೆ. ಎಲ್ಲ ಬ್ಯಾಂಕ್ಸ್ಗಳಿಂದ ಎವ್ರಿ ಇಯರ್ ಬಜೆಟ್ ಅಲ್ಲಿ ನಾವು ನೋಡ್ಬೋದು, ಲಾಸ್ಟ್ ಇಯರ್ 10 lakh crores ಫಂಡಿಂಗ್, 50. ಸೊ ಈಗ ಲಕ್ಷ ಕಟ್ಟಲೆ ಕೋಟಿ ಕಟ್ಟಲೆ ರೂಪಾಯಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ಗಳು ಫಂಡಿಂಗ್ ಮಾಡ್ತಾರೆ ಬ್ಯಾಂಕ್ಸ್ನಿಂದ. ಸೊ ಹಾಗೆ ಅಲ್ಲಿ ಇಂಟ್ರೆಸ್ಟ್ ಸಬ್ಸಿಡಿನೂ ಇದೆ, 7%, 3% ಸಬ್ಸಿಡಿ, 7%, 6%, 7% ಲೋನ್ ಸಿಗ್ತದೆ, ಶೀಪ್ ಕ್ರೆಡಿಟ್. ಸೊ ಈ ಮನ್ರೇಗಾ ಆಯ್ತು. ಮತ್ತೆ ಇನ್ನೊಂದು ಫುಡ್ ಪ್ರೊಸೆಸಿಂಗ್ ಹೊಸ ಸ್ಕೀಮ್ ಬಂದಿದೆ. ಫುಡ್ ಪ್ರೊಸೆಸಿಂಗ್ ಏನಂತ ಹೇಳಿದ್ರೆ ಅದು 1 district 1 product ಅಂತ ಮಾಡಿದ್ದಾರೆ ಸ್ಕೀಮನ್ನು. ಅರೌಂಡ್ ಆಲ್ 707 districts ಅದನ್ನ ಸ್ಕೀಮನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ನೀವೊಂದು 20 ಸ್ಮಾಲ್ ಯೂನಿಟ್ಸ್, ಅದು ಎಷ್ಟು 10 lakhs ವರೆಗೇನೆ ಇರಬೇಕು, ಅದು 35% ಸಬ್ಸಿಡಿ ಇದೆ, ಅದಕ್ಕೆ 10 ಲಕ್ಷದವರೆಗೆ ಲೋನಿನ ವ್ಯವಸ್ಥೆ ಕೂಡ ಇದೆ. ಸೊ ನೀವು ಸಣ್ಣ ಹಪ್ಪಳ ಅಡಿಗೆ ಮಾಡುವುದು, ಸಣ್ಣ ರೂರಲ್ ಸಣ್ಣ ಕೆಲಸಗಳು, ಮತ್ತೆ ಈ ಫುಡ್ ಪ್ರೊಸೆಸಿಂಗ್, ಓಕೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಪ್ರೊಸೆಸ್ ಮಾಡುವಂಥದ್ದು. ಸೊ ಇದಕ್ಕೊಂದು ಸ್ಕೀಮ್ ಇದೆ, ಫುಡ್ ಪ್ರೊಸೆಸ್ ಸ್ಕೀಮ್, ಪ್ರೈಮ್ ಮಿನಿಸ್ಟರ್ ಸ್ಕೀಮ್. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಫಾರ್ ಎಕ್ಸಾಂಪಲ್. ಸೊ ಇಲ್ಲಿ ದಿಸ್ ಇಸ್ ಆಲ್ಸೋ ಥ್ರೈವಿಂಗ್ ವೆರಿ ಮಚ್. ಧರ್ಮಸ್ಥಳದವ್ರದ್ದು SKDRDP ಸ್ಕೀಮ್ ಇದೆ. ಧರ್ಮಸ್ಥಳದವ್ರು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅವ್ರ ಸ್ಕೀಮ್ ಇದೆ. ದೇರ್ ಆರ್ ಅರೌಂಡ್ 50 lakh members ಇನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಫ್ ಧರ್ಮಸ್ಥಳ. ಅದೀಗ ಆಲ್ ಇಂಡಿಯಾ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಕಾಪಿ ಮಾಡ್ತಾ ಇದ್ದಾರೆ. ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು 10-20, ಮ್ಯಾಕ್ಸಿಮಮ್ 20 members. ಸೊ 5 members ಇಂದ 20 members ಅನ್ನು ಗ್ರೂಪ್ ಮಾಡಿ ಆ ಗ್ರೂಪಿಗೆ ಫಂಡಿಂಗ್ ಆಗ್ತದೆ. ಎಷ್ಟು ಫಂಡಿಂಗ್ ಆಗ್ತದೆ? ನಿಮ್ಮ ಕ್ಯಾಶ್ ಬ್ಯಾಲೆನ್ಸ್, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಪ್ಲಸ್ ನೀವು ಲೆಂಡಿಂಗ್ ಎಷ್ಟು 6 months ನೋಡ್ಕೊಂಡು ಅವ್ರು ಕೊಡ್ತಾರೆ. ಆಫ್ಟರ್ 6 months ಓನ್ಲಿ, ಫಸ್ಟಿಗೆ ಬ್ಯಾಂಕ್ ಲೋನ್ ಕೊಡೋದಿಲ್ಲ. ಸೊ ಆ 6 months ಅಲ್ಲಿ ನೀವು ಎಷ್ಟು ವ್ಯವಹಾರ ಮಾಡಿದ್ರಿ, ಎಷ್ಟು ಲೆಂಡಿಂಗ್ ಮಾಡಿದ್ರಿ, ಇದೆಲ್ಲ ಸೇರಿಸಿ 1 to 4 times ವರೆಗೆ ಲೋನ್ ಸಿಗ್ತದೆ. ಸೊ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಕೂಡ ಏನ್ ಮಾಡಿದೆ, 4% ಲೋನ್ ಮಾಡಿದೆ. ಈಗ ಇಂಟ್ರೆಸ್ಟ್ ಕೂಡ ಬಹಳ ಕಮ್ಮಿ, ರಿಪೇಮೆಂಟ್ ಕೂಡ 3 years ಅಲ್ಲ. ಸೊ ಹೀಗಾಗಿ ರೂರಲ್ ಏರಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಇಲ್ಲ. ಒಂದು. ಎರಡನೇದ್ರೆ ಇರಿಗೇಷನ್ ಪ್ರಾಜೆಕ್ಟ್ಸ್ ಬರ್ತಾ ಇದಾವೆ. ಸಿ ನೀವು ನಮ್ಮ ಅಗ್ರಿಕಲ್ಚರ್ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಒಂದು ಸೀಸನಲ್ ಅಗ್ರಿಕಲ್ಚರ್, ಒಂದು ಅನ್ಪ್ರೊಡಕ್ಟಿವ್ ಅಗ್ರಿಕಲ್ಚರ್, ಒಂದು ಲ್ಯಾಕ್ ಆಫ್ ಮಾಡರ್ನೈಸೇಷನ್ ಇನ್ ಅಗ್ರಿಕಲ್ಚರ್, ಮತ್ತೆ ಲ್ಯಾಕ್ ಆಫ್ ವಾಟರ್ ಅಂಡ್ ಪವರ್ ಇನ್ ಅಗ್ರಿಕಲ್ಚರ್. ಸೊ ಈ ವಾಟರ್ ಅಂಡ್ ಪವರ್ ಸ್ಕ್ಯಾರ್ಸಿಟಿಗೋಸ್ಕರ ಆಲ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಒಂದು 2-3 ವರ್ಷ ಮುಂಚೆ ಸೆಂಟ್ರಲ್ ಗವರ್ಮೆಂಟ್ ಅವರು 50,000 ರೂಪಾಯಿದು ಕಿಸಾನ್ ಸಿಂಚನ್ ಯೋಜನಾ ಅಂತ ಏನೋ ಮಾಡಿದ್ರು ಅವರು, ಪ್ರೈಮ್ ಮಿನಿಸ್ಟರ್. ಅಂದ್ರೆ ಎಲ್ಲ ಇರಿಗೇಷನ್ ಪ್ರಾಜೆಕ್ಟ್ಸ್ ಗೆ ಸೆಂಟ್ರಲ್ ಗವರ್ಮೆಂಟ್ ವಿಲ್ ಫಂಡ್ ಆಲ್ ಓವರ್ ಸ್ಟೇಟ್ಸ್. ಈಗ ಮೊನ್ನೆ ಬಜೆಟ್ ಅಲ್ಲಿ ಕೂಡ ಕರ್ನಾಟಕ ಗವರ್ಮೆಂಟ್ ಕೂಡ ಹೇಳಿದೆ, ಇನ್ನು ಮುಂದಿನ ಒಂದು ಪೆಂಡಿಂಗ್ ಏನ್ ಪ್ರಾಜೆಕ್ಟ್ಸ್ ಗಳಿದ್ದಾವೆ 30-40 ವರ್ಷಗಳಿಂದ ಪ್ರಾಜೆಕ್ಟ್ಸ್, ಇಟ್ ಇಸ್ ಸೋರ್ಸ್ ಆಫ್ ಕರಪ್ಷನ್. ಅದು ಕರಪ್ಷನ್ ಬೆಡ್, ಅದು ಆಲ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಕರಪ್ಷನ್ ಪಾಯಿಂಟ್ಸ್. ಸೊ ಅದನ್ನ ಸ್ಟಾಪ್ ಮಾಡಲಿಕ್ಕೆ ನೆಕ್ಸ್ಟ್ 2-3 years to 5 years ಆಲ್ ಪೆಂಡಿಂಗ್ ಇರಿಗೇಷನ್ ಪ್ರಾಜೆಕ್ಟ್ಸ್ ವಿಲ್ ಬಿ ಕಂಪ್ಲೀಟೆಡ್. ಆವಾಗ ನಿಮಗೆ ವಾಟರ್ ಪ್ರಾಬ್ಲಮ್ ಇರೋದಿಲ್ಲ, ಪವರ್ ಪ್ರಾಬ್ಲಮ್ ಇರೋದಿಲ್ಲ. ದೇರ್ ಅಗೇನ್ ಯು ಕ್ಯಾನ್ ಇನ್ಕ್ರೀಸ್ ದ ಪ್ರೊಡಕ್ಷನ್, ಅಗ್ರಿಕಲ್ಚರ್ ಪ್ರೊಡಕ್ಷನ್. ಯು ಕ್ಯಾನ್ ಮೇಕ್ ಮಲ್ಟಿಪಲ್ ಕ್ರಾಪಿಂಗ್. ಈಗ ಮಾನ್ಸೂನ್ ಅಲ್ಲಿ ಮಾತ್ರ ಕ್ರಾಪಿಂಗ್ ಆಗ್ತಾ ಇದೆ. ನೆಕ್ಸ್ಟ್ ಯು ಕ್ಯಾನ್ ಮೇಕ್ ಆಲ್ಟರ್ನೇಟಿವ್ ಫಾರ್ಮಿಂಗ್, ಜೀರೋ ಬಜೆಟ್ ಫಾರ್ಮಿಂಗ್, ಆರ್ಗಾನಿಕ್. ಸೊ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರೆ ಇವತ್ತು ಲ್ಯಾಂಡ್ ಅಲ್ಲಿ 3 times ಪ್ರೊಡಕ್ಷನ್. ಮೇಡಮ್ ಹೇಳಿದಂಗೆ ಫುಡ್ ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲ ನಮ್ಮ ದೇಶದಲ್ಲಿ. ಎಲ್ಲಿವರೆಗೆ 30-40 ವರ್ಷಗಳ ಮುಂಚೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಟೈಮ್ ಗ್ರೀನ್ ರೆವಲ್ಯೂಷನ್ ಬಂದಾಗ
we were importing food from abroad. Today we are exporting food to food grains to 100 and so many countries. So ಹೀಗಾಗಿ ಈ ರೆವಲ್ಯೂಷನ್ ಆಗ್ತಾ ಇದೆ. ಸೊ ಅಗ್ರಿಕಲ್ಚರ್ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ. another 5 to 10 years you will see India growing. You will become really number one, organic number one. ಎಸ್, ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ಳುವ, ಅದರ ನಂತರ ಪುನಃ ಈ 186ನೇ ಎಪಿಸೋಡ್ ಅನ್ನು ಮುಂದುವರಿಸ್ತೇವೆ. ಯಾಕ್ರಿ ಮಂಕಾಗಿದ್ದೀರಾ? ಈ ಸಲದ ಬಿತ್ತನೆಗೆ ಸಮಯ ಬಂದಿದೆ, ಆದ್ರೆ ಯಾರತ್ರ ಹೋಗಿ ಬೀಜ ಗೊಬ್ಬರ ಕೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಛೇ, ಅಷ್ಟೇನಾ? ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಈ ಸಲ ನಮ್ಮ ಹತ್ರ ಇರೋ ಬಂಗಾರದಿಂದನೇ ಬೆಳೆ ಬೆಳಿಬಹುದು. ಏನ್ ಮಾತಾಡ್ತಾ ಇದೀಯಾ? ಬಂಗಾರದಿಂದ ಬೆಳೆ ಬೆಳೆಯಕ್ಕಾಗತ್ತಾ? ಹಾ ಹೌದು, ನಮ್ಮ ಹತ್ರ ಇರೋ ಬಂಗಾರನ ಕರ್ನಾಟಕ ಬ್ಯಾಂಕಲ್ಲಿ ತಗೊಂಡೋಗಿಟ್ರೆ ಅವರು ಕೃಷಿ ಸಾಲ ಕೊಡ್ತಾರೆ. ಅದರಿಂದ ಆಭರಣನೂ ಸುರಕ್ಷಿತವಾಗಿರುತ್ತೆ. ಹೌದಾ? ಹಾಗಾದ್ರೆ ನಡಿ, ಹಿಂದೆ ಕರ್ನಾಟಕ ಬ್ಯಾಂಕಿಗೆ ಹೋಗೋಣ. ಹಾ, ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. We have one life, one body, one chance. I push my body to its limits. I make choices with long-term benefits. I choose Godama A2 Ghee for my daily nutritional needs. Keeps my heart healthy. I choose Godama A2 Ghee. ನೋಡಿ ಸಾವುಕಾರ್ರೆ, ಶಂಕರಣ್ಣ ಈ ಬಾರಿ ನಿಮ್ಮ ಹತ್ರ ಸಾಲ ತೆಗೆದುಕೊಳ್ಳದೆ ಎಲ್ಲ ಕೆಲಸ ಮಾಡ್ತಿದ್ದಾನೆ, ಹೌದಲ್ವಾ? ನಡಿ ವಿಚಾರಿಸೋಣ. ಶಂಕರಣ್ಣ! ಓ ನಮಸ್ಕಾರ. ಏನು ನಮ್ ದನಿಗಳ ಹತ್ರ ಬರ್ದಿದ್ರು ಹೊಲದ ಕೆಲಸ ಎಲ್ಲ ಬಾರಿ ಜೋರಾಗಿ ನಡೀತಿದೆ. ಇದೆಲ್ಲ ಸಾಧ್ಯ ಆಗಿದ್ದು ನನ್ನ ರೈತ ಮಿತ್ರ KBL ಕಿಸಾನ್ ಕಾರ್ಡಿಂದ. ಕಾರ್ಡು ಒಂದೇ, ಆದ್ರೆ ಸೌಲಭ್ಯಗಳು ಹಲವಾರು. ಕರ್ನಾಟಕ ಬ್ಯಾಂಕ್ ನಮ್ಮೊಂದಿಗಿರುವಾಗ ಇನ್ನು ನಮ್ಮಂತ ರೈತರು ಚಿಂತಿಸುವ ಅಗತ್ಯ ಇಲ್ಲ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ನೀಟ್ 2022 ಓಪನ್ ವಿಭಾಗದಲ್ಲಿ ಆಲ್ ಇಂಡಿಯಾ 8th ರ್ಯಾಂಕ್, ಆಲ್ ಇಂಡಿಯಾ 17th ರ್ಯಾಂಕ್, ಆಲ್ ಇಂಡಿಯಾ 96 ರ್ಯಾಂಕ್ ಕೂಡ ನಮ್ಮ ಕರ್ನಾಟಕ ಶ್ರೀ ಚೈತನ್ಯದೇ. ಆಲ್ ಇಂಡಿಯಾ 2nd ರ್ಯಾಂಕ್, 3rd ರ್ಯಾಂಕ್, ಆಲ್ ಇಂಡಿಯಾ ಓಪನ್ ವಿಭಾಗದಲ್ಲಿ 5, 7, 8 ರ್ಯಾಂಕುಗಳು, ಟಾಪ್ 100ರೊಳಗೆ 17 ರ್ಯಾಂಕುಗಳು ಎಲ್ಲ ಶ್ರೀ ಚೈತನ್ಯವು. ನಮ್ಮ ಕರ್ನಾಟಕ ಶ್ರೀ ಚೈತನ್ಯ ವಿದ್ಯಾರ್ಥಿಗಳು ಸಾಧಿಸಿದ ಪೂರ್ತಿ ಮೆಡಿಕಲ್ ಸೀಟ್ಸ್ 176. ಇಷ್ಟು ಸೀಟುಗಳು ಮತ್ಯಾವ ವಿದ್ಯಾಸಂಸ್ಥೆಗೂ ಬಂದಿಲ್ಲ, ಒಂದು ಶ್ರೀ ಚೈತನ್ಯಕ್ಕೆ ಮಾತ್ರ. ನೀಟ್ ರಿಪೀಟರ್ಸ್ ಬ್ಯಾಚ್ ಕ್ಲಾಸಸ್ ಸ್ಟಾರ್ಟ್ ಫ್ರಮ್ ಸೆಪ್ಟೆಂಬರ್ 12th. ಈ ಟೈಮ್ ಎಷ್ಟು ಕಷ್ಟ ಅಲ್ವಾ? ಮನೆಯಿಂದ ಹೊರಗಡೆ ಹೋಗೋ ಹಾಗೆ ಇಲ್ಲ. ಯಾವ ಕೆಲ್ಸದ ಬಗ್ಗೆ ಮಾತಾಡ್ತಿದ್ಯಮ್ಮ? ತಮ್ಮನ್ ಫೀಸ್ ಕಟ್ಟೋದು, ನನ್ನ ಫಾರ್ಮ್ 15H 15G ಫಿಲ್ ಮಾಡೋದು, ಇದೆಲ್ಲ ಮನೇಲಿ ಕೂತ್ ಹೇಗ್ ಮಾಡೋದು? ನಿನ್ನೆ ಪಕ್ಕದ ಅಂಗಡಿಯವರಿಗೆ ವೆಜಿಟೇಬಲ್ಸ್ ತರ್ಲಿಕ್ಕೆ ಹೇಳಿದ್ದೆ. ಈಗ ನೋಡಿದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಚಿಲ್ಲರೆ ಕಾಸು ಕೂಡ ಖಾಲಿ ಆಗಿದೆ. ಅಯ್ಯೋಮ್ಮ, ಅಷ್ಟೇನಾ ನಿನ್ ಕೆಲ್ಸ? ಈಗ ನೋಡು, ಈ KBL ಮೊಬೈಲ್ ಪ್ಲಸ್ ಆಪ್ ನಲ್ಲಿ ಎಲ್ಲಾ ಕೆಲ್ಸಗಳನ್ನ ಮನೆಯಿಂದಲೇ ಸುಲಭವಾಗಿ ಮಾಡ್ಬೋದು. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಕಾಮಿಡಿ ಕಿಲಾಡಿಗಳು ಸೀಸನ್ 4 ಗ್ರ್ಯಾಂಡ್ ಪ್ರೀಮಿಯರ್ ಮಹಾ ಸಂಚಿಕೆ. ಒಂದೊಂದು ಕಥೆಯು ಚಿನ್ನ. ನಕ್ಸದ್ರಲ್ಲಿ ನಮ್ಮ ಕಿಲಾಡಿಗಳು ವಿಭಿನ್ನ. ಸಿಕ್ಕಿದ್ಲಪ್ಪ ಅಣ್ಣಯ್ಯ, ಎಂತ ಮಾಡ್ತಿದ್ದಲ್ಲ ಅವನು? ಅಡಿಕೆ ವಕಾರಿ ಬದಿ ಓಡಾಡ್ತಿದ್ದಿ. ಈ ಸೀಸನ್ ಅಲ್ಲಿ ಎಂತ ಕಿತ್ತು ದಬಾಕ್ತೀವ? ಕಾಮಿಡಿ ಕಿಲಾಡಿಗಳು ಸೀಸನ್ 4 ಗ್ರ್ಯಾಂಡ್ ಪ್ರೀಮಿಯರ್ ಮಹಾ ಸಂಚಿಕೆ ಭಾನುವಾರ ರಾತ್ರಿ 7:30ಕ್ಕೆ. ನಿಮ್ಮ ಮನೆಯ ಎಕ್ಸ್ಟೀರಿಯರ್ ಪೇಂಟಿಂಗ್ ತೃಪ್ತಿ ನೀಡುತ್ತಿಲ್ಲವೇ? ಹಾಗಿದ್ದರೆ ಕೂಡಲೇ ಬದಲಿಸಿ, ಪೇಂಟರ್ನಲ್ಲ ಪೇಂಟ್ ಅನ್ನ. ಪ್ರಸ್ತುತವಿದೆ ಅಪೋಲೋ ವಂಡರ್ ಗಾರ್ಡ್ PU+, ಭಾರತದ ಪ್ರಪ್ರಥಮ ಪ್ರೈಮರ್ಲೆಸ್ ವಾಟರ್ ಪ್ರೂಫ್ ಎಕ್ಸ್ಟೀರಿಯರ್ ಎಮಲ್ಷನ್. ಹೆಚ್ಚಿನ ಉಳಿತಾಯ, ಮೆಚ್ಚಿನ ಫಿನಿಶಿಂಗ್. ಅಪೋಲೋ ಪೇಂಟ್ಸ್ ಜೊತೆ ನಾಳಿನ ಟೆಕ್ನಾಲಜಿಯನ್ನು ಇಂದೇ ಮನೆಗೆ ತನ್ನಿ. ಅಪೋಲೋ ಪೇಂಟ್ಸ್, ವಿ ಲವ್ ಅವರ್ ಪ್ಲಾನೆಟ್. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ನನ್ನ ಸಾಧನೆಯ ದಾರಿಯನ್ನೊಮ್ಮೆ ನೆನಪು ಮಾಡ್ಕೊಂಡೆ. ನಿಮ್ಮ ಪರಿಶ್ರಮ ಮತ್ತೆ ಆತ್ಮವಿಶ್ವಾಸದಿಂದಾನೇ ನೀವು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿತ್ತು. ಹೌದು, ಆದ್ರೆ ಅತಿ ಮುಖ್ಯವಾಗಿ ನನಗೆ ಬೇಕಾದ ಆರ್ಥಿಕ ನೆರವು ನನಗೆ ದೊರಕಿದ್ದು ಕರ್ನಾಟಕ ಬ್ಯಾಂಕ್ MSME ಲೋನ್ನಿಂದ. ಇವತ್ತು ನನ್ನ ಸಾಧನೆ ಏನೇ ಇದ್ರೂ ಅದು ಸಾಧ್ಯವಾಗಿದ್ದು ಕರ್ನಾಟಕ ಬ್ಯಾಂಕ್ನಿಂದ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ.
ಇಂಡಿಯಾನಾ ಹಾಸ್ಪಿಟಲ್ ಸಮಗ್ರ ಆರೈಕೆ ಒದಗಿಸುವ ಮಂಗಳೂರಿನ ಅತ್ಯುತ್ತಮ ಆರೋಗ್ಯ ಕೇಂದ್ರ. 30ಕ್ಕೂ ಹೆಚ್ಚು ವಿಶೇಷ ಆರೋಗ್ಯ ವಿಭಾಗಗಳು, ಹೃದ್ರೋಗ ಚಿಕಿತ್ಸೆ, ಟ್ರೋಮಾ 24/7 ತುರ್ತು ಚಿಕಿತ್ಸೆ, ಪೀಡಿಯಾಟ್ರಿಕ್, NICU, PICU, ತೀವ್ರ ನಿಗಾ ಘಟಕ, ಡಯಾಲಿಸಿಸ್ ಇನ್ನಿತರ ಹಲವಾರು ವಿಭಾಗಗಳು. ಅನೇಕ ವಿಮಾ ಕಂಪನಿಗಳ ನೋಂದಣಿ ಹೊಂದಿರುವ 300 ಹಾಸಿಗೆಯ ಸುಸಜ್ಜಿತ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಅತ್ಯುತ್ಕೃಷ್ಟ ಆರೋಗ್ಯ ಸೇವೆ. ಇಂಡಿಯಾನಾ ಹಾಸ್ಪಿಟಲ್, ಪಂಪುವೆಲ್, ಮಂಗಳೂರು. ನಿಮ್ಮ ಮಗುವಿಗೆ ನೀವು ನೀಡಬಹುದಾದ ಅತ್ಯುತ್ತಮ ಕೊಡುಗೆ ಎಂದರೆ ಅವರ ಉತ್ತಮ ಭವಿಷ್ಯ. ಅವರ ಭವಿಷ್ಯ ನಮ್ಮ ಪರಿಸರದಲ್ಲಿದೆ. ಇಂದು ನೀವು ನಿಮ್ಮ ಮಗುವಿಗೆ ಉಡುಗೊರೆಯಾಗಿ ಕೊಡುವ ಒಂದು ಗಿಡ ಪರಿಸರದ ಹಸಿರನ್ನು ಜೀವಂತವಾಗಿರಿಸುತ್ತದೆ. ಜನಹಿತಕ್ಕಾಗಿ ಜಾರಿ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ನ್ಯೂ ರವಿ ಇಂಡಸ್ಟ್ರೀಸ್ ಉತ್ತಮ ಗುಣಮಟ್ಟ, ಒಳ್ಳೆಯ ಸರ್ವಿಸ್ ನೀಡೋ ಸಂಸ್ಥೆ. ನಮ್ಮಲ್ಲಿ ಕಂಚು, ತಾಮ್ರ, ಬೆಳ್ಳಿ, ಸ್ಟೀಲ್ ಮೆಟೀರಿಯಲ್ಗಳು ಲಭ್ಯ. ಬೆಳ್ಳಿ, ಹಿತ್ತಾಳೆ, ತಾಮ್ರ, ಮರ, ಬಿಳಿ ಲೋಹ, ಬೀಡು, ಕಬ್ಬಿಣದ ಪೂಜಾ ಸಾಮಗ್ರಿಗಳು ಲಭ್ಯ. ಅತ್ಯುನ್ನತ ಆಕೃತಿಯಲ್ಲಿ ಸಿಗುತ್ತೆ ಅತ್ಯಾಕರ್ಷಕ ದೇವರ ಮೂರ್ತಿಗಳು. ದೇಶ ವಿದೇಶಗಳ ವಿವಿಧ ಬಗೆಯ ಆಂಟಿಕ್ ಪೀಸ್ಗಳು ಲಭ್ಯ. ಗ್ರಾಹಕರ ಅಭಿರುಚಿಗೆ ತಕ್ಕಂತಹ ವಿನ್ಯಾಸಗಳನ್ನ ಮಾಡಿಕೊಡಲಾಗುತ್ತೆ. ಸ್ಟೇನ್ಲೆಸ್ ಸ್ಟೀಲ್, ಅಲ್ಯೂಮಿನಿಯಂ, ಪ್ಲಾಸ್ಟಿಕ್ ಸಾಮಗ್ರಿಗಳ ಗೃಹೋಪಯೋಗಿ ವಸ್ತುಗಳು ಲಭ್ಯ. ಫ್ರೀ ಹೋಮ್ ಡೆಲಿವರಿಯೂ ಇರುವ ಅತ್ಯದ್ಭುತ ನ್ಯೂ ರವಿ ಇಂಡಸ್ಟ್ರೀಸ್. ಇಂದೇ ಭೇಟಿ ನೀಡಿ. ನ್ಯೂ ರವಿ ಇಂಡಸ್ಟ್ರೀಸ್, ಕಾ ಸ್ಟ್ರೀಟ್, ಮಂಗಳೂರು. ಮೊಬೈಲ್ ನಂಬರ್ 701-9480-617. ದೇಶಕ್ಕಾಗಿ ಏನಾದರೂ ಮಾಡ್ಬೇಕು ಕಣೋ. ಹೌದು ಕಣೋ. ಆರ್ಮಿಗೆ ಸೇರ್ಕೊಂಡ್ರೆಗೆ ಪರಿಸರದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋ ಸಣ್ಣ ಜವಾಬ್ದಾರಿಯನ್ನು ನೀಸಲಾಗದವರು ದೇಶದ ಸರಹದ್ದನ್ನು ಕಾಯೋ ಜವಾಬ್ದಾರಿಗೆ ಅರ್ಹರಾಗ್ತೀರಾ? ನಮ್ಮ ದೇಶ, ನಮ್ಮ ಹೆಮ್ಮೆ. ಸ್ವಚ್ಛ ಭಾರತ ನಮ್ಮೆಲ್ಲರ ಕರ್ತವ್ಯ. ಜನಹಿತಕ್ಕಾಗಿ ಜಾರಿ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ವೀಕ್ಷಕರೆಲ್ಲರಿಗೂ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ 186ನೇ ಬಿಸ್ನೆಸ್ ಟಾನಿಕ್ ಎಪಿಸೋಡ್ಗೆ. ಪ್ರತೀಕ್ಷಾ, ಒನ್ ಕ್ವೆಶನ್ ಫಾರ್ ಯು. ಈಗ ಮೂನ್ ಲೈಟಿಂಗ್ ಎಂಬ ಶಬ್ದ ತುಂಬ ನಾವು ಕೇಳ್ತಾ ಇದ್ದೇವೆ ಪೇಪರಲ್ಲೆಲ್ಲ. ಇಟ್ ಈಸ್ ಅಲೌಡ್, ನಾಟ್ ಅಲೌಡ್. ಸೊ ವಾಟ್ ಈಸ್ ಯುವರ್ ವ್ಯೂಸ್ ಆನ್ ಮೂನ್ ಲೈಟಿಂಗ್ ವರ್ಸಸ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಹೌ ದ ಟೆಕ್ನಾಲಜಿ ಹ್ಯಾಸ್ ಆಲ್ಸೋ ಹೆಲ್ಪ್ಡ್ ಇಟ್ ಟು ಗ್ರೋ ಕೈಂಡ್ ಆಫ್ ಥಿಂಗ್? So, sir, first of all, moonlighting is where a person has a day job, but he or she also takes a secret job in the evening. So evening is the moonlight time, so it is called moonlighting. Very simple term. Okay, so your day job is your daylight job, and the night job or the side job that you take is your moonlight job. Correct. So the situation is that some people, they have anna, sar, sambar, paisa, everything, and some people are not having anything. Okay, so there has to be a balance between the two. Correct. ಮೂನ್ಲೈಟಿಂಗ್ ಅಂದ್ರೆ 2 ಜಾಬ್ ಹಿಡಿಯೋದು ವರ್ಸಸ್ ಅನ್ಎಂಪ್ಲಾಯ್ಮೆಂಟ್. ಅದರಲ್ಲಿ ಫಸ್ಟ್ ಏನಂದ್ರೆ ಮೂನ್ಲೈಟಿಂಗ್ ಇಸ್ ಅನ್ ಇಂಟೆಗ್ರಿಟಿ ಇಶ್ಯೂ. ನೀವು ನಿಮ್ಮ ಡೇ ಜಾಬ್ ಇದ್ದ ಎಂಪ್ಲಾಯರಿಗೆ ಇಫ್ ಯು ಆರ್ ನಾಟ್ ಲಾಯಲ್, ಇಫ್ ದರ್ ಇಸ್ ನೋ ಲಾಯಲ್ಟಿ ಟುವರ್ಡ್ಸ್ ದ್ಯಾಟ್, ಇಫ್ ದರ್ ಇಸ್ ನೋ ಇಂಟೆಗ್ರಿಟಿ ಟುವರ್ಡ್ಸ್ ದ್ಯಾಟ್, ಯು ಆರ್ ಟೇಕಿಂಗ್ ಅಪ್ ಅ ಸೆಕೆಂಡ್ ಜಾಬ್. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟ್ರಿಕ್ಟ್ ಲಾ ತರಬೇಕು. ಏನಂತ ಹೇಳಿದ್ರೆ, ನೀವು ಮೂನ್ ಲೈಟಿಂಗ್ ಅಂತ ಸೈಡ್ ಜಾಬ್ ತಗೊಳ್ಬೇಡಿ, ಬಟ್ ಅಟ್ ದ ಸೇಮ್ ಟೈಮ್ ನಾವು ಯಾರಿಗೂ ಹೇಳಲಿಕ್ಕೆ ಆಗುದಿಲ್ಲ ನೀವು ನಿಮ್ಮ ಅರ್ನಿಂಗ್ಸ್ ಇನ್ಕ್ರೀಸ್ ಮಾಡಬಾರ್ದು ಅಂತ. ಸೊ ವಾಟ್ ದ ಸೊಲ್ಯೂಷನ್ ಐ ಫೀಲ್ ಶುಡ್ ಬಿ ದಟ್ there should be a law saying that don't take a second job, but if you want your income to increase, do a second side business rather than side job. Enterprise. How? And that side business should not be in any way related to your day job. Correct. Correct.
point number 1, you are not becoming a competitor to your day job employer, and point number 2, you are not eating someone else's job. ನೀವು ಸೈಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅದರಲ್ಲಿ ಮೇ ಬಿ ಮುಂದೆ ಹೋಗಿ ನೀವು 1 ಅಥವಾ 2 ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡಬಹುದು. ಕರೆಕ್ಟ್. ಸೊ ಬಿಸ್ನೆಸ್ ದೊಡ್ಡದಾಗ್ತಾ ಹೋದ್ರೆ ಯು ಕುಡ್ ಜನರೇಟ್ ಎಂಪ್ಲಾಯ್ಮೆಂಟ್ ಫಾರ್ ಅದರ್ಸ್. ಸೊ ದಿಸ್ ಕುಡ್ ಬಿ ಅ ಪ್ರಾಕ್ಟಿಕಲ್ ಸೊಲ್ಯೂಷನ್, ಬಿಕಾಸ್ ನಾವು ಯಾರಿಗೂ ಹೇಳಲಿಕ್ಕೆ ಆಗುದಿಲ್ಲ ನೀವು ಇಷ್ಟೇ ಅರ್ನ್ ಮಾಡಬೇಕು, ಇದಕ್ಕಿಂತ ಜಾಸ್ತಿ ಅರ್ನ್ ಮಾಡಬಾರ್ದು ಅಂತ. ಸೊ ಸೈಡ್ ಬಿಸ್ನೆಸ್ ಇಸ್ ಆಲ್ವೇಸ್ ಬೆಟರ್ ದನ್ ಸೈಡ್ ಜಾಬ್. ಓಕೆ, ಈಗ ಮೂನ್ ಲೈಟಿಂಗ್ ಇದು ನಾನು ಹೇಳಿದ ಸೊಲ್ಯೂಷನ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ಸಪೋಸ್ ಒಂದು ಇಂಜಿನಿಯರ್ ಡೇ ಜಾಬ್ IT ಇಂಡಸ್ಟ್ರಿಯಲ್ಲಿ ಎಲ್ಲಾದ್ರೂ ಕೆಲಸ ಮಾಡ್ತಾ ಇದ್ದಾರೆ, ಅವರು ಸಂಜೆ ಮನೆ ಬಂದು ಮ್ಯಾಥ್ಸ್ ಟ್ಯೂಷನ್ ತಕೊಳ್ಳಿ, ಬಟ್ ಲೆಟ್ ಹಿಮ್ ನಾಟ್ ಡು ಅನದರ್ ಜಾಬ್ ಇನ್ ದ ಸೇಮ್ IT ರಿಲೇಟೆಡ್ ಬೇಡ. ಹೌದು, IT ರಿಲೇಟೆಡ್. ಎಕ್ಸಾಕ್ಟ್ಲಿ. ಕರೆಕ್ಟ್. ಸೊ ನಾವು ಒಂದು ಮೋಸ್ಟ್ ಕಾಮನ್ ಮೂನ್ ಲೈಟಿಂಗ್ ಇದು ಎಕ್ಸಾಂಪಲ್ ಯಾವ್ದು ನೋಡಿದ್ದೇವೆ ಫ್ರಮ್ ಚೈಲ್ಡ್ಹುಡ್ ಅಂತ ಹೇಳಿದ್ರೆ, ಸ್ಕೂಲ್ ಟೀಚರ್ ಮನೆಯಲ್ಲಿ ಟ್ಯೂಷನ್ ತಕೊಳ್ಳೋದು. ಹೌದು, ದಟ್ ಇಸ್ ಮೂನ್ ಲೈಟಿಂಗ್. ಸೊ ಇದು ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ನ ಟ್ಯೂಷನ್ ಗೆ ಬನ್ನಿ, ಅಲ್ಲಿ ಗೊತ್ತಾಗ್ತದೆ ಅಂತ. ಸೊ ಇಟ್ is bad towards the consumer as well as a student. Correct. And moonlighting is an integrity issue to the school as well. Also, correct. ಸೊ ಹಾಗೆ, ಸೊ moonlighting versus unemployment ಇದು ಮಿಡ್ ಪಾತ್ ಸೊಲ್ಯೂಷನ್ ನನಗೆ ಇದಂತ ಅನಿಸ್ತಾ ಇದೆ. ಸೈಡ್ ಜಾಬ್ ಬೇಡ, ಸೈಡ್ ಬಿಸ್ನೆಸ್ ಮಾಡಿ ಅಂತ ಲಾ ಬರಬೇಕು. ಕರೆಕ್ಟ್. Yes, ಈಗ this question is to everybody. Maybe I will start with Mr. Naik, Professor Naik. Agnipath scheme which the government came out with regard to short term service with military. ಅದರ ಬಗ್ಗೆ ನಿಮಗೆ ಏನಾದರೂ ಹೇಳಲಿಕ್ಕೆ ಇದ್ರೆ? ಈಗ ಅಗ್ನಿಪಥ್ ಯೋಜನೆ ಎಸ್ಪೆಷಲಿ ಮಿಲಿಟರಿ ಸೆಕ್ಟರ್ನಲ್ಲಿ ಯೂತ್ಸ್ ಅನ್ನು ಸೇರಿಸುವುದಕ್ಕೋಸ್ಕರ ಗವರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿತ್ತು. It is also a form of curbing unemployment. ಈಗ ಅಗ್ನಿಪಥ್ ಯೋಜನೆಯಲ್ಲಿ ತುಂಬಾ ರೆಸಿಸ್ಟೆನ್ಸ್ ಇತ್ತು, ಎಸ್ಪೆಷಲಿ ಫ್ರಮ್ ನಾರ್ತ್ ಇಂಡಿಯಾ. ಅಲ್ಲಿ ಏನಂತ ಹೇಳಿದ್ರೆ, ಈ ಮಿಲಿಟರಿಗೆ ಫುಲ್ ಫ್ಲೆಜ್ಡ್ ಆಗಿ ಸೇರ್ಬೇಕಂತ ಹೇಳಿಕೊಂಡು ಆಸ್ಪಿರೆಂಟ್ಸ್ ತುಂಬಾ ಜನ ಇದ್ದಾರೆ. ಸೌತ್ ಅಲ್ಲಿ ಅದು ಕಡಿಮೆ. ಸೊ ಅಲ್ಲಿ ಕೆಲವು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಇದೆ. ನೀವು ಇಷ್ಟು 2 ಲಕ್ಷ ರೂಪಾಯಿ ಕೊಡಿ, 100% ನಿಮ್ಗೆ ಏನು ಗ್ಯಾರಂಟಿ ಮಾಡಿ ಕೊಡ್ತೇವೆ ಅಂತ ಹೇಳ್ಕೊಂಡು ಅಂತ ಕಾನ್ಸೆಪ್ಟ್ಸ್ ಎಲ್ಲ ಇತ್ತು. ಇವತ್ತು ಅಗ್ನಿಪಥ್ ಸ್ಟಾರ್ಟ್ ಆದ್ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ಅವರೆಲ್ಲ ಡಿಸಪಾಯಿಂಟ್ ಆದ್ರು. ಸೊ ಅವರು ಇನ್ಸ್ಟಿಗೇಟ್ ಮಾಡಿದ್ರು, ಬಟ್ ಗವರ್ಮೆಂಟ್ನವರು ಕೇರ್ ಮಾಡಲಿಲ್ಲ. ಗವರ್ಮೆಂಟ್ನವರು ಅಗ್ನಿಪಥ್ ಅನ್ನು ತುಂಬಾ ಚೆನ್ನಾಗಿ ಅದನ್ನ ಇದು ಮಾಡ್ತಾ ಇದ್ದಾರೆ. ಸೊ ಯೂತ್ಸಿಗೆ ಇವತ್ತು ಬೇರೆ ಕಡೆ ಜಾಬ್ ಸಿಕ್ಕದೇ ಇದ್ರೆ ಈ ಮಿಲಿಟರಿ ಸೆಕ್ಟರ್ ನಲ್ಲಿ ಸಿಕ್ಕುವಂತ ಒಂದು ಸಾಧ್ಯತೆ ಇದೆ. ಮತ್ತೊಂದು ಅದು ಶಾರ್ಟ್ ಟರ್ಮ್, ಅದರ ಲಾಂಗ್ ಟರ್ಮಿಗೆ ಅವರಿಗೆ ಅವಕಾಶ ಇಲ್ಲ. ಮತ್ತೆ ಆಫ್ಟರ್ ಕಂಪ್ಲೀಷನ್ ಆಫ್ ದೇರ್ ಟ್ರೈನಿಂಗ್ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಹೌದು, ಒಂದು ಲಂಸಮ್ ಅಮೌಂಟ್ ಸಿಗ್ತದೆ. ಇನ್ನೊಂದು ಎರಡನೇದಾಗಿ ಅವರಿಗೆ ಬೇರೆ ಸೆಕ್ಟರ್ ನಲ್ಲಿ ಜಾಬ್ ಸಿಕ್ಕುವಂತ ಒಂದು ಸಾಧ್ಯತೆ ಇದೆ. ಈಗ ಅನ್ಎಂಪ್ಲಾಯ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ನೀವು ಬೇರೆ ಕೆಲವು ಕ್ವಶನ್ಸ್ ಎಲ್ಲ ನನ್ನ ಹತ್ರ ಸೊಲ್ಯೂಷನ್ಸ್ ಎಲ್ಲ ಇದೆ. ಫಾರ್ ಎಕ್ಸಾಂಪಲ್, ಈಗ ಟೂರಿಸಂ ಸೆಕ್ಟರ್ ಅನ್ನು ನಾವು ತುಂಬಾ ಪ್ರಮೋಟ್ ಮಾಡಬೇಕು. ಇವತ್ತು ಟೂರಿಸಂ ಹೆಚ್ಚಿನ ಕಡೆಯಲ್ಲಿ ಪೊಟೆನ್ಶಿಯಾಲಿಟಿ ಇದೆ. ಫಾರ್ ಎಕ್ಸಾಂಪಲ್ ಮ್ಯಾಂಗ್ಳೂರ್ನಲ್ಲಿ ಇವತ್ತು ಪಿಲಿಗ್ರಿಮೇಜ್ ಟೂರಿಸಂ ಅದನ್ನು ತುಂಬಾ ನಾವು ಪ್ರಮೋಟ್ ಮಾಡಬೇಕು. ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ. ಹೌದು, ಹೆಲ್ತ್ ಟೂರಿಸಂ, ಎಜುಕೇಶನ್ ಟೂರಿಸಂ ಇದೆ ಇವತ್ತು. ಹೌದು, ಇವತ್ತು ಎಜುಕೇಶನಲ್ ಹಬ್ ಯಾವುದು, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್, ಉಡುಪಿ ಡಿಸ್ಟ್ರಿಕ್ಟ್. ಅದೇ ರೀತಿಯಲ್ಲಿ ಇವತ್ತು ಪಿಲಿಗ್ರಿಮೇಜ್ ಸೆಂಟರ್ಸ್ ನಾಟ್ ಓನ್ಲಿ ಹಿಂದೂ, ಇವತ್ತು ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಎಲ್ಲ ರೀತಿಯ ಪಿಲಿಗ್ರಿಮೇಜ್ ಸೆಂಟರ್ ಇಲ್ಲಿ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ನಲ್ಲಿ ಇದೆ. ಸೊ ಅದನ್ನು ನಾವು ಪ್ರಮೋಟ್ ಮಾಡಬೇಕು. ಈಗ ರೋಪ್ವೇ, ನಮ್ಮಲ್ಲಿ ರೋಪ್ವೇ ಇಲ್ಲ. ಯಾವುದು ಇವತ್ತು ಗೋವಾ ಮತ್ತು ದಕ್ಷಿಣ ಕನ್ನಡ ಯಾವುದು ಕೋಸ್ಟಲ್ ಏರಿಯಾ ಕಂಪೇರ್ ಮಾಡಿ ನಮ್ಮಲ್ಲಿ ಎಷ್ಟು ಬೀಚ್ ಇದೆ, ಕ್ರೂಸ್ ಟೂರಿಸಂ. ಸೊ ಇಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ನ ಅಗತ್ಯ ಉಂಟು, ಇನ್ಫ್ರಾಸ್ಟ್ರಕ್ಚರ್ ನ ಅಗತ್ಯ ಉಂಟು. ಅದು ಇದ್ರೆ ಖಂಡಿತವಾಗಿಯೂ ಕೂಡ ಬೇಕಾದಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಆಗುವಂತ ಒಂದು ಸಾಧ್ಯತೆ ಇದೆ. ಇವತ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ, ಆಪರ್ಚುನಿಟೀಸ್ಗೆ ಕೊರತೆ ಇಲ್ಲ. ಇನ್ನೊಂದು, ಈ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟ ಹಾಗೆ ನಾನೊಂದು ಕನ್ಸೆಪ್ಟ್ ಅನ್ನು ಹೇಳ್ತೇನೆ. ಇವತ್ತು ಇಂಡಿಯಾದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ವಿ ಹ್ಯಾವ್ ಮೋರ್ ದ್ಯಾನ್ 300 million tons ಫುಡ್ ಪ್ರೊಡಕ್ಷನ್, 350 ಅಂತ ತಿಳ್ಕೊಂಡು ಹೇಳ್ಬೋದು. ಸೊ ಟ್ರೆಮಂಡಸ್. ಇವತ್ತು ಸರ್ ಆಗ ಹೇಳಿದ್ರು ಏನಂದ್ರೆ, ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ ಫುಡ್ ಶಾರ್ಟೇಜ್ ಇತ್ತು. ಪೀಪಲ್ ವೇರ್ ಡೈಯಿಂಗ್ ಔಟ್ ಆಫ್ ಸ್ಟಾರ್ವೇಷನ್. ನಾವು ಬೇರೆಯವ್ರ ಹತ್ರ ಬೇಡುವಂತ ಒಂದು ಪರಿಸ್ಥಿತಿ. ಹೌದೌದು, ನಾವು ಶಾಲೆಯಲ್ಲೆಲ್ಲ ಇದ್ದಾಗ
ಈ ರಷ್ಯಾದಿಂದ ಅಮೆರಿಕದಿಂದ ಏನು ಗೋಧಿ ಎಲ್ಲ ಬರ್ತಾ ಗೋಧಿ ಎಲ್ಲ ಬರ್ತಾ ಇತ್ತು, ಅದರ ಸಜ್ಜಿಗೆ ಯಾವ್ದು ಉಪ್ಪಿಟ್ಟೆಲ್ಲ worst quality ಫಸ್ಟ್ ಕ್ವಾಲಿಟಿ ಕೊಡ್ತಾ ಇದ್ರು ಅಂತ ಕಾನ್ಸೆಪ್ಟ್ ಎಲ್ಲ ಇತ್ತು. ನಾವು ದೇರ್ ಈಸ್ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ನಮ್ಮಲ್ಲಿ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂತ ಹೇಳಿದ್ರೆ ಸರ್ಪ್ಲಸ್ ಪ್ರೊಡಕ್ಷನ್ ಇದೆ, ಆದ್ರೆ ಅದನ್ನು ಡಿಸ್ಟ್ರಿಬ್ಯೂಷನ್ ಹೇಗೆ ಆ ಮೆಕ್ಯಾನಿಸಮ್ ನಮ್ಮಲ್ಲಿ ಚೆನ್ನಾಗಿ ಸ್ಟೋರೇಜ್ ಇಲ್ಲ, ಸಪ್ಲೈ ಚೈನ್ ಎಲ್ಲ ಕರೆಕ್ಟ್ ಆಗಿ ಇಲ್ಲ. ಸೊ ಆ ಒಂದು ಕಾನ್ಸೆಪ್ಟ್ ಇದೆ. ಸೊ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ, ಆಪರ್ಚುನಿಟೀಸ್ಗೆ ಕೊರತೆ ಇಲ್ಲ. ಓನ್ಲಿ ಥಿಂಗ್ ಈಸ್ ವಿಲ್ ಪವರ್ ಬೇಕು ಮತ್ತು ಪೊಲಿಟಿಕಲ್ ಲೀಡರ್ಶಿಪ್ ಬೇಕು. ಅದನ್ನೇ ಇವತ್ತು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ನರೇಂದ್ರ ಮೋದಿಜಿ ಅವರು ಬಹಳ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸೊ ಇದೇ ರೀತಿಯ ಅಂದ್ರೆ ಒಬ್ಬರಿಂದ ಯಾವುದು ಕೂಡ ಮಿರಾಕಲ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸ್ಟೇಟ್ ಗವರ್ಮೆಂಟ್ ಅದೇ ರೀತಿಯಲ್ಲಿ ಪೊಲಿಟಿಕಲ್ ಡಿಫರೆನ್ಸ್ ಆಫ್ ಒಪಿನಿಯನ್ ಅದನ್ನೆಲ್ಲ ಲೆಟ್ ಅಸ್ ಅಗ್ರಿ ಟು ಡಿಸ್ಅಗ್ರಿ. ನಮ್ಮಲ್ಲಿ ಯಾವುದು ಡಿಸ್ಅಗ್ರಿಮೆಂಟ್ ಇದ್ರೆ ತಪ್ಪಲ್ಲ, ಆದ್ರೆ ಇಕಾನಮಿ ಫಸ್ಟ್, ಪಾಲಿಟಿಕ್ಸ್ ನೆಕ್ಸ್ಟ್. ಸೊ ಅಂತ ಕಾನ್ಸೆಪ್ಟ್ ಇದ್ರೆ ಅನ್ಎಂಪ್ಲಾಯ್ಮೆಂಟ್ ಖಂಡಿತವಾಗಿಯೂ ಕೂಡ ನಾವು ಸೊಲ್ಯೂಷನ್ ಅನ್ನು ಕೊಡಬಹುದು. ನೀವು ಕ್ರೂಸ್ ಟೂರಿಸಂ ಅಂತ ನೀವು ಟಚ್ ಮಾಡಿದ್ರಿ. ನಾನು ಆಕ್ಚುಲಿ ಲಾಸ್ಟ್ ವೀಕ್ ಗೋವಾದಲ್ಲಿದ್ದೆ. ಅಲ್ಲಿ ನಾನು ಪೇಪರ್ ನಲ್ಲಿ ನ್ಯೂಸ್ ಓದಿದ್ದು, ಈ ವರ್ಷ ಈ ವೀಕ್ ನಿಂದ ಬರೋ ವೀಕ್ ನಿಂದ 46 ಕ್ರೂಸಸ್ ಬರ್ತಾ ಇವೆ ಗೋವಾಕ್ಕೆ. ಸೊ 46 ಅದು ಹೆಡ್ಲೈನ್ ಅಂಡ್ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್. ಅಂದ್ರೆ ಒಂದೊಂದು ಕ್ರೂಸ್ ನಲ್ಲಿ ಸಾಧಾರಣ 500-600 ಕೆಲವು ಕಡೆ 1000 ಜನ ಬರ್ತಾರೆ. ಸೊ ಅವರು ನಮ್ಮ ಲ್ಯಾಂಡಿಗೆ ಬಂದು ನೋಡಿ ಇಲ್ಲಿ ಶಾಪಿಂಗ್ ಇದೆಲ್ಲ ಮಾಡಿ ಯುಟಿಲೈಸ್ ಮಾಡಿ ಹೋದ್ರೆ ಇಟ್ ಡೆಫಿನೆಟ್ಲಿ ಇಂಪ್ರೂವ್ಸ್ ದ ಇಕಾನಮಿ. ಒಂದು ದುಡ್ಡು ಬರ್ತದೆ, ಬಟ್ ಅವರಿಗೆ ನಾಲೆಜು ಬರ್ತದೆ ನಿಜವಾಗಿ ಹೇಳ್ಬೇಕಾದ್ರೆ. ಎಸ್, ರಾಜೇಶ್ ರಾವ್ ಅವರೇ, ನಮ್ಮ ಮೇಕ್ ಇನ್ ಇಂಡಿಯಾ PLI ಸ್ಕೀಮ್ ಮತ್ತೆ ಬೇರೆ ಬೇರೆ ಸ್ಕೀಮ್ಸ್ ಇದೆ, ಅದರ ಬಗ್ಗೆ ಒಂದು ಸ್ವಲ್ಪ ಮಾತು ಹೇಳ್ಬೋದಾ? ಕರೆಕ್ಟ್. ಈಗ ನಾವು ಅಗ್ರಿಕಲ್ಚರ್ ರೂರಲ್ ಎಂಪ್ಲಾಯ್ಮೆಂಟ್ ಬಗ್ಗೆ ಅನ್ಎಂಪ್ಲಾಯ್ಮೆಂಟ್ ಮಾತ್ರ, ಈಗ ಅರ್ಬನ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡೋದು ಅಥವಾ ಇಂಡಸ್ಟ್ರಿಯಲ್ ಅನ್ಎಂಪ್ಲಾಯ್ಮೆಂಟ್. ಕರೆಕ್ಟ್. ಸೊ ಇಲ್ಲಿ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಹೊಸ ಒಂದು ದೇ ಹ್ಯಾವ್ ಐಡೆಂಟಿಫೈಡ್ 25 ಸೆಕ್ಟರ್ಸ್ ವಿಚ್ ಆರ್ ಮ್ಯಾಸಿವ್ ಜಾಬ್ ಕ್ರಿಯೇಟಿಂಗ್ ಸೆಕ್ಟರ್ಸ್. ಫಾರ್ ಎಕ್ಸಾಂಪಲ್, ಏನೆಲ್ಲ ಇಂಪೋರ್ಟ್ ಮಾಡ್ತಾ ಇದ್ವಿ ನಾವು ಇಲ್ಲಿವರೆಗೆ, ಅದನ್ನೆಲ್ಲ ಮೇಕ್ ಇನ್ ಇಂಡಿಯಾ ಮಾಡ್ಲಿಕ್ಕೋಸ್ಕರನೇ ಮೇಕ್ ಇನ್ ಇಂಡಿಯಾ ಸ್ಕೀಮ್ ಅಂತ ಮಾಡಿದ್ದಾರೆ. ಅದರಲ್ಲಿ PLI ಅಂತ ಹೇಳಿದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್. ಸೊ ನೀವೇನು ಪ್ರೊಡಕ್ಷನ್ ಅದಕ್ಕೆ 2 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಓಕೆ, ಈ ಸ್ಕೀಮಿನಿಂದಾಗಿ ದೇ ಆರ್ ಎಕ್ಸ್ಪೆಕ್ಟಿಂಗ್ about 20 lakh jobs to be created, one aspect. ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ನೆಕ್ಸ್ಟ್ 5 years they are going to invest around 111 lakh crores, around $1.5 trillion. Okay, in the next 5 years. So because you have to go for a 5 trillion economy. So ಈ 111 lakh crores on 7,200 infrastructure projects all over the country. It is 60% ಇದು center, 40% state contribution. So ಇಲ್ಲಿ they are expecting 60 lakh jobs to be created, direct jobs. So indirect jobs 5 times ನೀವು ತಗೊಳ್ಬಹುದು, 5 to 10 times. So ಹೀಗೆ ಅದೊಂದು ಕಾನ್ಸೆಪ್ಟ್. ಸೊ PLI ಅಂತ ಹೇಳಿದ್ರೆ 25 ಸೆಕ್ಟರ್ಸ್ ನಲ್ಲಿ 4 to 6% ಆಫ್ ಎವ್ರಿ ಅಡಿಷನಲ್ ಪ್ರೊಡಕ್ಷನ್ ಯೂನಿಟ್ಸ್ ಆಫ್ ಪ್ರೊಡಕ್ಷನ್ ಲಿಂಕ್. ನೀವು ಎಷ್ಟು ಪ್ರೊಡಕ್ಷನ್ ಮಾಡ್ತಿರೋ ಅದ್ರದ್ದು 4 to 6 ಸಬ್ಸಿಡಿ. ಅದು ಒಂದು ರೀತಿಯಲ್ಲಿ ಪ್ರೊಡಕ್ಷನ್ ಸಬ್ಸಿಡಿ, ಕಾಸ್ಟ್ ಸಬ್ಸಿಡಿ. ಸೊ ಅಷ್ಟು ಕಾಸ್ಟ್ ನಿಮಗೆ ಕಮ್ಮಿ ಆಗ್ತದೆ. ಯುವರ್ ಕಾಂಪಿಟೇಟಿವ್ನೆಸ್ ಫಾರ್ ಎಕ್ಸ್ಪೋರ್ಟ್ಸ್ ಬಿ ಬೆಟರ್. ಯು ಕ್ಯಾನ್ ಎಕ್ಸ್ಪೋರ್ಟ್ ದೋಸ್ ಪ್ರಾಡಕ್ಟ್ಸ್. ಸೊ ಎಕ್ಸ್ಪೋರ್ಟ್ಸ್ ಫೋಕಸ್ ಮಾಡಿ PLI ಮತ್ತೆ ಮೇಕ್ ಇನ್ ಇಂಡಿಯಾ ಸ್ಕೀಮ್ ಮಾಡುವಂಥದ್ದು ಒಂದು. ಇನ್ನೊಂದು ಎಂಪ್ಲಾಯ್ಮೆಂಟ್ ಜನರೇಟ್ಸ್ಗೋಸ್ಕರ. ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ ಈ ಡಿಜಿಟಲ್ ಜಾಬ್ಸ್ ಬಗ್ಗೆ ಸ್ವಲ್ಪ ಹೇಳಬೇಕು ನಾವು. ಬಿಕಾಸ್ ಇನ್ ದ ನೆಕ್ಸ್ಟ್ 10 years ಇಟ್ ಈಸ್ ಎಕ್ಸ್ಪೆಕ್ಟೆಡ್ 30% ಆಫ್ ದ ಜಾಬ್ಸ್ ಇನ್ ಇಂಡಿಯಾ ವಿಲ್ ಬಿ ಡಿಜಿಟಲ್. ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ರೆ. ಸೊ ಬ್ಯಾಂಕಿಂಗ್ ನಲ್ಲಿ ಕೂಡ ಹಾಗೆ, ಅಂದ್ರೆ 2-3 years ಯು ಆರ್ ಸೀಯಿಂಗ್ ಆಲ್ ಪೇಪರ್ಲೆಸ್ ಬ್ಯಾಂಕಿಂಗ್ ಆಲ್ರೆಡಿ ಆಗಿದೆ. ಸೊ ಈ ಡಿಜಿಟಲ್ ಜಾಬ್ಸ್ ತುಂಬಾ ಕ್ರಿಯೇಟ್ ಆಗ್ತಾ ಉಂಟು. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಅಂತ ಒಂದು ಮಾಡಿದ್ದಾರೆ. ಇದು ಇಟ್ಸ್ ನ್ಯಾಷನಲ್ ಪೋರ್ಟಲ್, ಜಾಬ್ ಪೋರ್ಟಲ್ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ, ಅರೌಂಡ್ 9 lakh ಎಂಪ್ಲಾಯೀಸ್ ಆರ್ ರಿಜಿಸ್ಟರ್ಡ್ ದೇರ್. about 3 crore job seekers are also employed, I mean registered there. So ಅಲ್ಲಿ ನೀವು ಯಾವ ಕಂಪನಿಯಲ್ಲಿ ಇಂಡಿಯಾದಲ್ಲಿ ಏನೇನು ಕೆಲಸ ಇದೆ ನೋಡ್ಲಿಕ್ಕೆ ಸಿಗ್ತದೆ. ಸೊ ದಿಸ್ ಇಸ್ ಅ ನ್ಯಾಷನಲ್ ಜಾಬ್ ಪೋರ್ಟಲ್ ಮಾಡಿದೆ, ನ್ಯಾಷನಲ್ ಕೆರಿಯರ್ ಸರ್ವಿಸ್ ಅಂತ ಹೇಳಿ. ಇನ್ನೊಂದೇನಂತ ಹೇಳಿದ್ರೆ ಓಕೆ, ಈ ಡಿಜಿಟಲ್ ಜಾಬ್ಸ್ ಏನು ಹೇಳ್ತಾರೆ ಅದಕ್ಕೆ, ಇಟ್ ಕಾಲ್ಡ್ ಹಾಗೆ. ಸೊ ಹೀಗೆ ಆಲ್ ಏನು ಹೇಳ್ತಾರೆ, ಹೊಸ ಅವೆನ್ಯೂಸ್ ಏನಿದೆ ಅದನ್ನು ಪ್ರಮೋಟ್ ಮಾಡಲಿಕ್ಕೋಸ್ಕರ ಗವರ್ಮೆಂಟ್ ಇಸ್ ಟೇಕಿಂಗ್ ಲಾಟ್ ಆಫ್ ಸ್ಟೆಪ್ಸ್ ಅಂತ ಹೇಳ್ಬೋದು. ಒಂದು ಕಾಲರ್ ಇದ್ದಾರೆ. ನಮಸ್ತೆ. ಹಲೋ, ನಮಸ್ತೆ. ಇಲ್ಲ, ಕಾಲ್ ಕಟ್ ಆಯ್ತು. ಇದ್ದಾರಾ? ಹಲೋ, ಆಯ್ತು ಮತ್ತೆ ತಗೊಳ್ಳುವ. ಯಾರ ಕಾಲ್ ಮಾಡಿದ್ರು ಅದು ಕಟ್ ಆಯ್ತು ಕಾಣ್ತದೆ. ಪ್ರತೀಕ್ಷಾ, ಒನ್ ಮೋರ್ ಕ್ವೆಶನ್. ಬಿಕಾಸ್ India, lot of businesses are family owned or family run, maybe from generation to generations. So how
businesses be saved from shutting down. That is also creates unemployment. The people who are there in that family business also lose their job and they seek job somewhere else. ಒಂದು ಜಾಬ್ ಕ್ರಿಯೇಷನ್ ಸ್ಟಾಪ್ ಆಗ್ತದೆ ಅಲ್ಲಿ. ಸೊ ಅದರ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? Sir, last week we both were at that conclave where we heard a very important statistic saying 35% of first generation jobs actually are sustained in the second generation businesses, and only 3.5 get sustained in the third generation. So this is a cause of worry because the family businesses are shutting and then people are telling that there is unemployment. Correct. Okay. Historically, each and every family was in some or the other kind of businesses. Correct. But in our own case also, we have not gone in those businesses and we have gone into something else. Correct. Okay. Now, how can these family businesses be helped to sustain? First thing is, many similar businesses coming together under one brand. This is what I feel. Even for CA offices, for example. If we identify, because I'm a chartered accountant, so I'll tell in that this thing. So if we identify similar size chartered accountant offices in various cities and just do a tie-up that okay, if you come to Bangalore, you can use my office space, and if I have any client in maybe Pune, I will refer that guy to you. If I tell a Pune CA and come together, then this will also lead to a small kind of a conglomerate and where we can do businesses. So family businesses at their stage also should see to it that if they are not doing well, at least smaller businesses come together under one brand and try to take your business forward. That is point number one. Point number two, and this has to be done, is introduce technology in your business. True. Okay. ನಾನೀಗ ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ, if their family business ಇದೊಂದು printing press ಇದ್ರೆ, the generation that will be handling it now, you should try to do print on demand, 1 hour printing. ಈಗ ಟಿ ಶರ್ಟ್ ಪ್ರಿಂಟಿಂಗ್, ಮಗ್ ಪ್ರಿಂಟಿಂಗ್, ನೀವು ನಮ್ಗೆ ಡಿಸೈನ್ ನೀವು ಇಮೇಲ್ ಅಲ್ಲಿ ಕೊಡಿ, ನಾವು ಪಟ್ಟ ಪ್ರಿಂಟ್ ಮಾಡಿ ನಿಮ್ಗೆ ಮನೆಗೆ ಅದು ತಲುಪಿಸ್ತೇವೆ. ಸೊ ಇಂಥದ್ದು ಸರ್ವಿಸಸ್ ಕೊಟ್ರೆ ಮಾತ್ರ ಬಿಸ್ನೆಸಸ್ ವಿಲ್ ಸರ್ವೈವ್. ಸೊ ಇಫ್ ಯು ಆರ್ ಟೆಲ್ಲಿಂಗ್ ಲೈಕ್ ಪ್ರೀವಿಯಸ್ ಡೇ ನೀವು ನಮ್ಗೆ ಡ್ರಾಫ್ಟ್ ಕೊಡಿ, ಇದು ಕೊಡಿ, ಡಸಂಟ್ ವರ್ಕ್. ಇಂಟ್ರೊಡ್ಯೂಸ್ ಟೆಕ್ನಾಲಜಿ ಅಂಡ್ ಮಾಡರ್ನೈಸ್ ಯೋರ್ ಬಿಸ್ನೆಸ್ ಇಫ್ ಇಟ್ ಹ್ಯಾಸ್ ಟು ಸರ್ವೈವ್. And third thing is diversification. Iga, for example, some 30 years back, at the time of my parents' marriage, if you say, there used to be cook. There didn't used to be catering company. There used to be cook for wedding. Correct. Okay, 1 or 2 guys used to come, sit, cook, and the badisudella volunteers, family family. But now catering has become catering company. ಕೇಟರಿಂಗ್ ಅವರೇ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಫ್ಲವರ್ ಅರೇಂಜ್ಮೆಂಟ್ ಮಾಡ್ತಾರೆ, ನಿಮ್ಗೆ ಬೇಕಾದ್ರೆ ಇನ್ವಿಟೇಷನ್ಸ್ ಇದು ಮಾಡಿ. ವಾಟ್ ಇಸ್ ದಿಸ್ ಇಸ್ ಜಸ್ಟ್ ಡೈವರ್ಸಿಫಿಕೇಶನ್. ಓಕೆ, ವಿಚ್ ವಿ ಕ್ಯಾನ್ ಸಿ ಅಟ್ ಸ್ಮಾಲ್ ಲೆವೆಲ್ಸ್. ನಮ್ಮ ಮಂಗಳೂರಲ್ಲಿ ಈಗ ಮೇಕಪ್ಗೆ ಮನೆಗೆ ಬರ್ತಾರೆ ಲೇಡೀಸ್, ಅವರು ನಿಮ್ಗೆ ಮೇಕಪ್ ಕ್ಲಾಸಸ್ ಮಾಡ್ತಾರೆ, ಮೇಕಪ್ ಸಲೂನ್ ಹಾಕ್ತಾರೆ, ಮೆಹಂದಿಗೆ ಜನ ಮಾಡಿ ಕೊಡ್ತಾರೆ. ಅವ್ರು ಬೇಕಾದ್ರೆ ಅವ್ರು ಸಹ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಫ್ಲವರ್ ಅರೇಂಜ್ಮೆಂಟ್ ಇದು ನಾವು ನೋಡ್ತೇವೆ ಅಂತ ಹೇಳ್ತಾರೆ, ಫೋಟೋಗ್ರಾಫರ್ ನಾವು ಅರೇಂಜ್ ಮಾಡ್ತೇವೆ ಹೇಳ್ತಾರೆ. ಸೊ that is diversification, which we are, and I'm happy to say that we are seeing it on a practical and real basis, and this has to happen for family businesses. And I think one very good example of this, there is that YouTube channel called Butt and Butt. One guy, I think his father would be a cook or that aduke butt kind of, and he has brought modernization into it, and he is now showcasing his skills on YouTube. And that is exactly what, and that way he can also maintain his family talent and creativity. True. And whatever he has got in inheritance of creativity. So hige family businesses sustain ಆಗಬೇಕು. ಮತ್ತೆ ಸರ್ ನೀವು ಒಂದು ಅಗ್ನಿಪಥದ ವಿಷಯ ಕೇಳಿದ್ರಿ ಅಂತ. So I want to point out one thing. ಈಗ ನಾವು ಹೇಳ್ತೇವೆ US, ಕೊರಿಯಾ, ಚೈನಾ ಅಲ್ಲಿ ಎಲ್ಲ ಎಂಪ್ಲಾಯ್ಮೆಂಟ್ ಸಮಸ್ಯೆ ಇಲ್ಲ. ಅಲ್ಲಿ ಕಾಲೇಜ್ ಮುಗಿದ ಕೂಡಲೇ ಅವರು ಮಿಲಿಟರಿಗೆ ಎನ್ರೋಲ್ ಆಗಲೇಬೇಕು. ತುಂಬಾ ದೇಶಗಳಲ್ಲಿ ನಿಮ್ಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಬೇಕಾದ್ರೂ ಕೂಡ ನೀವು ಮಿಲಿಟರಿ ಶಾರ್ಟ್ ಸರ್ವಿಸ್ ಮಾಡಬೇಕು. ಎಸ್, ಅದು ನಿಮ್ಗೆ ಬರೀ ಗವರ್ಮೆಂಟ್ ಕೆಲಸ ಬೇಕಾದ್ರೆ ಮಾತ್ರ ಸಹ ಅಲ್ಲ, ನೀವು ಎಲ್ಲಿ ಸಹ ಹೋಗ್ಬೇಕಾದ್ರೆ ಫಸ್ಟ್ ಮಿಲಿಟರಿಗೆ ಹೋಗ್ಬೇಕು. ದ US ಪೀಪಲ್ ಸೆಂಡ್ ದೇರ್ ಯೂತ್ ಟು ವಿಯೆಟ್ನಾಂ. ಕೊರಿಯಾದಲ್ಲಿ ನೀವು ಎಷ್ಟು ಒಂದು ಮಿಲಿಟರಿ ಸರ್ವಿಸ್ ಮಾಡಲೇಬೇಕು. ಸೊ ಇಲ್ಲಿ ಇಂಡಿಯಾದಲ್ಲಿ ಅನ್ಫಾರ್ಚುನೇಟ್ಲಿ ಅದು ಇಲ್ಲ.
ಅದು ಇರಬೇಕು. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೆ ಗೌರ್ಮೆಂಟ್ ಜಾಬ್ ಬೇಕು. ಗೌರ್ಮೆಂಟ್ ಜಾಬ್ ಇಲ್ಲದ್ರೆ ಧರ್ನ ಮಾಡ್ತಾರೆ. ಬಟ್ ಎಷ್ಟು ಜನ ಮಿಲಿಟರಿಗೆ ಹೋಗ್ತಾರೆ ಒಂದು 4 ವರ್ಷ? ಸೊ ಅಗ್ನಿಪಥ್ ಸ್ಕೀಮ್ ಆ ರೀತಿಯಲ್ಲಿ ಇಟ್ ಇಸ್ ನಾಟ್ ಕಂಪಲ್ಸರಿ ಆನ್ ಎನಿ ಒನ್, ಬಟ್ ಇವನ್ ಇಫ್ ಯು ವಾಂಟ್ ರಾದರ್ ದನ್ ಬೀಯಿಂಗ್ ಅನ್ಎಂಪ್ಲಾಯ್ಡ್ ಯು ಕ್ಯಾನ್ ಗೋ ದರ್ ಫಾರ್ 4 years. ಈಗ ಇದರಲ್ಲಿ ಬೆನಿಫಿಟ್ಸ್ ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ದ ಯೂತ್ ವಿಲ್ ಬಿಕಮ್ ಡಿಸಿಪ್ಲಿನ್ಡ್, ಸೆಕೆಂಡ್ ಆಫ್ ಆಲ್ ದೇ ವಿಲ್ ಹ್ಯಾವ್ ದ ಸ್ಕಿಲ್ಸ್, ಥರ್ಡ್ ಆಫ್ ಆಲ್ ಜಿಯೋಪಾಲಿಟಿಕ್ಸ್ ಈಗ ಹೇಗಿದೆ ಅಂತ ಹೇಳಿದ್ರೆ at any point of time anyone can attack anyone. Correct. So it is always good to have additional military, because ಈಗ ರಷ್ಯಾ ಯುಕ್ರೇನ್ ಆದದ್ದು nobody had, I mean ಅಷ್ಟೊಂದು ಇಂಕ್ಲಿಂಗ್ ಅಂತ ಇರಲಿಲ್ಲ. ಈಗ ಚೈನಾದಲ್ಲಿ ಕೂ ಆಗ್ತಾ ಉಂಟು, ಮಿಲಿಟರಿ ಕೂಪ್ ಆಗ್ತಾ ಉಂಟು. ಪಾಕಿಸ್ತಾನ್ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್ಸ್. anyone, we are almost the only country doing well. So there could be any time any attack on us, and that is why we need to have military base with us. Correct. So correct. Military human resource with us. So this is one very good scheme. ಯಾರ ಮೇಲೆ ಕಂಪಲ್ಸರಿ ಇಲ್ಲ. ನಿಮ್ಗೆ ಯಾರಿಗೆ ಬೇಡ ಆದ್ರೆ ಧರ್ಮ ಯಾಕೆ ಮಾಡ್ಬೇಕು, ನೀವು ಎನ್ರೋಲ್ ಮಾಡಬೇಡಿ ಅಷ್ಟೇ. ಬಟ್ ಯಾರಿಗೆ ಬೇಕು ಅವ್ರು ಎನ್ರೋಲ್ ಆಗ್ಲಿ. ಒಂದು ಕಾಲರ್ ಇದ್ದಾರೆ, ತಗೊಳ್ಳುವ. ನಮಸ್ತೆ. ನಮಸ್ತೆ, ಸಂಧ್ಯಾ ನಾಯ್ಕ್ ಅಂತ ಹೇಳಿ ಮೇಡಮ್, ಮಾತಾಡ್ತಾ ಇದ್ದೇನೆ. ಇದು ಈಗ ಅನ್ಎಂಪ್ಲಾಯ್ಮೆಂಟ್ ವಿಷಯ ನಾವು ಮಾತಾಡ್ತಾ ಇದ್ದೇವೆ. ನಮ್ಮಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಈ ಮಧ್ಯಮ ವರ್ಗದವರಾದ್ರೂ ಏನಾದ್ರೂ ತಮ್ಮ ಜೀವನ ನಿರ್ವಹಣೆಗೆ ಕೆಲಸ ಮಾಡಿಕೊಂಡಿದ್ದಾರೆ. ಆದ್ರೆ ಹೆಚ್ಚಿನವರು ನಮ್ಮ ಈ ಎಂಪ್ಲಾಯ್ಮೆಂಟ್ ಇದರಲ್ಲಿ ಕಾಣ್ತಾ ಇಲ್ಲ. ಹೀಗೆ ವಿಮೆನ್ ಎಂಪವರ್ಮೆಂಟ್ ಅನ್ನುವ ಒಂದು ಶಬ್ದದಲ್ಲಿ ನಮ್ಮ ಅನ್ಎಂಪ್ಲಾಯ್ಮೆಂಟ್ ಏನಾದ್ರೂ ಕಡಿಮೆ ಆಗಬಹುದಾ? ಅವರೀಗ ಹೇಳಿದಾಗೆ ಬ್ಯೂಟಿ ಪಾರ್ಲರ್ ಅವರು ಬೇರೆ ಬೇರೆ ಕೆಲಸ ಮಾಡ್ತಾರೆ, ಹಾಗೆಲ್ಲ ಮಾಡಿ ಅದು ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ಲಿಕ್ಕೆ ಏನಾದ್ರೂ ಆಗ್ತದಾ? ವಿಮೆನ್ ಎಂಪವರ್ಮೆಂಟ್ ಅವರ ಒಂದು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ರೆ ನಮ್ಮ ದೇಶದ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗ್ಬಹುದಾ ಅಂತ. ಯಾಕಂದ್ರೆ ಈ ಸಿರಿ ಗ್ರಾಮೋದ್ಯೋಗ ಅಂತವೆಲ್ಲ ಮಾಡಿ ಕೆಲವರೆಲ್ಲ ಜೀವನ ನಿರ್ವಹಿಸ್ತಾ ಇದ್ದಾರೆ, ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಯಾವುದು ಕಾಣ್ತಾ ಇಲ್ಲ. ಹಾಗಾಗಿ ಅದನ್ನು ಒಂದು ವಿಶ್ಲೇಷಣೆ ಬೇಕಿತ್ತು ಆ ವಿಷಯದಲ್ಲಿ. ಪ್ರತೀಕ್ಷಾ ಅವರೇ, ನೀವು ಅದಕ್ಕೆ ಸ್ಟಾರ್ಟ್ ಮಾಡ್ಬೋದು, ಮತ್ತೆ ಬೇರೆಯವರ ಹತ್ರ ನೆಕ್ಸ್ಟ್ ಹೋಗ್ತೇನೆ, ಹೇಳಿ. ಸೊ ವಿಮೆನ್ ಎಂಪವರ್ಮೆಂಟ್ ಅಲ್ಲಿ ಇನಿಷಿಯಲಿ ಏನಾಗಿತ್ತು ಅಂತ ಹೇಳಿದ್ರೆ, ವಿಮೆನ್ ಇನ್ ದ ಪಾಸ್ಟ್ ದೇ ಡಿಡ್ಂಟ್ ಯೂಸ್ ಟು ಹ್ಯಾವ್ ಎಜುಕೇಶನ್. ಈಗ ಎಜುಕೇಶನ್ ಇದೆ, ದೇ ನೋ ದೇರ್ ರೆವೆನ್ಯೂಸ್ ಅಂಡ್ ದೇ ನೋ ಹೌ ಟು ಗೋ ಅಹೆಡ್. ಎಲ್ಲ ಅವಾಗ ರಾಜೇಶ್ ಸರ್ ಹೇಳಿದ ಹಾಗೆ ಏನ್ ನಾಲೆಜ್ ಬೇಕು ಅದು ನಮ್ಗೆ ಈಗ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸಿಗ್ತದೆ. ಸೊ ವಿಮೆನ್ ಆರ್ ಔಟ್ ಗೋಯಿಂಗ್ ರೈಟ್ ನೌ, and there has been a lot of increase in the unstructured kind of employment ಅಲ್ಲ, ಅವ್ರು ಬಿಸ್ನೆಸಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲಿ ಹೇಳ್ಬೇಕಾದ್ರೆ ವಿಮೆನ್ ಆಂಟರ್ಪ್ರಿನರ್ಶಿಪ್ ಇದೆ, ಬಟ್ ಅವರಿಗೆ ನಾವು ನಮ್ಮ ಅವರಿಗೆ ಹೌ ಮಚ್ ಆರ್ ವಿ ಆಂಪ್ಲಿಫೈಯಿಂಗ್ ದಮ್, that is also an issue. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಫ್ಯಾಮಿಲಿಯಲ್ಲಿ ಐ ವಾಂಟ್ ಟು ಮೆನ್ಷನ್ ಮಿಸ್ ಪೂರ್ಣ ಕಾಮತ್ ಅಂತ ಇದ್ದಾರೆ ನಮ್ಮ ಇವರು. ಸೊ ಅವರು ಶಿ ಹ್ಯಾಸ್ ಅ ಡಯಾಗ್ನೋಸ್ಟಿಕ್ ಸೆಂಟರ್ ಇನ್ ಉಡುಪಿ, ಅಂಡ್ ಶಿ ಹ್ಯಾಸ್ ಒನ್ ಡಯಾಗ್ನೋಸ್ಟಿಕ್ ರಿಲೇಟೆಡ್ machine which only KMC has, and then nobody else in Udupi or Manipal has, and she has that. But how many of us know about her? So we have to amplify them. And ಈಗ ಮಂಗಳೂರಲ್ಲಿ you have a lot of women entrepreneurs like Vatika, like Komal Mai of Maharaja. So we have to empower women so that these women will empower other women. Okay, so that everyone has to have some portion to some part to play in that. Okay, women and entrepreneurship idu ondu. Second ಏನಂತ ಹೇಳಿದ್ರೆ, how can women go ahead with the least resources? Because women ಅಂತ ಮಾತ್ರ ಅಲ್ಲ, ಎಲ್ಲರೂ with least resources ಹೇಗೆ ಮುಂದೆ ಹೋಗುದು ಅಂತ. So as I said, there are small things by which people are earning these days. So ಮನೆಯಲ್ಲಿ ಏನಾದ್ರು ಡೆಲಿಕಸೀಸ್, ಸ್ಪೆಷಾಲಿಟೀಸ್ ಪ್ರಿಪೇರ್ ಮಾಡಿ ಅದು ಸೆಲ್ ಮಾಡೋದು, ಎಸ್ಪೆಷಲಿ ಇನ್ ಅಪಾರ್ಟ್ಮೆಂಟ್ಸ್ ವಿ ಕ್ಯಾನ್ ಸಿ ದಿಸ್. ಅಪಾರ್ಟ್ಮೆಂಟ್ ಮಕ್ಕಳಿಗೆ ಡ್ಯಾನ್ಸ್ ಕಲಿಸೋದು, ಯೋಗ ಕಲಿಸೋದು, ಮ್ಯೂಸಿಕ್ ಕಲಿಸೋದು. ಸೊ ಹಿಯರ್ ವಾಟ್ ಈಸ್ ಹ್ಯಾಪನಿಂಗ್ ಇಸ್ ದಟ್ ಪೇರೆಂಟ್ಸ್, ಈಗ ಇಬ್ರು ಪೇರೆಂಟ್ಸ್ ವರ್ಕಿಂಗ್ ಇದ್ರೆ ಅವರಿಗೆ ಮಕ್ಕಳಿಗೆ ಹೇಗಾದ್ರೂ ಒಂದು ಬಿಸಿ ಇಡಬೇಕು. ಸೊ ದೇ ವಾಂಟ್ ಮೈಂಡ್ ಪೇಯಿಂಗ್ ಅ ಬಿಟ್ to someone who is within the apartment, who will teach something to those kids, music, dance, swimming, yoga, matte sports, ella type of classes ide. This is happening. It is not something that has to happen. It is already happening in bigger apartment complexes in bigger cities. ಪ್ಲಸ್ ಆಲ್ಸೋ ಈಗ ಡೈರೆಕ್ಟ್ ಈಗ ಒಂದು ಝೂಮ್ ಕಾಲ್ ಮಾಡಿದ್ರೆ ನಾವು ಒಂದು ಕ್ಲಾಸ್ ತಗೊಳ್ಬಹುದು, ಎಜುಕೇಶನ್ ಟ್ಯೂಷನ್ ತಗೊಳ್ಬಹುದು. ಇಟ್ಸ್ ನಥಿಂಗ್ ಈಸ್ ಆಸ್ ಡಿಫಿಕಲ್ಟ್ ಆಸ್ ಇಟ್ ವಾಸ್ ಇನ್ ದ ಪಾಸ್ಟ್.
So with this, and ನಾನು ಹೇಳಿದೆ Upwork, Fiverr, websites like these that give you money by working from your home. So work from home, work from anywhere. ಈಗ ವರ್ಕ್ ವೆಕೇಶನ್ ಅಂತ ಇದ್ದದ್ದು ಈಗ ವರ್ಕೇಶನ್ ಅಂತ ಮಾಡ್ತಾ ಇದ್ದಾರೆ. So you go on a vacation, you roam around the city and then come back to your room and you work. So I think we all have done this last week, sir, at Goa, because none of us can live a full day without working. So ನಾವೆಲ್ಲ ಲಾಸ್ಟಿಗೆ ರೂಮಿಗೆ ಒಂದು ಆ ದಿನ ಏನಂತ ನೋಡಿ ಕೆಲಸ. So ಹಾಗೆ this is what is happening. Women entrepreneurship and in general everyone entrepreneurship, it is becoming more and more of a reality. Only thing what we need to do is amplify their voices, amplify their names, put it out on public platforms. That's the least we can do for them. ಆ್ಯಕ್ಚುಲಿ ನಾನು CA ಸ್ಟೂಡೆಂಟ್ಸ್ಗಳಿಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. CA ಸ್ಟೂಡೆಂಟ್ಸ್ಗಳಿಗೆ ನಾನು ರೆಗ್ಯುಲರ್ ಆಗಿ ಸೆಷನ್ಸ್ ತಗೊಳ್ತೇನೆ. ಈಗ ನೋಡಿದರೆ ಒಂದು ಬ್ಯಾಚ್ನಲ್ಲಿ ಮೊದಲು ಹುಡುಗರು ಜಾಸ್ತಿ ಇದ್ದರು, more than 50%. Now it is the girls which are more in numbers. The boys numbers is shrinking. ನನಗೆ ಒಂದೊಂದ್ಸಲ ಆಶ್ಚರ್ಯ ಆಗ್ತದೆ, ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಹುಡುಗರು. ಐ ಮೀನ್ ವೇರ್ ಡು ದೇ ಗೋ ಏನೋ. ಎಸ್ ಸರ್, ನಾವು ಈಗ ಟೈಮ್ ಕನ್ಸ್ಟೆಂಟ್ ಇದೆ, ಆದ್ದರಿಂದ ನಾನು ನಿಮ್ಮ ಎಲ್ಲರಿಗೆ ಒಂದು ರ್ಯಾಪ್ ಅಪ್ ಮಾಡಲಿಕ್ಕೆ ನಿಮ್ಮ ಪ್ರಕಾರ ಒಂದು 30 to 45 seconds ಒಳಗೆ ವಾಟ್ ಕುಡ್ ಬಿ ದ ಸೊಲ್ಯೂಷನ್ ಫಾರ್ ದ ಪ್ರೆಸೆಂಟ್ ಅನ್ಎಂಪ್ಲಾಯ್ಮೆಂಟ್ ಟ್ರೆಂಡ್? ಅಂದರೆ ರಿವರ್ಸಲ್ ಮಾಡೋದು ಅಥವಾ ನಿಲ್ಲಿಸೋದು, ಹೇಗೆ ನಿಮ್ಮ ಪ್ರಕಾರ ಏನು ಸೊಲ್ಯೂಷನ್? ಈಗ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಬೇಕಾದ್ರೆ ನಾವು ಅಗ್ರಿಕಲ್ಚರಲ್ ಸೆಕ್ಟರ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಇವತ್ತು ಅಗ್ರಿಕಲ್ಚರಲ್ ಸೆಕ್ಟರ್ನಲ್ಲಿ ಡೈವರ್ಸಿಫಿಕೇಶನ್ ಆಗುವಂತ ಅವಶ್ಯಕತೆ ಇದೆ. ಎಸ್ಪೆಷಲಿ ವ್ಯಾಲ್ಯೂ ಎಡಿಷನ್ ಆಗಬೇಕು. ಇವತ್ತು ಅಂತ ಹೇಳಿದ್ರೆ ಅಗ್ರಿಕಲ್ಚರಲ್ ಸೆಕ್ಟರ್ನಲ್ಲಿ ಸಾಕಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ಸ್, ಫ್ರೂಟ್ಸ್, ಅದಕ್ಕೆ ವ್ಯಾಲ್ಯೂ ಎಡಿಷನ್ ಆಗಬೇಕಾದ್ರೆ ಅದಕ್ಕೆ ಸರಿಯಾದಂತ ಪಬ್ಲಿಸಿಟಿ ಸಿಗಬೇಕು. ಅದನ್ನು ಈಗ ಫಾರ್ ಎಕ್ಸಾಂಪಲ್ ಇವತ್ತು ಸಿನಿಮಾ ಸ್ಟಾರ್ಸ್ ಎಲ್ಲ ಇರ್ತಾರೆ, ಕ್ರಿಕೆಟರ್ಸ್ ಎಲ್ಲ ಇರ್ತಾರೆ, ಅವ್ರು ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ ಪ್ರಮೋಟ್ ಮಾಡಬೇಕು. ಪ್ರಮೋಟ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗೆ ಅಕ್ರಾಸ್ ದ ವರ್ಲ್ಡ್ ಡಿಮಾಂಡ್ ಸಿಕ್ಕುವಂತ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುವಂತ ಸಾಧ್ಯತೆ ಕೂಡ ಇದೆ. ನೀವು ಪ್ರಾಡಕ್ಟ್ ಬಗ್ಗೆ ಹೇಳಿದ್ರೆ ನಾನು ಒಂದು ಮಾತು ಆಡ್ ಮಾಡ್ಲಿಕ್ಕೆ ನೋಡ್ತೇನೆ. ನಮ್ಮ ನಿಟ್ಟೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಲ್ಲಿ ಜಾಕ್ ಫ್ರೂಟ್ ಗಾಗಿ ಅಂದ್ರೆ ಹಲಸಿನ ಹಣ್ಣಿಗೆ ಒಂದು ಸ್ಪೆಸಿಫಿಕ್ ಆಗಿ ಒಂದು ಪ್ರಾಜೆಕ್ಟ್ ನಡೆದಿದೆ ಅಂಡ್ ಇಟ್ ಇಸ್ ಡೂಯಿಂಗ್ ವೆಲ್ ಲಾಸ್ಟ್ 1 ವರ್ಷದಿಂದ. ಸೊ ಅಂಥದನ್ನು ನಾವು ಲೋಕಲ್ ಅನ್ನು ಪ್ರಾಜೆಕ್ಟ್, ಯಾಕಂದ್ರೆ ಹಲಸಿನ ಹಣ್ಣು ನಮ್ಮ ಪ್ರತಿ ಒಂದು ಮನೆಯಲ್ಲಿ ಒಂದು ರಾಶಿ ಇರ್ತದೆ, ಅದೆಲ್ಲ ವೇಸ್ಟ್ ಆಗಿ ಹೋಗುದೇ ತುಂಬಾ. ಅಂದ್ರೆ ಇನ್ಕ್ಯುಬೇಷನ್ ಸೆಂಟರ್ಸ್ ಕೆಲವು ಕಡೆಯಲ್ಲಿ ಮಾತ್ರ ಇದೆ. ನಾವು ವಾಟ್ ದೇ ಹ್ಯಾವ್ ಡನ್ ಈಸ್ ಅಂಡರ್ ದ ಸ್ಕಿಲ್ ಇಂಡಿಯಾ ಮಿಷನ್ ಆಲ್ ಇಂಜಿನಿಯರಿಂಗ್ ಕಾಲೇಜಸ್, ACT ರೆಕಗ್ನೈಸ್ಡ್ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲವನ್ನ ಅದ್ರ ತಂದಿದ್ದಾರೆ. ಸೊ ಐ ಥಿಂಕ್ ಎವ್ರಿ ಇಂಜಿನಿಯರಿಂಗ್ ಕಾಲೇಜ್ ವಿಲ್ ಹ್ಯಾವ್ ಇನ್ಕ್ಯುಬೇಷನ್ ಸೆಂಟರ್ ಇನ್ ಫ್ಯೂಚರ್ ಆಲ್ ಓವರ್ ಇಂಡಿಯಾ. ಇಟ್ಸ್ ಅ ಗುಡ್ ಸ್ಟೆಪ್, ಇಟ್ಸ್ ಅ ಗುಡ್ ಥಿಂಗ್. ಯಾಕಂದ್ರೆ ನೀವು ಥಿಯರಿ ಟು ಸ್ಕಿಲ್ಲಿಂಗ್ ಪ್ಲಸ್ ಎಜುಕೇಶನ್, ಇಟ್ಸ್ ಅ ಬ್ಯೂಟಿಫುಲ್ ಮಿಕ್ಸ್. ಸೊ ನೆಕ್ಸ್ಟ್ ಸಜೆಷನ್ಸ್ ಏನು ಹೇಳಬೇಕು ಅಂತ ಹೇಳಿದ್ರೆ, population control is the first step to be taken. One child policy or 2 child policy is a must. Second thing, all career counseling centers in all colleges. Third one is reducing the retirement age. This may be controversial, but you have to do it. Otherwise, see 58 to 60 ಇದೆ, ಅದನ್ನು 55 ಗೆ ತಂದು ನಿಲ್ಲಿಸಿ ಅವರಿಗೆ ಕೆಲಸ ಮಾಡಲಿಕ್ಕೆ, ಅವರಿಗೆ ಡಿಜಿಟಲ್ ವರ್ಲ್ಡ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಈಗಿನ ಎಲ್ಡರ್ ಜನರೇಷನ್ಗೆ. ಯಂಗರ್ ಜನರೇಷನ್ ರೆಡಿ. ಸೊ 5 years ಕಮ್ಮಿ ಮಾಡಿ ಅಷ್ಟು ಯೂತ್ ನಮಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ. ಥರ್ಡ್ ನೆಕ್ಸ್ಟ್ ಇಸ್ ಅರ್ಬನ್ ಮನ್ರೇಗಾ. ಈಗ ರೂರಲ್ ಮನ್ರೇಗಾ ನಾವು ನೋಡಿದ್ದೀವಿ 212 ರೂಪಾಯಿ. ಈಗ ಅರ್ಬನ್ ಮನ್ರೇಗಾ ರಾಜಸ್ಥಾನದಲ್ಲಿ ಶುರು ಮಾಡಿದ್ದಾರೆ. ಸೊ ವೈ ನಾಟ್ ಇನ್ ಆಲ್ ಸ್ಟೇಟ್ಸ್? ದೆನ್ ಕೋಆಪರೇಟಿವ್ ಫೆಡರಲಿಸಮ್, ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್, ದೇ ಶುಡ್ ಬಿ ಎ ನ್ಯಾಷನಲ್ ಪಾಲಿಸಿ ಆನ್ ಅನ್ಎಂಪ್ಲಾಯ್ಮೆಂಟ್. ಇವತ್ತಿಗೆ ಓದಿಲ್ಲ, ಒಂದೊಂದು ಸ್ಟೇಟ್ ಒಂದೊಂದು ಪಾಲಿಸಿ ಮಾಡ್ತಾ ಇದೆ. ನೋ, ದೇರ್ ಶುಡ್ ಬಿ ನ್ಯಾಷನಲ್ ಪಾಲಿಸಿ ಎಕ್ಸೆಪ್ಟ್ ಅಲೈನ್ಮೆಂಟ್ ಇರಬೇಕು. ಅಲೈನ್ಮೆಂಟ್ ಇರಬೇಕು, ಫಂಡಿಂಗ್ ಅರೇಂಜ್ಮೆಂಟ್ ಆಗಬೇಕು, ನ್ಯಾಷನಲ್ ಪಾಲಿಸಿ ಇರಬೇಕು. ದೆನ್ ದೇರ್ ಈಸ್ ನೋ ನ್ಯಾಷನಲ್ ಪೋರ್ಟಲ್ ಆಲ್ಸೋ. ಡಾಟಾ, ವಿ ಡೋಂಟ್ ಹ್ಯಾವ್ ಎ ಡಾಟಾ ಬ್ಯಾಂಕ್. ಈಗ ಅಮೆರಿಕದಲ್ಲಿ ಫಾರ್ ಎಕ್ಸಾಂಪಲ್ ಎವ್ರಿ ವೀಕ್ಲಿ, ಫೋರ್ಟ್ನೈಟ್ಲಿ, ಮಂತ್ಲಿ ದೇರ್ ಇಸ್ ಎ ರಿಲೀಸ್. ವಾಟ್ ಈಸ್ unemployment rate today? It is a digital release. It's a pakka 100% confirmed. So our system namali illa. So we want a national unemployment or employment data bank. Correct. And it should be updated regularly. It should be genuine data. Correct. On that we can frame real policies. Correct. So these are the things that is required. Pratiksha Pai, from your side, what could be the closing remarks or what could be the solutions according to you? Yeah. Sir, the problem I feel is people with entrepreneurial abilities are going into employment and becoming disgruntled employees. And because they are taking employment, people who are having only staff related or employment abilities, they are not getting jobs and they are trying to start businesses and those businesses are failing. So on one side we have failed businesses and on the other side we have disgruntled employees.
people, the students, when they are at college level, we should help them identify what is their ability. Are they built for doing entrepreneurship, or are they built for doing jobs? People who are built for entrepreneurship should not go for placements, and people who are built for jobs should not go for entrepreneurship. This is the first and most important thing, so that there is equal balance in everything. Secondly, promoting of schemes. There are so many schemes, but nobody knows. True. There are so many jobs, but nobody knows. Okay, and then there is unstructured employment, which is not coming in the main statistics as such. Yes. That is one thing. Absolutely. Third thing is, at least educated people like us should see to it that our kids will come into entrepreneurship and generate employment. Because as you said in the beginning, there will be no concept of employment. There will be either employment at the highest level or at the lowest level. Correct. Middle level, everything is going to be taken over by technology. Absolutely. That is the reality, whether we accept it or not. Yes. So what is our plan of action as parents now, for parents of small kids? Grow your, bring up your kid to be an entrepreneur. And tomorrow, don't complain about unemployment. At least for people of our age who have small kids, and people of our educated status, so who are educated, please know that raise your kids to be entrepreneurs. That's the only way out that we will have. And one last suggestion. One last ವೀಕ್ಷಕರಿಗೆ ಒಂದು ಸಜೆಷನ್, ಯುವಕರಿಗೆ ಎಲ್ಲರೂ ಡಿಜಿಟಲ್ ಕೋರ್ಸಸ್ ಬಗ್ಗೆ ಯೋಚನೆ ಗಮನ ಇಡಿ ಮಾಡಬೇಕು. ಯಾಕಂದ್ರೆ ಈಗ ಮೊದಲೆಲ್ಲ ನೀವೇನೋ ಕಂಪ್ಯೂಟರ್ ಕಲಿಬೇಕಾದ್ರೆ ನೀವು ಎಲ್ಲಿಯೋ ಒಂದು ಇನ್ಸ್ಟಿಟ್ಯೂಟ್ ತಗೊಂಡು ಹೋಗ್ಬೇಕು. ಈಗ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಒಂದು ರಾಶಿ ಸಿಗ್ತದೆ. ಟ್ರೈನಿಂಗ್ ಕೊಡೋರು ಇದ್ದಾರೆ, ಆನ್ಲೈನ್ ಕೊಡೋರು ಇದ್ದಾರೆ, ಆನ್ಲೈನ್ ಕೋರ್ಸಸ್ ಇದೆ. Which you can't expect to have such courses in Bangalore. You can sit at home and do it. They are really good. The teaching or whatever the learning is there. The future is digital. Future is digital India. Correct. Yes. Today's episode went on very well, I would say, because 186th episode of Business Tonic. We are coming to the end. I think all the guests have given a lot of information with regard to unemployment, specifically on issues and solutions. What could be the solutions, and what is the kind of information available at this moment on skilling up yourself and becoming a better employee or better entrepreneur. Yeah, thank you very much, Rajesh Rao. Thank you, Professor Naik, and thank you, Pratiksha Pai, for handling this session and being with us. Thank you very much. ವೀಕ್ಷಕರೇ, ಈ 186ನೇ ಎಪಿಸೋಡಿನ ಕೊನೆ ಹಂತಕ್ಕೆ ಬಂದಿದ್ದೇವೆ. ಇದರ ಮರುಪ್ರಸಾರ ಬುಧವಾರ 9:30 ಗಂಟೆಗೆ ನಮ್ಮ ಕುಡ್ಲ ಚಾನೆಲ್ನಲ್ಲಿ ನೋಡಿ. ಇಷ್ಟು ಹೇಳಿ ಇಂದಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಯಾಕ್ರಿ ಮಂಕಾಗಿದ್ದೀರಾ? ಈ ಸಲದ ಬಿತ್ತನೆಗೆ ಸಮಯ ಬಂದಿದೆ, ಆದ್ರೆ ಯಾರತ್ರ ಹೋಗಿ ಬೀಜ ಗೊಬ್ಬರ ಕೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಛೇ, ಅಷ್ಟೇನಾ? ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಈ ಸಲ ನಮ್ಮ ಹತ್ರ ಇರೋ ಬಂಗಾರದಿಂದನೇ ಬೆಳೆ ಬೆಳಿಬಹುದು. ಏನ್ ಮಾತಾಡ್ತಾ ಇದೀಯಾ? ಬಂಗಾರದಿಂದ ಬೆಳೆ ಬೆಳೆಯಕ್ಕಾಗತ್ತೆ?